ಹೋಯಿತು ನೋಡೆ ತಂಗಿ. ಪಾಪ ಕೋಪಂಗಳ ಕೆಡಿಸಿ ಬಡಿಸರು ಪೂನ ಮಂಗಳ ತುಡಿಸಿ. ಪಾಪ ಕೋಪಂಗಳ ಕೆಡಿಸಿ ಬಡಿಸರು ಪೂನ ಮಂಗಳ ತುಡಿಸಿ. ಧೂಪಾದೀಪಗಳೆಂಬರೋಪವೆಲ್ಲವನು ಧೂಪಾದೀಪಗಳೆಂಬರೋಪವೆಲ್ಲವನು ನಿಲಪವನಿಸಿ ಕೃಪಗಳಿಸಿದ ಕೃಪದ ತೋಳು ಮನ ಹಿಂಗಿ ಬಂದ ತೊರೆದು ಹೋಯಿತು ನೋಡೆ ತಂಗಿ. ಬಂದ ತೊರೆದು ಹೋಯಿತು ನೋಡೆ ತಂಗಿ. ಕಣ್ಣಾನಂದವ ಸಾರವವೆಸಗಿ ಮನವಿಲ್ಲೆಲ್ಲ ಹೋಗದಂತೆಸಗಿ. ಕಣ್ಣಾನಂದವ ಸಾರವವೆಸಗಿ ಮನವಿಲ್ಲೆಲ್ಲ ಹೋಗದಂತೆಸಗಿ. ಭಿನ್ನವೆಂಬುವ ನೋಡಿ ಶೂನ್ಯವಾಯಿತು ಎಂಬ ಭಿನ್ನವೆಂಬುವ ನೋಡಿ ಶೂನ್ಯವಾಯಿತು ಎಂಬ ಎನ್ನೆಲ್ಲ ಈ ಜಗವನ್ನೆಲ್ಲ ತೋರಿದ ಗುರುಪಾದ ತೋಳು ಮಾನ ಹಿಂಗಿ ಬಂದ ತೊರೆದು ಹೋಯಿತು ನೋಡೆ ತಂಗಿ. ಬಂದ ತೊರೆದು ಹೋಯಿತು ನೋಡೆ ತಂಗಿ. ಗುರುವೆಂಬ ನಾಮವ ಧರಿಸಿ ಹೊಟ್ಟೆ ಒರೆಯುವ ಜನ್ಮವಾರಿಸಿ ವರುಷವನೇರಿಸಿ ಅರನೋಡು ಸೇರಿಸಿ ವರುಷವನೇರಿಸಿ ಅರನೋಡು ಸೇರಿಸಿ ಮರಣ ಜನ್ಮಗಳನ್ನು ಸರಿಯಾದ ಸಾಗಿದ ಕೃಪದ ತೋಳು ಮಾನ ಹಿಂಗಿ ಬಂದ ತೊರೆದು ಹೋಯಿತು ನೋಡೆ ತಂಗಿ. ಬಂದ ತೊರೆದು ಹೋಯಿತು ನೋಡೆ ತಂಗಿ. ವೃತವನೇರಿಸಿ ಅರನೋಳು ಸೇರಿಸಿ ಮರಣ ಜನ್ಮಗಳ ಗೋಚಾರ ತೆಗೆದ ಕೃಪದ ತೋಳು ಮಾನ ಹಿಂಗಿ ಬಂದ ತೊರೆದು ಹೋಯಿತು ನೋಡೆ ತಂಗಿ. ಮೂರು ಮೂರ್ತಿಗಳಲ್ಲೂ ಕೂಡಿ ನಾನು ಸೇರಿಕೊಂಡಿರುವಂತೆ ಮಾಡಿ ಮೂರು ಮೂರ್ತಿಗಳಲ್ಲೂ ಕೂಡಿ ಸೇರಿಕೊಂಡಿರುವಂತೆ ಮಾಡಿ ತೋರುವ ಬಗೆಯನ್ನು ತೋರಿಸಿ ನಮ್ಮಲ್ಲಿ ತೋರುವ ಬಗೆಯನ್ನು ತೋರಿಸಿ ನಮ್ಮಲ್ಲಿ ತೋರಿಸಿ ಬೇರೆ ಸರಿಯಾದಂತೆ ಸಹಿತ ಕೃಪದ ತೋಳು ಮಾನ ಹಿಂಗಿ ಬಂದ ತೊರೆದು ಹೋಯಿತು ನೋಡೆ ತಂಗಿ. ಬಂದ ತೊರೆದು ಹೋಯಿತು ನೋಡೆ ತಂಗಿ. ಮರಣ ಜನ್ಮಗಳ ಸುಟ್ಟು ನಿಜ ಗುರುದೋಷಕಾರಿಗದು ಕೊಟ್ಟು ಮರಣ ಜನ್ಮಗಳ ಸುಟ್ಟು ನಿಜ ಗುರುದೋಷಕಾರಿಗದು ಕೊಟ್ಟು ಮರವೆಯ ಬೇರಿಟ್ಟು ಅರಿವಿಗೆ ಬೇರಿಟ್ಟು ಮರವೆಯ ಬೇರಿಟ್ಟು ಅರಿವಿಗೆ ಗುರಿ ಇಟ್ಟು ಗುರುಶಂಕರಾರ್ಯನ್ನೊಳ್ಳೆರೆ ತೆರಗಿದ ಕೃಪದ ತೋಳು ಮಾನ ಹಿಂಗೆ ಬಂದ ತೊರೆದು ಹೋಯಿತು ನೋಡೆ ತಂಗಿ. ಬಂದ ತೊರೆದು ಹೋಯಿತು ನೋಡೆ ತಂಗಿ. ಜೈ ಸದ್ಗುರುಮಹಾರಾಜ್ ಕಿ ಜೈ. ಶನೋ ಶನೋ ಶನ. ಗುರುಗಳೇ ಲಕ್ಷ್ಯ ಅಂತ ಹೇಳ್ತೀರಾ? ತುಂಬಾ ಧನ್ಯವಾದಗಳು. ಶಿವರಾಜ್ ಗುರುಗಳಿಗೆ ಸುಂದರವಾದ ತತ್ವಪ್ರದಾನ ನಡೆಸಿಕೊಟ್ರಿ. ಇದರ ಅರ್ಥವನ್ನ ಸಾಯಂಕಾಲ ತಿಳಿಸಿಕೊಟ್ರೆ ಬರಲಿ. ಈಗ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಶರಣಬಸವಣ್ಣ ಸ್ವಾಮಿಗಳಿಂದ ಶ್ರೀ ವಿಚಾರಸಾಗರ ಹಾಗೂ ಶ್ರೀ ನಿಶ್ಚಲದಾಸ್ ದೇವರ ಕೃತಿ 5ನೆಯ ತರಂಗ ಮಧ್ಯಮಧಿಕಾರಿ ಅದೃಷ್ಟ ಮಹಾರಾಜರಿಗೆ ಉಪದೇಶ. ವಿಷಯಾಂಕ 233ನೇ ವಿಷಯಾಂಕದಲ್ಲಿ ಬರುವ ವಿಷಯವನ್ನು ನಮಗೆಲ್ಲ ತಿಳಿಸ್ಕೊಡ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾರೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಓಂ ಸದ್ಗುರು ಶ್ರೀ ಸಾಧು ನಿಶ್ಚಲದಾಸಜಿಯೇ ನಮಃ. ಓಂ ಸದ್ಗುರು ಶ್ರೀ ಪಂಡಿತ ಪೀತಾಂಬರಜಿಯೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು.
ಶಟಸ್ಥಲ ಚಕ್ರವರ್ತಿ ಚನ್ನಬಸವೇಶ್ವರರ ಶಟಸ್ಥಲ ವಚನಗಳ ಸ್ಥಳಕಟ್ಟಿನ ಪೈಕಿ ಭಕ್ತನ ಜ್ಞಾನಿ ಸ್ಥಳ, ಭಕ್ತನ ಆಚಾರಲಿಂಗ ಸ್ಥಳ, ಭಕ್ತನ ಗುರುಲಿಂಗ ಸ್ಥಳಗಳನ್ನು ಯಶಸ್ವಿಯಾಗಿ ಪೂರೈಸಿದ್ದು. ಈಗ ಭಕ್ತನ ಶಿವಲಿಂಗ ಸ್ಥಳ ಅಂದರೆ ಭಕ್ತನ ಪ್ರಸಾದಿ ಸ್ಥಳದಲ್ಲಿ ನಾವು ಅವಲೋಕನ ಮಾಡ್ತಾ ಇದ್ದೇವೆ. ಈ ಒಂದು ಭಕ್ತನ ಪ್ರಸಾದಿ ಸ್ಥಳದೊಳಗ ಅವಧಾನ ಭಕ್ತಿ, ತನ್ನೊಳಗ ಅವಧಾನ ಭಕ್ತಿ, ನಿಧಾನವಾಗಿ ಕುಳಿತು ಆಲೋಚನೆ ಮಾಡಿ ನಮ್ಮ ಜೀವನ, ನಮ್ಮ ಮೋಕ್ಷ ಸಾಧನ ಯಾರಿಂದ, ಯಾವುದರಿಂದ ಮುಂದುವರಿತಾ ಇದೆ, ಯಾವುದರಿಂದ ನಾವು ಲಾಭವನ್ನು ಹೊಂದುತ್ತಾ ಇದ್ದೀವಿ, ಯಾವುದಕ್ಕೆ ನಾವು ನಿಷ್ಠರಾಗಿರಬೇಕು ಅಂತ ನಿಧಾನವಾಗಿ ಆಲೋಚನೆ ಮಾಡಿ ತನ್ನ ಇಚ್ಛೆಗಳನ್ನೆಲ್ಲ, ತನ್ನೊಳಗಿರುವ ಇಚ್ಛಾಶಕ್ತಿಯನ್ನೆಲ್ಲ ಏನ್ ಮಾಡ್ತಾ ಇದ್ದಾನೆ, ಗುರುಲಿಂಗ ಜಂಗಮದ ಕಡೆಗೆ ಹರಿಸ್ತಾ ಇದ್ದಾನೆ. ನಿಷ್ಠೆ ಒಳಗೆ ಎದರ ಮೇಲೆ ಬೇಕು ಅದ್ರ ಮೇಲೆ ನಿಷ್ಠೆ ಇಟ್ಟರೆ ಅದು ನಿಷ್ಠೆ ಅಲ್ಲ. ನಮ್ಮ ಮೋಕ್ಷ ಸಾಧನಕ್ಕೆ ಉಪಯೋಗ ಆಗಂತ ಶಾಸ್ತ್ರ, ಮೋಕ್ಷ ಸಾಧನಕ್ಕೆ ಉಪಯೋಗ ಆಗಂತ ಒಂದು ಗುರು ಏನದ ಅಂತಲ್ಲಿ ನಿಷ್ಠೆ ಇಡಬೇಕು. ಸಿಕ್ಕಲ್ಲಿ ನಿಷ್ಠೆ ಅನ್ನೋದು ಬಹಳ ಪವಿತ್ರವಾದ ವಸ್ತು. ಎಲ್ಲಿ ಬೇಕಲ್ಲಿ ನಮ್ಮ ಫ್ರೆಂಡ್ಶಿಪ್, ಎಲ್ಲಿ ಬೇಕಲ್ಲಿ ನಮ್ಮ ನಿಷ್ಠೆ ಬೆಳೆಸ್ಕೊಂಡೇವಂತಂದ್ರೆ ಅದು ನಮ್ಮ ಗೌರವಕ್ಕೆ ಕುಂದು ತಗೊಂಡ್ಬರ್ತಾವ. ಅದಕ್ಕೆ ಅವ್ರೇನ್ ಹೇಳ್ತಾರ, ತನ್ನಲ್ಲಿರುವ ಎಂಥ ಶಕ್ತಿ, ಭಕ್ತನು ತನ್ನಲ್ಲಿರುವ ಯಾವ ಭಕ್ತಿ, ಅವಧಾನ ಭಕ್ತಿ. ಇದು ಹೇಳಕ್ ಬರ್ಬೇಕು ನೀವು. ಅವಧಾನ ಅಂದ್ರೆ ಒಂದೇ, ಸಾವಧಾನ ಅಂದ್ರೆ ಒಂದೇ. ಅವಧಾನ ಭಕ್ತಿಯನ್ನ ಯಾವ ಶಕ್ತಿಯನ್ನಾಗಿ ಮಾಡ್ಕೊತಾನ ಅವನು ಸಾಧನೆ ಮಾಡಿ, ಭಕ್ತನು ಆಚಾರಲಿಂಗ ಸ್ಥಳದಲ್ಲಿ ತನ್ನಲ್ಲಿರುವ ಶ್ರದ್ಧಾ ಭಕ್ತಿಯನ್ನ ಕ್ರಿಯಾಶಕ್ತಿಯನ್ನಾಗಿ ಮಾಡ್ಕೊತಾನ. ಭಕ್ತನು ಗುರುಲಿಂಗ ಸ್ಥಳದಲ್ಲಿ ತನ್ನಲ್ಲಿರುವ ನಿಷ್ಠಾ ಭಕ್ತಿಯನ್ನ ಜ್ಞಾನ ಶಕ್ತಿಯನ್ನಾಗಿ ಮಾಡ್ಕೊತಾನ. ಮತ್ತ ಇಲ್ಲಿ ಅವಧಾನ ಭಕ್ತಿಯನ್ನ ಇಚ್ಛಾಶಕ್ತಿಯನ್ನಾಗಿ ಮಾಡ್ಕೊತಾನ. ಆಚಾರಲಿಂಗ ಸ್ಥಳ ಅಂತಂದ್ರೆ ಭಕ್ತ ಸ್ಥಳ, ಗುರುಲಿಂಗ ಸ್ಥಳ ಅಂದ್ರೆ ಮಹೇಶ ಸ್ಥಳ, ಶಿವಲಿಂಗ ಸ್ಥಳ ಅಂದ್ರೆ ಪ್ರಸಾದಿ ಸ್ಥಳ. ಇವೆಲ್ಲ ಹೇಳಕ್ ಬರ್ಬೇಕು, ಕೇಳಿದಾಗ ಹೇಳಕ್ ಬರ್ಬೇಕು. ಗಪ್ಪ ಕೂತ್ರಿ ಅಂತಂದ್ರೆ ಬರ್ಕೊಂಡಿಲ್ಲ, ನೀವು ಸುಮ್ಮನೆ ಕೇಳಕತ್ತೀರಿ ಅಂದಂಗ ಆಗ್ತದ. ಭಕ್ತನ ಆಚಾರಲಿಂಗ ಸ್ಥಳ ಅಂದ್ರೆ ಯಾವ ಸ್ಥಳ ರೀ ಅದು? ಭಕ್ತನ ಆಚಾರಲಿಂಗ ಸ್ಥಳ ಅಂದ್ರೆ ಯಾವ ಸ್ಥಳ? ಭಕ್ತ ಸ್ಥಳ. ಭಕ್ತನ ಭಕ್ತ ಸ್ಥಳ. ಅಲ್ಲಿ ಏನ್ ಮಾಡ್ತಾನ? ಶ್ರದ್ಧಾ ಭಕ್ತಿಯನ್ನ, ತನ್ನಲ್ಲಿರುವ ಶ್ರದ್ಧಾ ಭಕ್ತಿಯನ್ನ ಯಾವ ಶಕ್ತಿಯನ್ನಾಗಿ ಮಾಡ್ಕೊತಾನ? ಯಾವ ಭಕ್ತಿ, ಯಾವ ಶಕ್ತಿ ಹೇಳಕ್ ಬರ್ಬೇಕು. ಸುಮ್ಮನೆ ಕೇಳಿ ಅಥವಾ ಅದ್ರ ಉಪಯೋಗ ಇಲ್ಲ. ತನ್ನಲ್ಲಿರುವ ಶ್ರದ್ಧಾ ಭಕ್ತಿಯನ್ನ ಕ್ರಿಯಾಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ಕೊತಾನ. ಅದೇ ಆಚಾರಲಿಂಗ ಸ್ಥಳ. ನೆಕ್ಸ್ಟ್ ಭಕ್ತನ ಗುರುಲಿಂಗ ಸ್ಥಳ ಅಂದ್ರೆ ಯಾವುದು? ಮಹೇಶ ಸ್ಥಳ. ಈ ಮಹೇಶ ಸ್ಥಳದೊಳಗ ತನ್ನೊಳಗಿರುವ ಯಾವ ಭಕ್ತಿಯನ್ನ, ಯಾವ ಶಕ್ತಿಯನ್ನಾಗಿ ಮಾಡ್ಕೊತಾನ? ನಿಷ್ಠಾ ಭಕ್ತಿಯನ್ನ ಜ್ಞಾನ ಶಕ್ತಿಯನ್ನಾಗಿ ಮಾಡ್ಕೊತಾನೆ. ಭಕ್ತಿ ಅಂಗನಲ್ಲಿ ಅದ,
ಸಾಧನೆಯ ಗುರಿಯಲ್ಲಿ ಲಿಂಗ ಅದು. ತನ್ನಲ್ಲಿರುವ ನಿಷ್ಠಾ ಭಕ್ತಿಯನ್ನ ಜ್ಞಾನ ಶಕ್ತಿಯನ್ನಾಗಿ ಮಾಡ್ಕೊತಾನ. ಭಕ್ತ ಸ್ಥಳ ಅಂದ್ರೆ ಆಚಾರ ಲಿಂಗದೊಳಗ ಶ್ರದ್ಧಾ ಭಕ್ತಿಯನ್ನ ಕ್ರಿಯಾ ಶಕ್ತಿಯನ್ನಾಗಿ ಮಾಡ್ಕೊತಾನ. ಮತ್ತೆ ಭಕ್ತನ ಮಹೇಶ ಸ್ಥಳ ಅಂದ್ರೆ ಗುರುಲಿಂಗ ಸ್ಥಳದೊಳಗ ತನ್ನ ನಿಷ್ಠಾ ಭಕ್ತಿಯನ್ನ ಜ್ಞಾನ ಶಕ್ತಿಯನ್ನಾಗಿ ಮಾಡ್ಕೊತಾನ. ಇವೆಲ್ಲ ಬರ್ತೀನಿ ಮೊದಲೇ ಹೇಳಕ್ ಬರ್ಬೇಕು. ಸುಮ್ ಕೇಳಿದ್ರೆ ಉಪಯೋಗ ಇಲ್ಲ, ಟೆಕ್ನಿಕಲ್ ಅದಾವ ಇವು. ಮುಂದೆ ಇಲ್ಲಿ ಭಕ್ತನ ಶಿವಲಿಂಗ ಸ್ಥಳ ಅಂದ್ರೆ ಪ್ರಸಾದಿ ಸ್ಥಳದೊಳಗ ಇಲ್ಲೇನ್ ಮಾಡ್ತಾನ, ತನ್ನಲ್ಲಿರುವ ಯಾವ ಭಕ್ತಿ, ಅವಧಾನ ಭಕ್ತಿ ಅಥವಾ ಸಾವಧಾನ ಭಕ್ತಿ. ನಿಧಾನ ಕುಂತ ಆಲೋಚನೆ ಮಾಡ್ರಿ, ಅವಸರ ಮಾಡಬೇಡ್ರಿ. ಜಗತ್ತಿನ ತುಂಬಾ ನಾನಾ ರೀತಿ ಆಕರ್ಷಣೆಗಳು ಬರ್ತಿರ್ತಾವ. ಆ ಆಕರ್ಷಣೆಗಳು ಬಂದಲ್ಲಿ ಎಲ್ಲ ಬೆನ್ನಟ್ಟಿ ಹೋಗಬೇಡ್ರಿ. ಕೆಲವೊಂದು ಆಕರ್ಷಣೆಗಳು ನಿಮ್ಮನ್ನ ಹಾಳು ಮಾಡ್ತವ, ನಿಮ್ಮನ್ನ ಕೆಡಿಸ್ತವ, ಗೊತ್ತಾಗಂಗಿಲ್ಲ. ಅದಕ್ಕೆ ನಿಧಾನ ಇರ್ರಿ. ಯಾವುದೇ ಒಂದು ವಿಚಾರದಲ್ಲಿ ನಿಧಾನ ಇರ್ರಿ. ಒಂದು ಹೆಜ್ಜೆ ಇಡಬೇಕಾದ್ರೆ ನಿಧಾನವಾಗಿದ್ದು ಹೆಜ್ಜೆ ಇಡ್ರಿ. ಅದಕ್ಕೆ ಅವಧಾನ ಭಕ್ತಿ. ಟೆನ್ಷನ್ ಮಾಡ್ಕೋಬೇಡ್ರಿ, ನಿಧಾನ ಇರ್ರಿ. ಇಲ್ಲಿ ಯಾರು ನೀವು ಅವಧಾನ ಭಕ್ತಿ ಮಾಡ್ತೀರಿ ಅವರಿಗೆ BP ಬರಲ್ಲ, ಶುಗರ್ ಬರಲ್ಲ. ಇದು ತಿಳ್ಕೊಂಡ್ಬಿಡ್ರಿ. ಯಾರಿಗೆ BP ಬರ್ತದ, ಶುಗರ್ ಬರ್ತದ ಅಂದ್ರ ಅವರು ಅವಧಾನ ಭಕ್ತಿ ಸಾಧಕರಲ್ಲ. ಒಳಗೊಂದು ರಾಕ್ಷಸನಂಗ ಕೆಲಸ ಮಾಡ್ತಿರ್ತದ ಒಂದು ನಿಮ್ದು ಯಾವುದೋ ಶಕ್ತಿ. ಆ ರಾಕ್ಷಸಗ ಕಂಟ್ರೋಲ್ ಮಾಡಬೇಕು. ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಟೆನ್ಷನ್ ಮಾಡಿ ಜಗ್ಗಿ ಒತ್ತಡ ಹಾಕ್ತಿರ್ತವ. ಅಂತ ಶಕ್ತಿಯನ್ನ ನೀವು ನಿಯಂತ್ರಣ ಮಾಡಬೇಕಾದ್ರೆ ಈ ಒಂದು ಜ್ಞಾನ ಇರಬೇಕು. ನೀವೇನು ಮಾಡಿದ್ರೂ ಎಲ್ಲರಿಗೆ ಬಿಟ್ಟು ಹೋಗಬೇಕು. ನೀವು ವ್ಯಾವಹಾರಿಕ ಸತ್ತವನ್ನು ಬಿಟ್ಟು ಹೋಗ್ಬೇಕು, ಪ್ರಾತಿಭಾಷಿಕ ಸತ್ತವನ್ನು ಬಿಟ್ಟು ಹೋಗ್ಬೇಕು, ಕ್ಷುದ್ರ ಸತ್ತವನ್ನ ಬಿಟ್ಟು ಹೋಗ್ಬೇಕು. ಕೇವಲ ಪಾರಮಾರ್ಥಿಕ ಸತ್ತ ಒಂದೇ ಸತ್ಯ. ಆ ಪಾರಮಾರ್ಥಿಕ ಸತ್ತ ಸಾಧನೆ ಮಾಡಲಿಲ್ಲ ಅಂದ್ರ ಇನ್ನ ಈಗ ಹೇಳಿದ್ರಲ್ಲ, ಆ ಕಡೆ ಹೋಗಲ್ಲ, ಈ ಕಡೆ ಹೋಗಲ್ಲ, ನಡಬರ್ಕೆ ಅಡ್ಡಾಡ್ತಿರ್ತದೆ. ಎಲ್ಲಿ ಬೇಕಲ್ಲಿ ಏನಾರ ಮಾಡ್ಕೊತ ಪಾಲ್ತದನ್ನ ಮಾಡ್ಕೊತ ತಿರುಗ್ತಿರ್ತದೆ. ಹೀಗಾಗಿ ಏನದಪ್ಪ ಅಂತಂದ್ರೆ ನಿಧಾನವಾಗಿ ಆಲೋಚನೆ ಮಾಡಿ ಯಾವುದರಿಂದ ನಾವು ಬಾಳ್ತಾ ಇದ್ದೀವಿ, ಯಾವುದರಿಂದ ನಾವು ಬೆಳೀತಾ ಇದ್ದೀವಿ, ಯಾವುದರಿಂದ ನಮಗೆ ಆನಂದ ಆಗ್ಲಿಕ್ಕತ್ತದ, ಯಾವುದರಿಂದ ನಮಗೆ ಮೋಕ್ಷ ಸಾಧನೆ ಆಗ್ಲಿಕ್ಕತ್ತದ, ನಾವು ಅದರ ಸಂಗಟ ನಾವು ಏನ್ ಮಾಡ್ಬೇಕು, ನಮ್ಮ ಭಕ್ತಿ, ನಮ್ಮ ಶ್ರದ್ಧೆ, ನಮ್ಮದು ಕ್ರಿಯಾ ಜ್ಞಾನ ಇಚ್ಛೆ ಎಲ್ಲ ಅಂಥದ್ರೊಳಗೆ ನೀವು ಬೆಳೆಸ್ರಿ. ಅದು ನಿಮಗೆ ಏನ್ ಮಾಡ್ತದ, ಉಪಯೋಗ. ಉಪಯೋಗ ಇಲ್ಲದ ಸಂಬಂಧಗಳು, ಉಪಯೋಗ ಇಲ್ಲದ ಸಂಪತ್ತುಗಳ ಬೆನ್ನತ್ತಿ ಹೋಗಬೇಡ್ರಿ ಅಂತ ಈ ಒಂದು ಭಕ್ತನ ಪ್ರಸಾದಿ ಸ್ಥಳ ಅಂತ ಭಕ್ತನ ಶಿವಲಿಂಗ ಸ್ಥಳ ಕೇಳ್ತಾರೆ. ಅದಕ್ಕೆ ಪತಿವೃತ್ತೆಯಾದೊಡೆ ನೋಡ್ರಿ ಏನದ ಚನ್ನಬಸವಣ್ಣ ಅವ್ರ ವಚನ. ಕೈಯನ್ನು ತಗೊಂಡು ಹಾಕ್ಲಕತ್ತಾರ, ಕಾಲ ತಗೊಂಡು ಹಾಕ್ಲಕತ್ತಾರ ನೋಡ್ರಿ ಸ್ವಲ್ಪ. ಪತಿವೃತ್ತೆಯಾದೊಡೆ ಅನ್ಯ ಪುರುಷರ ಸಂಘವೇತಕ್ಕಯ್ಯ. ಒಂದು ಗಂಡನ ಕಟ್ಕೊಂಡು ಅವನ ಸಂಗಟ ತಾಳಿ ಕಟ್ಕೊಂಡು ಸಾಧನೆ ಮಾಡ್ಲಿಕ್ಕತ್ತಿದ ಮೇಲೆ ಮತ್ತೊಬ್ಬನ ಮೇಲೆ ಯಾಕೆ ನೀವು ಆಸೆ ಪಡ್ತೀರಿ, ಮತ್ತೊಂದ್ರ ಮೇಲೆ ಯಾಕೆ ಕಣ್ಣಾಕ್ತೀರಿ? ಪತಿವೃತ್ತೆಯಾದಡೆ ಅನ್ಯ ಪುರುಷರ ಸಂಘವೇತಕ್ಕಯ್ಯ. ಪರನಾರಿಯ ಸೋದರನಾದೊಡೆ ಅನ್ಯ ಸ್ತ್ರೀಯರ ಸಂಘವೇತಕ್ಕಯ್ಯ. ಹಗಲತ್ತ ಪರನಾರಿಯರ ಸೋದರ ಅಣ್ಣ ಅಪ್ಪ ಅಂತ ಹೇಳ್ಕೆ ಮಾತಾಡೋದು, ಮತ್ತೇನ್ ಮಾಡೋದು, ರಾತ್ರಿ ಪರನಾರಿಯರ ಸಂಘ ಮಾಡೋದು. ಹೆಂಗದು? ಇದಕ್ಕೆ ಭಕ್ತಿ ಅಂತಾರ, ಶಕ್ತಿ ಅಂತಾರೆ ಅದಕ್ಕೆ. ಪತಿವೃತ್ತೆಯಾದೊಡೆ ಅನ್ಯ ಪುರುಷರ ಸಂಘವೇತಕ್ಕಯ್ಯ. ಪರನಾರಿಯರ ಸೋದರನಾದೊಡೆ ಅನ್ಯ ಸ್ತ್ರೀಯರ ಸಂಘವೇತಕ್ಕಯ್ಯ. ಲಿಂಗ ಸಂಗಿಯಾದೊಡೆ ಅನ್ಯ ದೈವದ ಸಂಘವೇತಕ್ಕಯ್ಯ. ನೀನು ಲಿಂಗನಿಷ್ಠೆ ಅಂತೇಳಿ
ಆ ಚೈತನ್ಯದ ಬಗ್ಗೆ ನಿನಗೆ ನಿಷ್ಠೆ ಇತ್ತು, ಖರೇನೇ ನಿನಗಂತದೊಂದು ನಿಷ್ಠೆ ಇತ್ತು ಅಂತಂದ್ರೆ ಸಿಕ್ಕ ದೇವರಿಗೆಲ್ಲ ಕೈ ಮುಗಿದು ನಮಸ್ಕಾರ ಯಾಕೆ ಮಾಡ್ತಪ್ಪ ನೀನು? ಲಿಂಗ ಅಂದ್ರೆ ಪರಮ ಆಧಾರ, ಪರಮ ಮೂಲ ಚೈತನ್ಯ, ಬ್ರಹ್ಮಾಂಡ ಪಿಂಡಾಂಡದೊಳಗೆ ತುಂಬಿ ತುಳುಕ್ತಾ ಇರುವಂತ ಏನ್ ಚೈತನ್ಯ ಆದ ಅದೇ ಚೈತನ್ಯ ಇಡೀ ಬ್ರಹ್ಮಾಂಡದ ತುಂಬದ ಎಲ್ಲ 84 ಲಕ್ಷ ಜೀವರಾಶಿಗಳ ಪಿಂಡಾಂಡದ ತುಂಬದ ಆ ಲಿಂಗದ ಮೇಲೆ ನಿಮಗೆ ನಿಷ್ಠೆ ಇತ್ತು ಅಂದ್ರೆ ಉಳಿದ ದೇವರುಗಳನ್ನೆಲ್ಲ ದೇವರಂತ ಯಾಕಂತಪ್ಪ ನೀನು? ಅದು ಇದೆಲ್ಲ ದೇವರುಗಳು ನೀವು ಮಾಡ್ಕೋತ ಹೋಗ್ತೀರಿ ಅಂದ್ರೆ ನಿಮಗೆ ಆ ದೇವರು ಇನ್ನೂ ಸಿಕ್ಕಿಲ್ಲ ಅಂತ ಅಷ್ಟೇ. ಈ ಹಿಂಗೆ ಕಂಡವರ ಹಿಂದೆ ಹರಿದಾಡುವ ಚಾಂಡಾಲಗಿತ್ತಿಯ ಚಾಂಡಾಲರಂತೆ ಅದೆಂತೆಂದೊಡೆ ಸಿಕ್ಕಲ್ಲಿ ಹೋಗೋದು, ಸಿಕ್ಕವ್ರು ಬೆನ್ನತ್ತಿ ಹೋಗೋದು, ಸಿಕ್ಕವ್ರು ಬೆನ್ನತ್ತಿ ಹೋಗಿ ಆಕರ್ಷಣೆಗೆ ಒಳಗಾಗೋದು ಅಂದ್ರೆ ಚಾಂಡಾಲರು ಅಂತ ಅವ್ರು, ಚಾಂಡಾಲಗಿತ್ತಿಯರು. ಒಬ್ಬನ ಕೈ ಬಿಡಿದು ಒಬ್ಬನ ಮಾತು ಕೊಟ್ಟು ಮತ್ತೊಬ್ಬನಿಗೆ ಸನ್ನೆಯ ಮಾಡುವ ಭೂಸರಗಿತ್ತಿಯರೇ ಅಂತ. ಭೂಸರಗಿತ್ತಿಯರಂತೆ ಪ್ರಾಣಲಿಂಗವಿದ್ದಂತೆ ಸ್ಥಾವರ ಲಿಂಗಕ್ಕೆ ಹರಿಸಿಕೊಂಡು ಹೋಗಿ ಹೋರಾಟಗೊಳ್ಳಲೇಕೆ? ಪ್ರಾಣಲಿಂಗವಿದ್ದಂತೆ ನಿಮ್ಮೊಳಗೆ ಚೈತನ್ಯ ಕೂಟಸ್ಥ ಆತ್ಮ ಮತ್ತೇನಂತೀರಿ ಅದರ್ಲಿಂತ ನಿಮ್ಮದು ಎಲ್ಲ ಕೆಲಸ ನಡೆದವ. ಅದನ್ನ ಬಿಟ್ಟು ಏನ್ ಮಾಡ್ಲಕತ್ತೀರಿ? ಆ ಸ್ಥಾವರಗಳು ಅಂತಂದ್ರೆ 12 ಜ್ಯೋತಿರ್ಲಿಂಗಗಳು ಯಾವ? ನಿಮ್ಮೊಳಗಿರುವ 12 ಜ್ಯೋತಿರ್ಲಿಂಗ ಯಾವ? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಕೈ, ಕಾಲು, ಬಾಯಿ, ಗುದ, ಗುಯ್ಯ, ಮನ, ಬುದ್ಧಿ ಇವೆ. ಈ ಸ್ಥಾವರ ಲಿಂಗಗಳು ಸ್ಥಾವರಕ್ಕೆ ಅಳಿವುಂಟು. ಇವೆಲ್ಲ ಇರ್ತವ, ಸಾಯ್ತವ, ಮಣ್ಣಾಗಿ ಹೋಗ್ತವ ಇಲ್ಲ? ಮತ್ತ ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ. ಯಾವುದದು ಜಂಗಮ ಲಿಂಗ? ನಿಮ್ಮೊಳಗಿರುವ ಕೂಟಸ್ಥ ಆತ್ಮ. ಅದಕ್ಕೆ ಈ ಒಂದು 12 ಸ್ಥಾವರ ಇವೇ ನಿಮಗೆ ಲಿಂಗ ಆಗಿ ಕುಂತವ. ಇವುದ್ರೊಳಗೆ ನೀವು ಸಂಪತ್ತುಗಳು, ಇವುದ್ರೊಳಗೆ ನೀವು ಸಂಬಂಧಗಳು, ಭಾರಿ ಆಕರ್ಷಣೆ ವ್ಯವಹಾರ ಮಾಡ್ಲಕತ್ತೀರಿ. ಅದಕ್ಕೆ ಲಿಂಗ ಸಂಗಿಯಾದೊಡೆ ಅನ್ಯ ದೈವದ ಸಂಘವೇ ತಕ್ಕಯ್ಯ ವಿಷಯಾಸಕ್ತಿಗಳು, ಅನ್ಯ ಮಾರ್ಗದ ಆಚರಣೆಗಳು, ಮತ್ತಿನ್ನೇನೇನೇನೇನೇನೋ ಮಾಡ್ಲಕತ್ತೀರಿ. ಅನ್ಯ ಧರ್ಮಾಚರಣೆಗಳು, ಅನ್ಯ ಧರ್ಮ ಗ್ರಂಥಗಳು ಎಲ್ಲ ಒಟ್ಟು ಗದ್ದ ಹಿಡ್ಕೊಂಡು ಕೂತದಕ್ಕೆ ಅವ್ರು ಬೈಲಕತ್ತಾರ. ಒಬ್ಬನ ಕೈ ಹಿಡಿದು ಒಬ್ಬನಿಗೆ ಮಾತು ಕೊಟ್ಟು ಮತ್ತೊಬ್ಬರಿಗೆ ಸನ್ನೆಯ ಮಾಡುವ ಬೋಸರಗಿತ್ತಿಯರಂತೆ ಪ್ರಾಣಲಿಂಗವಿದ್ದಂತೆ ಸ್ಥಾವರ ಲಿಂಗಕ್ಕೆ ಹರಿಸಿಕೊಂಡು ಹೋಗಿ ಹೋರಾಟಗೊಳ್ಳಲೇಕೆ? ಇವರು ಹೋರಾಟ ಆಗ್ತದ. ಮತ್ತ ಗಂಡ ಸುಮ್ಮಿರ್ತಾನೆ ಅಂದ್ರೆ ಹಿಂಗೆಲ್ಲ ಮಾಡಿದ್ರ ಎಲ್ಲ ಏನಂತಿರಲ್ಲ, ಅದೇ ಪ್ರಾರಬ್ಧ ಕರ್ಮದ ತೀವ್ರತೆ ಹೆಚ್ಚಾತು. ಮತ್ತಿನ್ನೇನಾಯ್ತು? ಸಂಚಿತ ಕರ್ಮದ ಪ್ರಮಾಣ ಹೆಚ್ಚಾತು. ಇಂತಪ್ಪ ಅಪಸ್ಮಾರಿ ತತ್ತುಗಳನ್ನೊಮ್ಮೆಯೂ ನನಗೆ ತೋರದಿರಯ್ಯ ಕೂಡಲ ಚನ್ನ ಸಂಗಮ ದೇವ. ಅಪಸ್ಮಾರ ಅಂದ್ರೆ ಏನ್ರಿ? ಅಪಸ್ಮಾರ ಅಂದ್ರೆ ಏನು? ಇವ್ರೆಂತವ್ರಪ್ಪ ಈ ರೀತಿ ನಿಷ್ಠೆ ಇರ್ಲಾರ್ದಂತವ್ರಿಗೆ ಏನಂತಾರೆ? ಅಪಸ್ಮಾರಿಗಳು ಅಂತ ಬೈತಾರೆ ಚನ್ನಬಸವಣ್ಣವ್ರು. ಅಪಸ್ಮಾರಿಗಳಂದ್ರೆ ಹೆಂಗಿರ್ತಾರ? ಮೂರ್ಛೆ ರೋಗ, ಫಿಟ್ಸ್ ಸೆಟೀತಾರಲ್ಲ, ಫಿಟ್ಸ್ ಬಂದವ್ರಿದ್ದಂಗಿರ್ತಾರೆ ಇವ್ರು ಅಪಸ್ಮಾರಿಗಳು. ಎತ್ತರಿರ್ತಾರ, ಜೀವಂತ ಇರ್ತಾರ, ಎಲ್ಲ ಇರ್ತಾರ. ಯಾರಂತ ಗೊತ್ತಿಲ್ಲ ಅವ್ರಿಗೆ. ಯಾರ್ಲಿಂತ ಏನಾಗಕತ್ತದ, ಯಾರ್ಲಿಂತ ಉಪಯೋಗ ಅದ, ಯಾರಿಗೆ ನಾವು ನಿಷ್ಠರಾಗಿರ್ಬೇಕು, ಹ್ಯಾಂಗಿರ್ಬೇಕು. ಇವು ಮೂರ್ಛೆ ರೋಗ ಬಂದಂತವು ಇವೆಲ್ಲ ಎಷ್ಟು ಶಬ್ದಗಳು ಬಳಸ್ಯಾರ ಅವರು. ಪತಿವೃತ್ತೆಯಾದೊಡೆ ಅನ್ಯ ಪುರುಷರ ಸಂಘವೇತಕ್ಕಯ್ಯ, ಪರನಾರಿಯ ಸೋದರನಾದೊಡೆ ಅನ್ಯ ಸ್ತ್ರೀಯರ ಸಂಘವೇತಕ್ಕಯ್ಯ, ಲಿಂಗ ಸಂಗಿಯಾದೊಡೆ ಅನ್ಯ ದೈವದ ಸಂಘವೇತಕ್ಕಯ್ಯ. ಈ ಹಿಂದೆ ಕಂಡವರ ಹಿಂದೆ ಹಿಂದೆ ಅಲ್ಲ, ಹಿಂಗೆ ಈ ರೀತಿ ಕಂಡವರ ಹಿಂದೆ ಹರಿದಾಡುವ ಚಾಂಡಾಲಗಿತ್ತಿಯರ ಚಾಂಡಾಲರಂತೆ
ಅದೇಂತೆಂದೊಡೆ ಒಬ್ಬನ ಕೈ ಹಿಡಿದು ಒಬ್ಬಗೆ ಮಾತು ಕೊಟ್ಟು ಒಬ್ಬನಿಗೆ ಸನ್ನೆಯ ಮಾಡುವ ಬೋಸರಗಿತ್ತಿಯಂತೆ. ಒಬ್ಬನಿಗೆ ಕೈ ಹಿಡಿದಾರ, ತಾಳಿ ಕಟ್ಟಿಸ್ಕೊಂಡಾರ, ಇನ್ನೊಬ್ಬನಿಗೆ ಮಾತು ಕೊಟ್ಟಾರ, ನಿನ್ನೆ ಮಾಡ್ಕೊತೀನಿ ಅಂತ ಒಬ್ಬರ ಕೈಲೆ ಮತ್ತೊಬ್ಬರ ಕೈಲೆ ತಾಳಿ ಕಟ್ಟಿಸ್ಕೊಂಡಾರ. ಅಲ್ಲಿ ತಾಳಿ ಕಟ್ಕೊಂಡವ ಒಬ್ಬವ ಮಾತು ಕೊಟ್ಟದ್ದು, ಇನ್ನೊಬ್ಬವ ಮೂರನೇದವ ಮತ್ತೊಬ್ಬನಿಗೆ ಸನ್ನೆ ಮಾಡ. ಅಂದ್ರೆ ಇವರೆಲ್ಲ ಎಷ್ಟು ತರ ನಾಟಕ ಆಡ್ತಿರ್ತಾರ. ಈ ನಾಟಕ ಆಡೋರು ಬಹಳ ಹುಷಾರಿರ್ಬೇಕು. ಇವರು ಆ ಕಡೆ ಆಡ್ತಿರ್ತಾರೆ, ಈ ಕಡೆ ಆಡ್ತಿರ್ತಾರೆ ಇವರು. ಅದಕ್ಕೆ ಮತ್ತೊಬ್ಬರಿಗೆ ಸನ್ನೆಯ ಮಾಡುವ ಗೋಸರ ಗಿತ್ತಿಯಂತೆ ಪ್ರಾಣಲಿಂಗವಿದ್ದಂತೆ ಸ್ಥಾವರ ಲಿಂಗಕ್ಕೆ ಹರಿಸಿಕೊಂಡು ಹೋಗಿ ಹೋರಾಟಗೊಳ್ಳಲಿಕ್ಕೆ. ಎದಕ್ಕೆ ನಿಮ್ ಜೀವನ ಟೆನ್ಷನ್ ಮಾಡ್ಕೋತೀರಿ? ನಿಮ್ ಜೀವನದ ಟೆನ್ಷನ್ ಯಾಕಾಗ್ಯದ ಅಂತಂದ್ರೆ ನಿಮಗ ಒಂದು ಗುರು ಅನ್ನೋದ್ರ ಬಗ್ಗೆ ನಿಷ್ಠೆ ಇಲ್ಲ, ನಿಮಗ ಲಿಂಗ ಅನ್ನೋದ್ರ ಮೇಲೆ ನಿಷ್ಠೆ ಇಲ್ಲ, ನಿಮಗೆ ಜಂಗಮ ಅನ್ನೋದ್ರ ಮೇಲೆ ನಿಷ್ಠೆ ಇಲ್ಲ. ಇವು ಮೂರನ್ನ ಬಿಟ್ಟು ನೀವು ಮತ್ತೊಂದು ಮಾಡ್ಕೊತ ಹೋಲಕತ್ತಿದ್ದಕ್ಕೆ ಜೀವನದ ಟೆನ್ಷನ್ ಆಗಕತ್ತ. ಅದಕ್ಕೆ ಸಿದ್ದರಾಮೇಶ್ವರರು ಒಂದು ವಚನ ಹೇಳ್ತಾರ, ಸಲ್ಲಾಪುರ ಸಿದ್ದರಾಮೇಶ್ವರರು ಏನ್ ವಚನ ಹೇಳ್ತಾರ? ಎನ್ನನಲ್ಲ ಏಕಾಂತಂಬೊಕ್ಕಹನು, ನನ್ನ ಗಂಡ ನನ್ನ ಸಂಗಟ ಏಕಾಂತದಲ್ಲಿ ಸೇರ್ಲಿಕ್ಕೆ ಬರ್ತಾ ಇದ್ದಾನೆ. ಎನ್ನನಲ್ಲ ಏಕಾಂತಂಬೊಕ್ಕಹನು, ಬೇಗ ಬೇಗ ಹೊರವಂಡಿ ಅಣ್ಣಗಳಿರ. ನಡ್ರಪ್ಪ ಎಲ್ಲರೂ ಹೊರಗೆ ನಡ್ರಿ. ಅನ್ಯ ದೈವ, ಅನ್ಯ ಶಾಸ್ತ್ರ, ಅನ್ಯ ಗುರು, ಮತ್ತೆ ಅನ್ಯ ರೀತಿಯ ಸಂಬಂಧಗಳು, ಅನ್ಯ ರೀತಿಯ ಸಂಪತ್ತುಗಳು, ಏನೇನದವ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಏನೇನು ಅದಾವಲ್ಲ ಬೇಡದು. ನಿಮ್ಮ ಮೋಕ್ಷ ಸಾಧನೆಗೆ ಅಡ್ಡಿಯಾಗಂತವು, ನಿಮ್ಮ ಶ್ರದ್ಧೆ ಕೆಡಿಸಂತವು, ನಿಮ್ಮ ನಿಷ್ಠೆ ಕೆಡಿಸಂತವು, ನಿಮ್ಮ ಅವಧಾನ ಕೆಡಿಸಿ ಟೆನ್ಷನ್ ಮಾಡಿ ಜಗಳಕ್ಕೆ ಈಡಾಗಿ ಮಾಡಂತವು ಅವು ಏನದವ ಅವುಗಳನ್ನ ಏನ್ ಮಾಡ್ರಿ? ಅನ್ಯ ಅಂತೇನದವಲ್ಲ ಬೇಗ ಬೇಗ ಹೊರವಂಡಿ ಅಣ್ಣಗಳಿರ. ನಡ್ರಪ್ಪ ಎಲ್ಲರೂ ಹೊರಗೆ ನಡ್ರಿ, ನಮ್ ಗಂಡ ಬರಕತ್ತನ, ನಮ್ ಗಂಡ ನನ್ನ ಜೊತೆಗೆ ಏಕಾಂತದಲ್ಲಿ ಸೇರೋಕೆ ಬರ್ತಾ ಇದ್ದಾನೆ, ಭೇಟಿ ಆಗ್ಲಕ್ ಬರ್ಲಕತ್ತನ, ನೀವೆಲ್ಲರೂ ಹೊರಗೆ ನಡೀರಿ. ಎನ್ನನಲ್ಲ ಏಕಾಂತಂಬೊಕ್ಕನು, ಬೇಗ ಬೇಗ ಹೊರವಂಡಿ ರಣ್ಣಗಳಿರೋ. ಎಲ್ಲರಿಗೂ ಗೆಟ್ ಔಟ್ ಅಂತ ಹೊರಗೆ ಹಾಕ್ಬೇಕು. ಮತ್ತೇನ್ ಮಾಡ್ಬೇಕು? ಒಬ್ಬ ಏನಂತಾನ ಅದ್ರಾಗ, ಇರ್ಲಿ ಬಿಡು ಬಂದ್ರ ನಾನೇನ್ ನಿನ್ ಗಂಡಗ್ ಪರಿಚಯ ಇಲ್ಲೇನು, ನಾನು ನಿನ್ ಗಂಡನ ದೋಸ್ತನೇ ಅದೀನಿ, ಹೀಗಾಗಿ ಮೊದಲಿಂದ ನಮ್ದು ನಿಮ್ದು ಎಲ್ಲರದು ಪರಿಚಯ ಇದ್ದಂಗದ, ನಾನು ಇದ್ರ ಅವ ಏನಂತಾನ, ನಾನು ಒಬ್ಬವರೇ ಇರ್ತೀನಿ ಹೇಳ ನಿಮ್ ಮನ್ಯಾಗ ಅಂತ ಹೇಳಿ ಅಂತಿರ್ತಾನ. ಒಬ್ಬ ಕ್ಲೋಸ್ ಇದ್ದವ, ಗಂಡಗ್ನು ಕ್ಲೋಸ್ ಅನ, ಹೆಂಡತಿಗ್ನು ಕ್ಲೋಸ್ ಅವ. ಅದಕ್ಕೆ ಏನ್ ಹೇಳ್ತಾವ ವಚನದಾಗ ಸಾಲ್ ಹೆಂಗ್ ಸೇರ್ತಾರ? ಆರೊಬ್ಬರಿದ್ದಡು ಆತ ಸೈರಿಸ. ಕ್ಲೋಸ್ ಫ್ರೆಂಡ್ ಅದನ್ನ ಹೇಳಕ್ಕೆ ಗಂಡ ಹೆಂಡತಿ ಸೇರಲ್ಲಿ ಕರ್ಕೋತಾರನ್ರಿ ಅವನಿಗೆ? ಮತ್ತ ಭಾರಿ ಕ್ಲೋಸ್ ಫ್ರೆಂಡ್, ಗಂಡನ್ನು ಪರಿಚಯ ಹೆಂಡತಿಗೂ ಪರಿಚಯ ಇದ್ರು ಗಂಡ ಹೆಂಡತಿ ಸೇರಲ್ಲಿ ಅವನಿಗೆ ಇಟ್ಕೋತಾರೇನು? ಎಷ್ಟು ಕ್ಲೋಸ್ ಇದ್ರೆ ಏನಾಯ್ತು? ಆರೊಬ್ಬರಿದ್ದಡು ಆತ ಸೈರಿಸ. ಯಾರೊಬ್ಬರಿದ್ರು ಸೈರಿಸಂಗಿಲ್ಲ. ಯಾಕಂದ್ರೆ ಕ್ಲೋಸ್ ಇರಲ್ಲಕ್ಕ ಅವನ್ ದೂರೇ, ಅವನಿಗೆ ಹೊರಗೆ ಹಾಕತ್. ಹೆಂಡತಿನೂ ಸಹಿತ ಎಲ್ಲಿ ಇಲ್ಲೇ ಸಂಡಸ್ಕೋಗಿ ಬರ್ಬೇಕಾದ್ರೆ ಇಬ್ಬಿಬ್ಬರು ಕರ್ಕೊಂಡು ಹೋಗ್ತಿರ್ತಾವ. ಚಂಬು ತೊಗೊಂಡು ನೀನು ನಡಿ ಸಂಗಟ ಒಬ್ಬಾಕಿನೇ ಹಾಕ್ತೀನಿ, ನೀನು ನಡಿ ಸಂಗಟ ಒಬ್ಬಾಕಿನೇ ಹಾಕ್ತೀನಿ ಅಂತಿರ್ತಾವ. ಮತ್ತ ಆಕಿ ಸಂಗಟ ಅಷ್ಟೊಂದು ಕರ್ಕೊಂಡು ಹೋಗ್ತಿರ್ತಾಳ. ಗಂಡನ ಬಲ್ಲಿ ಹೋಗೋ ಟೈಮ್ನಾಗ ನೀನು ನಡಿ ಸಂಗಟ ಒಬ್ಬಾಕಿನೇ ಹಾಕ್ತೀನಿ ಅಂತ ಕರ್ಕೊಂಡು ಹೋಗ್ತಾಳ ಗಂಡನ ಬಲ್ಲಿ ಆಕಿ ತನ್ನ ಗೆಳತಿಗೆ. ಹೆಂಗ ಅಲ್ಲಿ ಹೋಗ್ಬೇಕಾದ್ರೆ ಒಬ್ಬಾಕಿನೇ ಹೋಗ್ತಾಳ, ಇನ್ನೊಬ್ಬಾಕಿ ಹಿಂಗ ಒಳಿಸೈತ ನೋಡಂಗಿಲ್ಲ. ಹಂಗ ಆರೊಬ್ಬರಿದ್ದಡು ಆತ ಸೈರಿಸ. ನೋ, ಇಬ್ಬರಿಗೆ ಪರಿಚಯ ಇರ್ಬೋದು, ಇಬ್ಬರಿಗೆ ಕ್ಲೋಸ್ ಇರ್ಬೋದು, ಏನಿದ್ರು ಸಹಿತ ಅವ್ರಿಬ್ಬರ ಮಧ್ಯೆ ಇನ್ನೊಬ್ಬ ಮೂರನೇದವನಿಗೆ ರಾತ್ರಿ ಅಷ್ಟೇ ಅಲ್ಲ ಹಗಲತ್ತ ಯಾವ ಕಾಲಕ್ಕೂ ಮೂರನೇದವನಿಗೆ ಕರ್ಕೊಳಂಗಿಲ್ಲ, ಮೂರನೇದವನ ಸುದ್ದಿ ಮಾತಾಡಂಗಿಲ್ಲ.
ಮೂರನೇದವ್ರು ಅಭಿಮಾನ ಪಡಂಗಿಲ್ಲ. ಇಷ್ಟು ತಿಳ್ಕೊಂಬಿಡ್ರಿ. ಗಂಡನ ಮೇಲಿನ ಅಭಿಮಾನನೇ ಅತ್ಯಂತ ಶ್ರೇಷ್ಠ ಅಭಿಮಾನ, ಹೆಂಡತಿ ಮೇಲಿನ ಅಭಿಮಾನನೇ ಅತ್ಯಂತ ಶ್ರೇಷ್ಠ ಅಭಿಮಾನ. ಬಸವಣ್ಣವ್ರು ಹೆಂಗೆ ಹೇಳ್ತಾರೆ? ಪೃಥ್ವಿಗೆ ಅಗ್ಗಳೆಯ ಚೆಲುವೆ ಎನ್ನ ಸತಿ ನೀಲಲೋಚನೆ. ನನ್ನ ಹೆಂಡತಿ ಹೆಂಗಳಂದ್ರೆ ಇಡೀ ಭೂಮಿ ಮೇಲೆ ನನ್ನ ಹೆಂಡತಿ ಅಷ್ಟು ಚಂದ ಯಾರೂ ಇಲ್ಲ, ತಳ ತಳ ಹೊಳಿತಾಳಂತ ನಾವು ಅಷ್ಟು ಚಂದಳಕ್ಕೆ. ಹೆಂಗ್ಯಾಕಿರಲ್ಲಕ್ಕ ಅಭಿಪ್ರಾಯ ಹಂಗಿರ್ಬೇಕು. ಅದಕ್ಕೆ ಗಂಡ ಅಂತಾರೆ, ಅದಕ್ಕೆ ಹೆಂಡತಿ ಅಂತಾರೆ. ಮೆಕ್ಕದ ಹೆಣ್ಮಕ್ಳು ನೋಡಿದ್ರು ನನ್ನ ಹೆಂಡತಿ ಅಟ್ ಇವ್ರೇನ್ ಚಂದಿಲ್ಲ ಅನ್ಬೇಕು, ಹಂಗಿರ್ಬೇಕು ಅಭಿಪ್ರಾಯ. ಅದಕ್ಕೆ ಆರೊಬ್ಬರಿದ್ದಡು ಆತ ಸೈರಿಸ. ಯಾರೊಬ್ಬರಿದ್ರು ಅವನು ತಡ್ಕೊಳಂಗಿಲ್ಲ. ಏನ್ ಮಾಡ್ತಾನ? ನನ್ನ ಜೊತೆಗೆ ಯಾರಾದರೂ ಒಬ್ಬರು ಕಂಡರೆ, ನಿಮ್ಮ ಹೆಂಡತಿ ಸಂಗಟ ಒಬ್ಬರು ಯಾರಿಗಾರ ಕಂಡ್ರೆ ಏನ್ ಮಾಡ್ತೀರಿ? ಮೃತ್ಯು ಬಪ್ಪುದು, ಕೊಲ್ಲಿ ಬಿಡ್ತಾನ ನನ್ನ ಗಂಡ. ಮುಗೀತು, ನನ್ನ ಕಟ್ಟಿನೇ ಮುಗಿಸ್ತಾನ, ಕೊಲ್ಲೇ ಹಾಕ್ತಾನ. ವಚನ ಪಕ್ಕ ಬಂದ್ಬಿಟ್ಟನು ಸಿದ್ದರಾಮೇಶ್ವರ. ನಿಷ್ಠೆ ಅಂದ್ರೆ ಏನು ಅಂತ ಬರ್ಕೋಬೇಕಿದ್ ವಚನ. ಎನ್ನನಲ್ಲ ಏಕಾಂತಂ ಬೊಕ್ಕಹನು, ಬೇಗ ಬೇಗ ಹೊರವಂಡಿರಣ್ಣಗಳಿರ. ಆರೊಬ್ಬರಿದ್ದಡು ಆತ ಸೈರಿಸ. ಮೃತ್ಯು ಬಪ್ಪುದು ಕಪಿಲ ಸಿದ್ಧ ಮಲ್ಲಿಕಾರ್ಜುನನೆಂಬನಲ್ಲ. ಏಕಾಂತಂ ಬೊಕ್ಕಹನು, ಬೇಗ ಬೇಗ ಹೊರವಂಡಿರಣ್ಣಗಳಿರ. ಇಷ್ಟು ಇದು ವಚನ, ನಿಷ್ಠೆಯ ವಚನ. ಈ ನಿಷ್ಠೆ ಅನ್ನೋದು ಗಟ್ಟಿಗೊಳ್ಳಲಿಲ್ಲ ಅಂತಂದ್ರ ಅವ್ರಿಗೆ ಏನಂತಾರಂದ್ರ ಅಪಸ್ಮಾರಿಗಳು, ಪೇಪ್ರಿ ರೋಗ ಬಂದವ್ರು ಅಂತವ್ರು ಅಷ್ಟೇ. ಪೇಪ್ರಿ ಅಂತೀರ, ಏನ್ ಮೂರ್ಛೆ ರೋಗ ಅಂತೀರ, ಬೋಸರ ಗಿತ್ತಿಯರು, ಚಾಂಡಾಲರು, ಏನೆಲ್ಲ ಶಬ್ದಗಳ ಬಳಸ್ಯಾನ. ಎಲ್ಲ ತಿಳಿದ ಮೇಲೂ ಏನು ಹೆಂಗ ನಡ್ಕೋಬೇಕು, ಎಲ್ಲಿರ್ಬೇಕು, ಯಾವ ರೀತಿ ನಮ್ಮ ವರ್ತನೆ ಇರಬೇಕು, ಯಾವುದರ ಬಗ್ಗೆ ಆಕರ್ಷಣೆ ಇರಬೇಕು, ಯಾವುದಕ್ಕೆ ಮಹತ್ವ ಕೊಡಬೇಕು, ಏನು ಗೊತ್ತೇ ಆಗಲಿಲ್ಲ ಅಂತಂದ್ರೆ ಏನ್ ಬೇಕು? ಬಿಲ್ವ ಬೆಳಲ್ವಳ ಎರಡು ಒಂದೇ ಕೈಯಲ್ಲಿ ಹಿಡಿಯಲಾಗದಯ್ಯ. ಅಕ್ಕಮಾದೇವಿ ಹೇಳ್ತಾಳ, ಒಂದು ಬೆಳವಲ ಕಾಯಿ ಅದ, ಒಂದು ಬಿಲ್ವದ ಕಾಯಿ ಅದ. ಬಿಲ್ವ ಕಾಯಿನೂ ಹಿಡಿತೀನಿ, ಬೆಳವಲ ಕಾಯಿನೂ ಹಿಡಿತೀನಿ ಅಂದ್ರೆ ಎರಡು ಒಂದೇ ಕೈಯ ಹಿಡಿಯಲಕ್ ಆಗಂಗಿಲ್ಲ. ಒಂದು ಗಂಡ ಅದ, ಇನ್ನೂ ಒಂದು ಮೀಂಡ. ಬರದಾರದ್ರ ವಚನವಾಗಿ. ಗಂಡನ ಜೊತೆಗಾದರೂ ಹಿಡಿಬಹುದು, ಮೀಂಡನ ಜೊತೆಗೆ ಎರಡು ಹಿಡಿಲಕ್ ಬರಂಗಿಲ್ಲ ಅಂತ ವಚನ. ಒಳಗಣ ಹೊರಗಣ ಗಂಡ, ಒಳಗಣ ಮೀಂಡ. ಇದ್ಯಾತರ ನಿಮ್ಮ ಭಕ್ತಿಯಯ್ಯ ಅಂತ ಕೇಳ್ತಾಳ. ವಚನ ಅದ ನೋಡ್ರಿ. ಬಿಲ್ವ ಬೆಳವಲ ಎರಡು ಒಂದೇ ಕೈಯಲ್ಲಿ ಹಿಡಿಯಲಾಗದಯ್ಯ. ಒಂದು ಸಾಲು ಮೊದಲಿಂದ ಹೇಳಿನಿ. ಅಕ್ಕಮಾದಿ ವಚನ ಹುಡುಕ್ಯಾಡಿ ತೆಗಿರಿ, ಸಿಗ್ತದ. ಹೊರಗ ಗಂಡನ್ ಸಂಗಟ ಇವ ನನ್ನ ಗಂಡ ಅಂತ ಹೇಳ್ಕೊಳಕ್ ಹೆಸರಿಗೆ ಒಂದು ಗಂಡ, ಹೊಟ್ಟಿ ಮೇಲೆ ತನಕ ತಾಳಿ ಕಟ್ಕೊಂಡು ಓಡಾಡ್ತಾರೆ. ದೊಡ್ಡ ದೊಡ್ಡ 6 ತೊಲಿ 8 ತೊಲಿ ಚೈನ್ ಹಾಕೊಂಡು ಗಂಡನ್ ತೋರಿಸ್ಕೋತಾರ. ಒಳಗಡೆ ಗಂಡನೇ ಇರ್ಬೇಕ, ಏನು ಮೀಂಡ ಇರ್ಬೇಕ? ಹೊರಗಣ ಗಂಡ, ಒಳಗಣ ಮೀಂಡ ಅಂತ ಅಕ್ಕಮಾದೇವಿ. ಅಂಥವ್ರಲಿಂತ ಎಂದು ನಿಮಗೆ ಮೋಕ್ಷ ಸಾಧನೆ ಆಗ್ತದ? ಯಾವತ್ತು ಸುಮ್ಮನೆ ನಿಮ್ ಟೈಮ್ ವೇಸ್ಟ್ ಮಾಡ್ತೀರಿ, ಅದೇ ಆಧಾರ ಮಾಡ್ಕೋತ ಹೋರ ಕಡೆ ಅದಕ್ಕೆ ಕೂತಿರಿಲ್ಲಿ ಅಂತ ಅಕ್ಕಮಾದೇವಿ ವಚನ. ಅದಕ್ಕೆ ಬಹಳ ನಿಷ್ಠೆ ಅನ್ನೋದು, ಬಹಳ ಹುಷಾರಿರ್ಬೇಕು. ಇದ್ರೊಳಗ ಬಹಳ ಸ್ವಚ್ಛ ಇರ್ಬೇಕು. ಇಲ್ಲಿ ಶುದ್ಧ ಬ್ರಹ್ಮ ಪೀಠ ಇದು. ಈ ಪೀಠದೊಳಗ ಯಾರೂ ಮುಖ್ಯ ಅಲ್ಲ, ಯಾರೂ ಅನಿವಾರ್ಯ ಅಲ್ಲ. ಇಷ್ಟು ತಿಳ್ಕೊಂಡ್ಬಿಡ್ರಿ. ನೆಟ್ಟಗಿರ್ಬೇಕು, ನೆಟ್ಟಗೆ ನಡ್ಕೋಬೇಕು, ತಿಳ್ಕೊಂಡು ನಡಿಬೇಕು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ 5ನೇ ತರಂಗ 233ನೇ ವಿಷಯಾಂಕ ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ. ಈ ವಿಷಯಾಂಕದೊಳಗೆ ಏನ್ ಹೇಳಕತ್ತಾರ? ವ್ಯಾವಹಾರಿಕ ಸತ್ತ, ಪ್ರಾತಿಭಾಸಿಕ ಸತ್ತ ಮತ್ತು ಪಾರಮಾರ್ಥಿಕ ಸತ್ತ 148ನೇ ಚೌಪಾಯಿಯ ಅರ್ಥವನ್ನೇ ಮುಂದುವರಿಸಿ ಈ ಒಂದು ವಿಷಯಾಂಕದೊಳಗೆ ಹೇಳ್ತಾ ಇದ್ದಾರೆ. ಇವು ಮೂರು ಹೆಂಗದವಪ್ಪ ಅಂತಂದ್ರೆ, ನಿನ್ನೆ ಗೌಡನ ಒಂದು, ಮಗನ ಒಂದು, ರಾವಣನ ಪಾತ್ರ, ಸನ್ಯಾಸಿಯ ಪಾತ್ರ ಹೆಂಗ ಹೇಳಿದ್ರು ಅಂತಂದ್ರೆ,
ನಾಟಕದೊಳಗ ರಾವಣನ ಪಾತ್ರ ಗೌಡನ ಮಗ ಮಾಡ್ಯಾನ. ಅಲ್ಲಿ ಸೀತೆಯನ್ನು ಅಪಹರಣ ಮಾಡೋದಕ್ಕೆ ಆತ ಸನ್ಯಾಸಿಯ ಪಾತ್ರ ತಾಳಿದ್ದ. ಸನ್ಯಾಸಿಯ ಪಾತ್ರ ಹೆಂಗಿತ್ತು ಅಂತಂದ್ರೆ ಪ್ರಾತಿಭಾಸಿಕ ಸತ್ತ. ಅಂದ್ರ ರಾವಣ ಸನ್ಯಾಸಿ ಅಲ್ಲ, ಆದರೆ ಸನ್ಯಾಸಿಯಂತೆ ತೋರ್ತಾ ಇದ್ದಾನೆ. ಬರೇ ಪ್ರತೀತಿ ಮಾತ್ರ ಸತ್ಯಂ, ಪ್ರಾತಿಭಾಸಿಕ ಸತ್ಯಂ. ಅಲ್ಲೇನೂ ಅಸ್ತಿತ್ವ ಇಲ್ಲ, ಸನ್ಯಾಸತ್ವದ ಅಸ್ತಿತ್ವನೇ ಇಲ್ಲ, ಬರೇ ಪ್ರತೀತಿಯಲ್ಲಿ ಅದಲ್ಲ. ಹೀಗಾಗಿ ಅದಕ್ಕೇನಂದ್ರು ಪ್ರಾತಿಭಾಸಿಕ ಸತ್ತ. ಮತ್ತ ವ್ಯಾವಹಾರಿಕ ಸತ್ತ ಹೆಂಗದ ಅಂತಂದ್ರೆ ಸನ್ಯಾಸಿ ಪಾತ್ರ ಮಾಡಿದವನೇ ರಾವಣ ಅನ್ನಲ್ಲ. ಆ ರಾವಣ ಏನದಲ್ಲ ವ್ಯಾವಹಾರಿಕ ಸತ್ತ. ಆ ರಾವಣ ಇರುವಿಕೆಯಲ್ಲಿನೂ ಅದನ, ತೋರುವಿಕೆಯಲ್ಲಿನೂ ಅದನ. ರಾವಣನ ಪಾತ್ರ ಇರುವಿಕೆಯಲ್ಲಿನೂ ಅದ, ತೋರುವಿಕೆಯಲ್ಲಿ ಅದ. ಆದರೆ ತೋರುವಿಕೆಯಲ್ಲಿ ಸ್ವತಂತ್ರವಾದ ಪಾತ್ರ ರಾವಣನ ಪಾತ್ರ. ಈಗ ಸನ್ಯಾಸಿ ಆದರೂ ಸಹಿತ ರಾವಣ ಸನ್ಯಾಸಿನೇ ಅಂತಾರ ಇಲ್ಲ. ಪ್ರಾತಿಭಾಸಿಕ ಸತ್ಯ ಒಳಗ ಅವ ಸನ್ಯಾಸಿ ಪಾತ್ರ ವಹಿಸ್ಯಾನಂದ್ರೂ ರಾವಣ ಸನ್ಯಾಸಿನೇ ಅಂತಾರಲ್ರಿ. ಏನ ಬ್ಯಾರೆ ಸನ್ಯಾಸಿ ಅಂತಾರ. ರಾವಣ ಅಲ್ಲಿ ಅದ, ಇಲ್ಲಿನ ರಾವಣ ಅದನ. ಅಲ್ಲಿ ರಾವಣ ಅಸ್ತಿತ್ವ ಇಲ್ಲ ಅಷ್ಟೇ, ಬರೀ ತೋರಿಕೆಯಲ್ಲಿ ಸನ್ಯಾಸಿ ಇದ್ದ. ಇಲ್ಲಿ ರಾವಣನ ಅಸ್ತಿತ್ವ ಅದ. ಆದರೆ ಇಲ್ಲಿ ಹೆಂಗದಂದ್ರೆ ಇರುವಿಕೆ ತೋರುವಿಕೆ ಎರಡೂ ಇದ್ರೂ ಸಹಿತ ಆ ರಾವಣನ ಇರುವಿಕೆ ಹೆಂಗದ, ಗೌಡರ ಮಗನ ಇರುವಿಕೆ, ತೋರುವಿಕೆ ರಾವಣ. ಅಂದ್ರೆ ಪರತಂತ್ರ, ಸ್ವತಂತ್ರವಾದ ಇರುವಿಕೆ ಇಲ್ಲ. ಈ ರೀತಿ ಇರೋದಕ್ಕೆ ಏನಂತಾರಪ್ಪ ಅಂತಂದ್ರೆ ಇರುವಿಕೆಯಲ್ಲಿ ತೋರುವಿಕೆಯಲ್ಲಿ ಎರಡೂ ಅವನಲ್ಲಿ ಇದ್ರೂ ಸಹಿತ ತೋರಿಕೆಯೂ ಅದ, ಇರುವಿಕೆ ಏನದ ರಾವಣನಲ್ಲಿ. ಅದರಲ್ಲಿ ಏನಾಯ್ತು, ರಾವಣನ ತೋರಿಕೆಯಲ್ಲಿ ಅದ, ಇರುವಿಕೆ ಗೌಡರ ಮಗನಲ್ಲಿ ಆದ. ಈ ರೀತಿ ಸ್ವತಂತ್ರವಾದ ಇರುವಿಕೆ ಇಲ್ಲದ ತೋರುವಿಕೆ ಏನ ಆದಲ್ಲ, ಅದು ಏನಪ್ಪ ಸ್ವತಂತ್ರವಾದ ಇರುವಿಕೆ ಇಲ್ಲದ ತೋರುವಿಕೆ ಏನದಲ್ಲ, ಇದು ಏನಪ್ಪ ಅಂತಂದ್ರೆ ವ್ಯಾವಹಾರಿಕ ಸತ್ತ. ಅಲ್ಲಿ ಈ ರಾವಣನ ಪಾತ್ರ ಎಲ್ಲ ಬಟ್ಟಿ ಕಳಚಿ ಅಲ್ಲೇನಾದ ಗೌಡ್ರ ಮಗ ಆಗಿಬಿಟ್ಟ. ನಾಟಕ ಮುಗಿದ್ಮೇಲೆ ಮರದಿನ ಮುಂಜಾನೆ ಮತ್ತ ಅವಾಗ ಗೌಡ್ರ ಮಗ ಆದಾಗ ಏನಾದ, ಪಾರಮಾರ್ಥ. ಅವಂದು ಇರುವಿಕೆನೂ ಗೌಡ್ರ ಮಗ, ತೋರುವಿಕೆನೂ ಗೌಡ್ರ ಮಗ. ಸ್ವತಂತ್ರವಾದ ಇರುವಿಕೆ, ಸ್ವತಂತ್ರವಾದ ತೋರುವಿಕೆ. ಗೌಡ್ರ ಮಗ ಅವಲ್ಲ ಅಂತ ಯಾರು ಅಂತಾರೆ ಅವನಿಗೆ, ಗೌಡ್ರ ಮಗ ಅದಾನೇ ಅಂತಾರೆ, ಗೌಡ್ರ ಮಗನಾಗಿ ತೋರ್ಲಿಕ್ಕತ್ತಾನ. ಬಹಳ ಬ್ಯೂಟಿಫುಲ್ ದೃಷ್ಟಾಂತ ಕೊಟ್ಟಾರ, ಹೌದಲ್ರಿ? ಬಹಳ ಯೋಗ್ಯವಾದ ಈ ದೃಷ್ಟಾಂತ ಯಾರು ಕೊಟ್ಟಾರ? ಪೀತಾಂಬರ್ಜಿ. ಅವರೇ ಇದಕ್ಕೆಲ್ಲ ಭಾಷ್ಯ ಬರೆದವರು. ಪೀತಾಂಬರ್ಜಿ ಇದಕ್ಕೆ ಭಾಷ್ಯ ಬರೆದಾರ. ಸಾಧು ನಿಶ್ಚಲ್ ದಾಸು ವ್ಯಾವಹಾರಿಕ, ಪ್ರಾತಿಭಾಸಿಕ, ಪಾರಮಾರ್ಥಿಕ ಅಂತ ಏನದ ಸಿದ್ಧಾಂತ ಕೊಟ್ಟಾರ. ಅದಕ್ಕೆಲ್ಲ ತಿಳಿಸಿ ಹೇಳಂಗ ಮಾಡಿದವರು ಪೀತಾಂಬರ್ಜಿ ತಾಯಿ ಇದ್ದಂಗ, ಅವರು ತಂದೆ ಇದ್ದಂಗ. ಕಿರಾಣಿ ಮಾಲು ತಂದು ಕೊಡ್ತಾನ. ಆ ಕಿರಾಣಿ ಮಾಲಿನ ಅಡಿಗೆ ಮಾಡಿ ತಾಯಿಯಾದವಳು ಉಂಡು ತನ್ನ ಮಡಿಲ ಕೂಸಿಗೆ ತನ್ನ ಎದೆಯ ಹಾಲು ಕುಡಿಸ್ತಾಳ. ಗಂಡ ತಂದ ಕಿರಾಣಿ ಮಾಲು ಆ ಕೂಸಿಗೆ ಉಣಿಸ್ಬೇಕಲ್ಲ, ಅದಕ್ಕೆ ಬೆಳೆಸ್ಬೇಕಾದ್ರೆ ಹ್ಯಾಂಗ ಉಣಿಸ್ತಾಳ? ಉಣ್ತಾಳ ಮೊದಲು. ಉಂಡು ಅದನ್ನ ಹಾಲು ಮಾಡಿಕೊಂಡು ಆ ಕೂಸಿಗೆ ಹಾಲು ಉಣಿಸ್ತಾಳ. ಹಾಗಿದು ಪೀತಾಂಬರ್ಜಿ ಏನ್ ಮಾಡ್ತಾನ? ಸ್ತನಪಾನ. ತಾಯಿ ಪೀತಾಂಬರ್ಜಿ ನೀವು ನಿಶ್ಚಲದಾಸಗ ಬಿಟ್ಟು ಬಿಡಬಹುದು, ಪೀತಾಂಬರ್ಜಿಗೆ ಬಿಡಂಗಿಲ್ಲ. ಪೀತಾಂಬರ್ಜಿ ಹಿಡಿದ್ರೆ ಹಾಲು ಸಿಗಲ್ಲ. ನಾವು ಬೆಳಿಬೇಕಾದ್ರೆ ಪೀತಾಂಬರ್ಜಿನ ಕಾರಣ. ನಿಮಗೆ ಒಂದು 100 ವರ್ಷ ಈ ಸತ್ತ ಅಂತ ಹೇಳಿದ್ರೆ ಅರ್ಥ ಆಗಂಗಿಲ್ಲ. ಇಂಥದೊಂದು ದೃಷ್ಟಾಂತ ಕೊಟ್ರೆ ಅರ್ಥ ಆಗ್ಬಿಡ್ತದೆ.
ನಿನ್ನೆ ಮೊನ್ನೆ ಹೇಳೋದಕ್ಕಿಂತ ಇವಾಗ ದೃಷ್ಟಾಂತ ಕೊಟ್ಟು ಹೇಳಿದ್ದು ಸರಳ ಆಯ್ತಾ ಇಲ್ಲ? ಇನ್ನೇನಾಯ್ತು? ಗೌಡ್ರ ಮಗನ ಕಥೆ ಆಯ್ತಾ? ಎಲ್ಲಿ ತನಕ ಸನ್ಯಾಸಿ ಆಯ್ತು. ಮತ್ತೆ ಪಾರಮಾರ್ಥಿಕ ಸತ್ತಾಚೇತನವನ್ನು ಬಿಟ್ಟು 2 ಸತ್ತಾಗಳಿದ್ದಾವೆಂದು ಹೇಳಿದ್ದೀರಲ್ಲ, ಅವುಗಳ ಲಕ್ಷಣಗಳನ್ನು ಹೇಳಿ. ಶಿಷ್ಯ ಕೇಳಕತನ, ಈ ಪಾರಮಾರ್ಥಿಕ ಸತ್ತ ಬಿಟ್ಟು ಇನ್ನ 2 ಅದಾವ ಅಂತ ಹೇಳಿರಲ್ಲಪ್ಪ, ಅವು ಏನೇನದಾವ ಅವು ಒಂದು ಸ್ವಲ್ಪ ಹೇಳ್ರಿ ಅಂತ ಅಂದ. ಈ ದೃಷ್ಟಾಂತ ಓದೋದೇನು ಬೇಡಲ್ಲ, ಅರ್ಥ ಆಯ್ತಲ್ಲ, ಸುಮ್ಮನೆ ಎದಕ್ಕೆ ಓದ್ಕೊತ್ ಕುಂದಿರ್ಬೇಕು ಗೊತ್ತಾದ್ಮೇಲೆ. ಮುಂದೋಗಮಲ್ಲ. ವ್ಯಾವಹಾರಿಕ ಸತ್ತಾದ ಲಕ್ಷಣ. ಈಗೇನದ? ವ್ಯಾವಹಾರಿಕ ಸತ್ತಾದ ಲಕ್ಷಣ. 1ನೇ ಲಕ್ಷಣ. ಸ್ವಲ್ಪ ಫ್ರೆಶ್ ಇದ್ದಾಗ ಹೇಳಿದ್ರ ಗಟ್ಟಿ ಕುಂದಿರ್ತಾವ ಅನ್ನೋದಕ್ಕೆ ನಿನ್ನೆ ಪಾಠ ಸ್ಥಗಿತಗೊಳಿಸಿದೆ. ಈ ವ್ಯಾವಹಾರಿಕ ಸತ್ತ ಅಂದ್ರೆ ಯಾವುದಕ್ಕಂತೀರಿ? ಏನ್ ಅರ್ಥ ಮಾಡ್ಕೊಂಡ್ರಿ? ಸ್ವತಂತ್ರ ಇರುವಿಕೆ ಇರಂಗಿಲ್ಲ. ಅದನ್ನ ನಾವು ಬಾಧೆಗೊಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಬ್ರಹ್ಮಜ್ಞಾನದಿಂದ ಮಾತ್ರ ಬಾಧೆಗೊಳಿಸೋದು. ಬೇರೆ ಯಾವುದರಿಂದಲೂ ಬಾಧೆಗೊಳ್ಳಲ್ಲ. ಹಾವ ಹಗ್ಗದಾಗ ತೋರಿದ ಹಾವ ಒಂದು ದೀಪ ಹಚ್ಕೊಂಡು ಬಂದ್ರೆ ಹೋಗ್ಬಿಡ್ತದ ಹಾವ. ಅದಕ್ಕೇನು ಬ್ರಹ್ಮಜ್ಞಾನ ಬೇಕಾಗಿಲ್ಲ. ಶುಕ್ತಿ ಒಳಗಿಂದು ಬೆಳ್ಳಿ ಒಂದು ಸ್ವಲ್ಪ ಬೆಳಕಾಯ್ತು ಅಂತಂದ್ರೆ ಕಾಪಿ ಚಿಪ್ಪತ್ತು ಗೊತ್ತಾಗ್ಬಿಡ್ತು. ಮೋಟು ಮರದೊಳಗಿನ ಕಳ್ಳ ಸ್ವಲ್ಪ ಬೆಳಕಾಯ್ತು ಅಂತಂದ್ರ ಆ ಕಳ್ಳ ಹೋಗ್ಬಿಡ್ತಾವ. ಅವು ಇಲ್ದಂಗೆ ಆಗ್ಬಿಡ್ತಾವ. ಎಲ್ಲಿ ಓದ್ತಾವು? ಹಗ್ಗದಾಗ ಓದ್ತಾವ. ಹಾವು ಹಗ್ಗದಾಗ ಓದ್ತದ, ಬೆಳ್ಳಿ ಶುಕ್ತಿ ಒಳಗೆ ಓದ್ತದ, ಕಳ್ಳ ಮೋಟು ಮರದಾಗ ಓದ್ತಂತೆ. ಕತ್ತಲಿದ್ದಾಗ ಹೊರಗೆ ಬರ್ತಾವ. ಕತ್ತಲಾದ್ಮೇಲೆ ಬೆಳಕಾದ್ಮೇಲೆ ಒಳಗೆ ಹೋಗ್ತಾವ. ಇಷ್ಟೇ. ಮತ್ತೆ ಎಲ್ಲಾರು ಹೊರಗೆ ಓದ್ತಾವ ಅಂದಿರಿ ಎಲ್ಲಾರು? ಕತ್ತಲೆ ಕಡೆ ಓದ್ತದ, ಬೆಳಕಿನಾಗ ಓದ್ತದ. ಬೆಳಕೆ ಕಡೆ ಓದ್ತದ, ಕತ್ತಲದಾಗ ಓದ್ತದ. ಅದು ಒಂದರೊಳಗೆ ಒಂದೇ ವಸ್ತು 2 ರೀತಿಯಾಗಿ ತೋರ್ತಾವ. ಬೆಳಕಾಗಿನೂ ತೋರ್ತಾವ, ಕತ್ತಲಾಗಿನೂ ತೋರ್ತಾವ. ಅಜ್ಞಾನಿ ಯಾರು? ಜ್ಞಾನಿನೇ ಅಜ್ಞಾನಿ ಆಗ್ತಾನ. ಮತ್ತ ಜ್ಞಾನಿ ಯಾರು? ಅಜ್ಞಾನಿನೇ ಜ್ಞಾನಿ ಆಗ್ತಾನ. ಅಜ್ಞಾನ ಅಂತ ಬರೆದಿದ್ರೆ ಜ್ಞಾನ ಅದ ಇಲ್ರಿ? 3 ಅಕ್ಷರ ಬರೀರಿ, ಅಜ್ಞಾನಿ. ಅಜ್ಞಾನಿ ಅನ್ನೋ ಶಬ್ದದೊಳಗೆ ಜ್ಞಾನಿ ಅದನ್ನ ಇಲ್ಲ. ತನ್ನೊಳಗಿಂದ ಅನ್ನೋದು ಕಳ್ಕೊಂಡಂದ್ರೆ ಜ್ಞಾನಿನೇ ಆಗ್ತಾನ. ಹಿಡ್ಕೊಂಡಿರೋ ತನಕ ಅಜ್ಞಾನಿ ಆಗಿರ್ತಾನ ಅಷ್ಟೇ. ಯಾವಾಗ ಹಿಡ್ಕೊತಾನ ಅಂತಂದ್ರೆ ಮಿಥ್ಯಾ ವಸ್ತುಗಳ ಅಭಿಮಾನ ಪಟ್ಟು, ಮಿಥ್ಯಾ ವಸ್ತುಗಳ ಸಂಬಂಧ ಸಂಪತ್ತುಗಳು ಹುಡುಕೊಂಡು ಅದರ ಮೇಲೆ ಆಕರ್ಷಣೆಯಾಗಿ ಓದ್ತಾನಲ್ಲ, ಅದು ಅಜ್ಞಾನಿ ಆಗ್ತಾನ. ಅವುಗಳನ್ನು ಬಿಟ್ಟಾಗ ಜ್ಞಾನಿನೇ ಆಗ್ತಾನ. ಹಾಗೀಗ ವ್ಯಾವಹಾರಿಕ ಸತ್ತ ಅಂದ್ರೆ ನನಗೊಂದು ವ್ಯಾವಹಾರಿಕ ಸತ್ತಕ್ಕೆ ಉದಾಹರಣೆ ಕೊಡ್ರಿ. ವ್ಯಾವಹಾರಿಕ ಸತ್ತಕ್ಕೆ ಉದಾಹರಣೆ ಕೊಡ್ರಿ. ವಸ್ತು ಪ್ರಪಂಚ, ಈ ಜಗತ್ತಿನಾಗಿರೋ ಎಲ್ಲ ವಸ್ತು ಪ್ರಪಂಚಗ ಏನ್ ಬೇಕಾದ ವಸ್ತು ತಗೋರಿ, ಪೆನ್ನ, ಕಾಪಿ, ನಮ್ಮ ಶರೀರಗಳು, ಪಂಚಭೂತಗಳು ಏನೇನದಾವ ಎಲ್ಲ ತಗೋರಿ. ಎಲ್ಲ ವ್ಯಾವಹಾರಿಕ ಸತ್ತ. ಕಣ್ಣಿಗೆ ಕಾಣ್ತಾವ, ಕೈಲಿಂದ ಮುಟ್ಲಕ್ ಸಿಗ್ತಾವ. ಕಣ್ಣಿಗೆ ಸ್ಪಷ್ಟವಾಗಿ ಕಾಣ್ತಾವ, ಕೈಲಿಂದ ಮುಟ್ಲಕ್ ಸಿಗ್ತಾವ. ವ್ಯಾವಹಾರಿಕ ಸತ್ತ. ತೋರಿಕೆ ಇರುವಿಕೆ ಎಲ್ಲ ಅದ. ಮತ್ತದು ಬಾಧ ಹೊಂದಬೇಕಲ್ಲ, ಅದು ಮಿಥ್ಯ ಆಗ್ಬೇಕು. ಮಿಥ್ಯ ಯಾಕೆ ಆಗಂಗಿಲ್ಲ ಅಂದ್ರ ಮಿಥ್ಯನೇ ಸತ್ಯ, ಮಿಥ್ಯಕ್ಕೆ ಸತ್ಯ ಸತ್ಯ ಅನ್ಕೋತ್ ಕೂತಾರಂದ್ರ ಅಲ್ಲಿ ಬ್ರಹ್ಮಜ್ಞಾನ ಆಗ್ಲಾರ್ದವ್ರು ಅದು ಮಿಥ್ಯಕ್ಕೆ ಸತ್ಯ ಅಂತಿರ್ತಾರೆ. ಬ್ರಹ್ಮಜ್ಞಾನ ಆಯ್ತಂತಂದ್ರೆ ಅದು ಮಿಥ್ಯನೇ ಆಗ್ತದೆ. ಬ್ರಹ್ಮಜ್ಞಾನವಿಲ್ಲದೆ ಯಾವುದು ಬಾಧೆ ಹೊಂದುವುದಿಲ್ಲವೋ ನೋಡ್ರಿ, ವ್ಯಾವಹಾರಿಕ ಸತ್ತಾದ ಲಕ್ಷಣ ಬರ್ಕೋಬೇಕಿದು. ಬಹಳ ಚಂದ ಮುಖ್ಯವಾದ ಲಕ್ಷಣ ಇದು.
ಲಕ್ಷಣಶಾಸ್ತ್ರ ಯಾರು ಚಂದ ಓದ್ಕೋತೀರಿ ಅವರಿಗೆ ಇದೆಲ್ಲ ಮೇಲೆ ತುದಿಗೆ ಅರ್ಥ ಆಗಿಬಿಡ್ತದೆ. ಯಾವ ಪದಾರ್ಥವು ಬ್ರಹ್ಮಜ್ಞಾನವಿಲ್ಲದೆ ಬಾಧೆ ಹೊಂದುವುದಿಲ್ಲವೋ ಕಿಂತು ಬ್ರಹ್ಮಜ್ಞಾನದಿಂದವೇ ಯಾವುದು ಬಾಧೆ ಹೊಂದುತ್ತದೆಯೋ, ಬ್ರಹ್ಮಜ್ಞಾನ ಆಯಿತು ಅಂದ್ರೆ ಇದು ಬಾಧೆ ಹೊಂದುತ್ತದೆ. ಈಗ ಹಗ್ಗ ಏನದದು ವ್ಯವಹಾರಿಕ ಸತ್ಯ, ನೋಡೋದಕ್ಕೂ ಕಣ್ಣಾಗ ಸಿಗ್ತದ, ಮುಟ್ಟಿದ್ರೆ ಕೈಯಾಗ ಹಗ್ಗ ಹಿಡ್ಕೋತೀರಿ ನೀವು. ಹಗ್ಗ ನಿಮಗೆ ಸ್ಪರ್ಶಕ್ಕೂ ಸಿಗ್ತದ, ದೃಶ್ಯಕ್ಕೂ ಸಿಗ್ತದ. ಹಿಂಗ ಸಿಕ್ತದ್ದು ಬ್ರಹ್ಮ ಅದನಂತ ಮಾಯೆ ಆದ, ಆ ಮಾಯೆ ಆದಂತ ಆಕಾಶ ಅದ, ಆಕಾಶ ಆದಂತ ವಾಯು ಅದ, ವಾಯು ಆದಂತ ಅಗ್ನಿ ಅದ, ಅಗ್ನಿ ಆದಂತ ಜಲ ಅದ, ಜಲ ಆದಂತೆ ಭೂಮಿ ಅದ. ಮತ್ತ ಭೂಮಿ ಮೇಲೆ ಎಷ್ಟು ವಸ್ತುಗಳು ಕಾಣ್ಲಕತ್ತವ, ಎಲ್ಲ ವಸ್ತುಗಳ ಭೂಮಿಲಿಂತೆ ಮಣ್ಣಲಿಂತೆ ಮಾಡಿದ್ದು ಅದ ವಸ್ತು ಪ್ರಪಂಚ. ಆ ಒಂದು ಹಗ್ಗನು ಆ ಭೂಮಿಲಿಂತೆ ಮಾಡಿದ್ದೇ ಆದ. ಹೀಗಾಗಿ ಬ್ರಹ್ಮನೇ ಮಾಯೆ ಸ್ವರೂಪ ಅದನ, ಬ್ರಹ್ಮನೇ ಪಂಚಭೂತಗಳ ಸ್ವರೂಪ ಅದನ, ಬ್ರಹ್ಮನೇ ಆ ಹಗ್ಗದ ಸ್ವರೂಪ ಅದನ. ಅಲ್ಲಿ ಬ್ರಹ್ಮ ಇಲ್ಲ ಅಂತಂದ್ರೆ ಇಲ್ಲಿ ಹಗ್ಗ ಇಲ್ಲ, ಯಾವ ವಸ್ತುಗಳು ಇಲ್ಲ ಈ ಪ್ರಪಂಚದೊಳಗೆ. ಅಲ್ಲಿ ಬ್ರಹ್ಮ ಅದನಂತೆ ಎಲ್ಲ ವಸ್ತುಗಳು ಅದಾವು. ಒಪ್ಕೋತೀರಾ? ಇಲ್ಲ. ಕಿವ್ಯಾಗ, ಮೂಗನಾಗ, ಕೊಳ್ಳಾಗ, ಟೊಂಕದಾಗ, ಭುಜದಾಗ ಎಲ್ಲಾ ಕಡೆ ಬಂಗಾರ ಹಾಕೊಂಡಿರಿ, ಆಭರಣಗಳು ಹಾಕೊಂಡಿರಲ್ಲ. ನಿಂಬಲ್ಲಿ ಆಟ ಬಂಗಾರ ಇದ್ರೆ ಆಭರಣ ಹಾಕೊಳಕ್ ಸಾಧ್ಯ ಆಗ್ಯದ. ನಿಂಬಲ್ಲಿ ಬಂಗಾರ ಇದ್ದಿದ್ದಿಲ್ಲ ಅಂದ್ರೆ ಅವೆಲ್ಲ ಎಲ್ಲಿ ಹಾಕೊಳಕ್ ಸಾಧ್ಯ ಇತ್ತು? ಇಷ್ಟೊಂದು ಆಭರಣಗಳು ಹಾಕೊಂಡಿರಿ ಅಂತಂದ್ಮೇಲೆ ನಿಂಬಲ್ಲಿ ಬಂಗಾರ ಇದ್ರೆ ಅವೆಲ್ಲ. ಹಂಗ ಬ್ರಹ್ಮ ಇದ್ರೆ ಈ ವಸ್ತು ಪ್ರಪಂಚ, ಅಲ್ಲಿ ಬ್ರಹ್ಮನೇ ಇಲ್ಲ ಅಂತಂದ್ರೆ ಬಂಗಾರ ಇಲ್ಲ ಅಂದ್ರೆ ಆಭರಣ ಇಲ್ಲ. ಅದಕ್ಕೆ ಇಷ್ಟೊಂದು ವಸ್ತು ಪ್ರಪಂಚ ಅದಂದ್ರೆ ಬ್ರಹ್ಮ, ಇದೇ ಬ್ರಹ್ಮಜ್ಞಾನ. ಈ ರೀತಿ ನಾವೇನ್ ಮಾಡ್ಬೇಕು? ಬಾಧೆಗೊಳಿಸ್ಬೇಕು. ಪ್ರತಿಯೊಂದು ವಸ್ತುವನ್ನ ಹಿಡ್ಕೋಬೇಕು. ಇದು ಎದರಿಂದ ಆಗ್ಯದ ನೋಡ್ಬೇಕು. ಎಲ್ಲ ವಸ್ತುಗಳು ಎದರಿಂದ ಆಗ್ಯಾವ? ಈಗ ನಿಮ್ಮಲ್ಲಿ ಎಲ್ಲ ವಸ್ತುಗಳವಲ್ಲ, ಇವೆಲ್ಲ ವಸ್ತುಗಳು ಎದರಿಂದ ಆಗ್ಯಾವ? ಪೃಥ್ವಿಲಿಂತೆ ಆಗ್ಯಾವ, ಪೃಥ್ವಿಲಿಂತೆ ಆಗ್ಯಾವ. ಈಗ ಪೃಥ್ವಿ ಸತ್ಯ ಆಯ್ತು, ನಿಮ್ಮ ವಸ್ತು ಮಿಥ್ಯ ಆಯ್ತು. ಹೌದಾ? ಇಲ್ಲ, ಬಾಧೆಗೊಳಿಸ್ಬೇಕಿಲ್ಲ. ಪೃಥ್ವಿ ಬಾಧೆಗೊಂಡು ಇದು ನಿಮ್ಮ ವಸ್ತು ಬಾಧೆಗೊಳ್ಬೇಕಾದ್ರೆ ಇದು ಪೃಥ್ವಿಲಿಂತ ಆಗ್ಯದ, ಇದು ಮಣ್ಣು ಅಂತ ಅನ್ನಕ್ ಬರ್ತದ? ಇಲ್ಲ. ನಿಮ್ಮ ಶರೀರ ಎದರಿಂದ ಆಗ್ಯದ? ಮಣ್ಣಿಲಿಂತ ಆಗ್ಯದ. ಮಣ್ಣಿಲಿಂತೆ ಆಹಾರ ಪದಾರ್ಥಗಳು ಹುಟ್ಟ್ಯಾವ, ಅದೇ ತಿಂದು ಇದಕ್ಕೆ ಬೆಳೆಸ್ಲಕತ್ತೀರಿ. ಹಿಂಗಾಗಿ ಪೃಥ್ವಿಯನ್ನ ಸತ್ಯ ಮಾಡಿ, ಪೃಥ್ವಿಯನ್ನ ಸತ್ಯ ಮಾಡಿ ಏನ್ ಮಾಡ್ಬೇಕಾಗ್ಯದ? ಈ ವಸ್ತುವನ್ನ ಮಿಥ್ಯೆ ಮಾಡ್ಬೇಕಾಗ್ಯದ, ಬಾಧೆಗೊಳಿಸ್ಬೇಕಾಗ್ಯದ. ಮತ್ತ ಪೃಥ್ವಿಯರ ಏನು ಅದು ಪಾರಮಾರ್ಥಿಕ ಸತ್ಯ ಏನು ಅಲ್ಲ, ಅದು ಕಲ್ಪಿತ ಸತ್ಯ. ಪೃಥ್ವಿ ಅದರಿಂದ ಪೃಥ್ವಿನೂ ನಾವು ಮಿಥ್ಯೆ ಮಾಡ್ಬೇಕು, ಬಾಧೆಗೊಳಿಸ್ಬೇಕಾಗ್ಯದ. ಪೃಥ್ವಿ ಅದರಿಂದ ಬಾಧೆಗೊಳಿಸ್ತೀರಿ? ಜಲದಿಂದ. ಜಲ ಇಲ್ಲ ಅಂದ್ರೆ ಪೃಥ್ವಿ ಇಲ್ಲ. ಜಲದಿಂದಲೇ, ಜಲದ ಒಂದು ಲೀಲೆನೇ ಪೃಥ್ವಿ. ಹೀಗಾಗಿ ಜಲ ಸತ್ಯ, ಪೃಥ್ವಿ ಮಿಥ್ಯ. ಮತ್ತು ಜಲರ ಏನ್ ಖರೆ ಅದದು, ಅದನ್ನು ಕಾಲ್ಪನಿಕ ಸತ್ಯ. ಜಲಕ್ಕೆ ಅದರಿಂದ ಯಾವುದು ಅಧಿಷ್ಠಾನ, ಕಲ್ಪಿತ ಅಧಿಷ್ಠಾನ. ಅಗ್ನಿ, ಅಗ್ನಿ ಸತ್ಯ, ಜಲ ಮಿಥ್ಯ. ಮುಂದೆ ಅಗ್ನಿ ಉಳಿಬೇಕಾದ್ರೆ ಏನ್ ಬೇಕು? ವಾಯು ಬೇಕು. ವಾಯು ಇಲ್ಲ ಅಂತಂದ್ರೆ ಅಗ್ನಿ ಇಲ್ಲ. ಹಿಂಗ ವಾಯು ಸತ್ಯ, ಮತ್ತೆ ಅಗ್ನಿ ಮಿಥ್ಯ. ಮತ್ತ ವಾಯು ಎದರನ್ನು ಹಿಡ್ಕೊಂಡು ಅದದು, ಎದರ ಆಸರಣ ಹೊಂಟದ ವಾಯು? ಆಕಾಶಕ್ಕೆ ಹಿಡ್ಕೊಂಡದ. ಆಕಾಶ ಬಿಟ್ಟು ವಾಯು ಇಲ್ಲ. ಹಿಂಗಾಗಿ ಆಕಾಶ ಸತ್ಯ, ವಾಯು ಮಿಥ್ಯ. ಮುಂದೇನಾಯ್ತು? ಇವೆಲ್ಲಕ್ಕ ದಾಟಿ ಏನದಪ್ಪ ಅಂದ್ರೆ ಏನದ ಗೊತ್ತಿಲ್ಲ. ಆ ಗೊತ್ತಿಲ್ಲ ಅನ್ನೋದು ನಿಮಗೆ ಗೊತ್ತದಲ್ಲ, ಅದಕ್ಕೇನಂತಾರ? ಮಾಯೆ ಅಂತಾರ, ಅಜ್ಞಾನ ಅಂತಾರ. ಇದ್ದದ್ದೇನದ ಎಲ್ಲ ಮಾಯಾಗಿ ಹೋಗ್ಬಿಡ್ತದ, ಅಲ್ಲಿ ಇಲ್ಲದಂಗೆ ಆಗಿಬಿಡ್ತದ. ಅಲ್ಲಿ ಇವೆಲ್ಲ ಓಸುಕ ಮೂಲ ತಾಯಿ ಆಕಿ ಮಾಯೆ, ಅಜ್ಞಾನ, ಪ್ರಕೃತಿ ಏನಂತಿರಲ್ಲ ಅದು ಏನದಲ್ಲ
ಆ ಪ್ರಕೃತಿ, ಮೂಲ ಪ್ರಕೃತಿ ಸತ್ಯ, ಈ ಪಂಚಭೂತಗಳೆಲ್ಲ ಮಿಥ್ಯ ಆಗ್ತದೆ. ಮತ್ತೆ ಆ ಮೂಲ ಪ್ರಕೃತಿಯರೇ ಏನದದು? ಬ್ರಹ್ಮನ ಅಸ್ತಿತ್ವ ಆದಂತ ಮೂಲ ಪ್ರಕೃತಿ ಅದ. ವಿದೌಟ್ ಹಿಮ್ ಐ ಕೆನಾಟ್ ಎಕ್ಸಿಸ್ಟ್. ಆತ ಇಲ್ಲ ಅಂತಂದ್ರೆ ನನಗೆ ಅಸ್ತಿತ್ವನೇ ಇಲ್ಲ ಅಂತ ಹೇಳ್ತದ ಅದು ಮೂಲ ಪ್ರಕೃತಿ. ಅವನಿಲ್ಲದೆ ನಾನು ಅಸ್ತಿತ್ವನೇ ಇಲ್ಲ. ವಿದೌಟ್ ಹಿಮ್ ಐ ಕೆನಾಟ್ ಎಕ್ಸಿಸ್ಟ್. ಆಭರಣ ಹೇಳ್ತದ, ಬಂಗಾರನೇ ಇಲ್ಲ ಅಂತಂದ್ರೆ ನನಗೆ ಅಸ್ತಿತ್ವ ಇಲ್ಲ. ಬೇಕಾದಷ್ಟು ವೈಭವ, ಭಾರಿ ಚಂದ ಡಿಸೈನ್ ಮಾಡಿ, ಆ ಡಿಸೈನಿಗೆ ಏನೇನೋ ಎಲ್ಲ ಮಾಡಿ, ಅದೆಲ್ಲ ಏನಾಗ್ಯದದು? ಮೇಕಿಂಗ್ ಚಾರ್ಜ್. ಜಗ್ಗಿ ಮೇಕಿಂಗ್ ಚಾರ್ಜ್ ಕೊಟ್ಟದು ಮಾಡ್ಕೊಂಡ್ ಬಂದಿರ್ತೀರಿ. ನೀವು ಏಟ್ ಮೇಕಿಂಗ್ ಚಾರ್ಜ್ ಮಾಡಿದ್ರು ಆ ಸರ ಬಂಗಾರದ ಒಂದ್ ಬೈಲಿ ಮಾರ್ಲಕ್ ಹೋದ್ರಿ ಅಂತಂದ್ರೆ ನಿಮ್ ಮೇಕಿಂಗ್ ಚಾರ್ಜ್ ಅವೆಲ್ಲ ಒಟ್ಟು ಕರಗಿಸ್ಬಿಡ್ತಾನ. ಕರಗಿಸಿ ಬಂಗಾರ, ಗಟ್ಟಿ ಬಂಗಾರ ಮಾಡ್ಬಿಡ್ತಾನ. ಅಕ್ಸಾಲೆರ ಒಂದ್ ಬೈಲಿ ಹೋದ್ರಿ ಅಂತಂದ್ರೆ ಹಂಗ ವಿದೌಟ್ ಹಿಮ್ ಐ ಕ್ಯಾನಾಟ್ ಎಕ್ಸಿಸ್ಟ್. ಅವ ಇಲ್ಲ ಅಂತಂದ್ರೆ ನನಗೆ ಅಸ್ತಿತ್ವನೇ ಇಲ್ಲ. ಬಂಗಾರ ಇಲ್ಲ ಅಂದ್ರೆ ಆಭರಣಕ್ಕೆ ಅಸ್ತಿತ್ವ ಇಲ್ಲ. ಅದೇ ರೀತಿ ಬ್ರಹ್ಮ ಇಲ್ಲ ಅಂದ್ರೆ ಮೂಲ ಪ್ರಕೃತಿಗೆ ಅಸ್ತಿತ್ವ ಇಲ್ಲ. ಹೀಗಾಗಿ ವಿದೌಟ್ ಮೀ ಹಿ ಕ್ಯಾನಾಟ್ ಮ್ಯಾನಿಫೆಸ್ಟ್. ನಾನು ಇಲ್ಲದೆ ಆತ ಪ್ರಕಟವಾಗಲಾರ. ಈ ಜಗತ್ತಿನೊಳಗೆ ಏನೇ ಲೀಲೆ ನಡೆದ, ಮೋಕ್ಷದ ಲೀಲೆ ನಡೆದಿರ್ಬೋದು, ಬಂಧನದ ಲೀಲೆ ನಡೆದಿರ್ಬೋದು, ಎಲ್ಲ ಲೀಲೆಗಳು ಆ ಪ್ರಕೃತಿ ಮಾತೆಯ ಒಂದು ಆಧೀನದಲ್ಲಿ ನಡೆದವ. ಅವನಲ್ಲಿ ಮೋಕ್ಷನೂ ಇಲ್ಲ, ಅವನಲ್ಲಿ ಬಂಧನೂ ಇಲ್ಲ. ಮೋಕ್ಷ ಬಂಧನಗಳು ಎರಡನ್ನೂ ಕಳ್ಕೊಂಡಾಗ ಏನಾಗ್ತೀವಿ? ನಾವು ಶುದ್ಧ ಬ್ರಹ್ಮ ಆಗ್ತೀವಿ. ಮೋಕ್ಷ ಸಾಧನೆ ಮಾಡಿರುವ ತನಕ ನಾವು ಮೂಲ ಪ್ರಕೃತಿ ಒಳಗೆ ಆಟ ಆಡ್ತಿರ್ತೀವಿ. ಬಂಧ ಮೋಕ್ಷದ ಆಟದೊಳಗ ನಾವು ಮೂಲ ಪ್ರಕೃತಿ ಒಳಗೆ ನಡೆದ ಆಟ ಇದು. ಮೋಕ್ಷ ಬಂಧಗಳು ಎರಡನ್ನು ಕಳ್ಕೊಂಡಾಗ ಶುದ್ಧ ಬ್ರಹ್ಮ. ಆ ಮೋಕ್ಷ ಬಂಧಗಳು ಎರಡನ್ನು ಕಳ್ಕೋಬೇಕಾದ್ರೆ ಸಾಧನೆ ಮಾಡಿ ಕಳ್ಕೋಬೇಕಾಗ್ತದೆ. ಈ ಸಾಧನೆ ಮಾಡುವ ತನಕ ನಾವು ಮೂಲ ಪ್ರಕೃತಿಯ ಒಂದು ಕೃಪೆ ಒಳಗೆ ನಾವು ಸಾಧನೆ ಮಾಡಬೇಕಾಗ್ತದೆ. ಅದಕ್ಕೆ ಇಲ್ಲೇನಾಯ್ತು? ವ್ಯಾವಹಾರಿಕ ಸತ್ತ ಅಂತಂದ್ರೆ ಎರಡು ಲಕ್ಷಣ ಹೇಳಿದ್ರು. ಒಂದನೇ ಲಕ್ಷಣ, ಬ್ರಹ್ಮಜ್ಞಾನವಿಲ್ಲದೆ ಬಾಧೆ ಹೊಂದುವುದಿಲ್ಲ. ಮತ್ತೆ ಅದು ಬಾಧೆ ಹೊಂದಬೇಕಾದ್ರೆ ಬ್ರಹ್ಮಜ್ಞಾನದಿಂದಲೇ ಬಾಧೆ ಹೊಂದಂಥದ್ದು. ಯಾವಾಗಾರ ದೀಪ ಹಚ್ಚಿ ಬೆಳಕು ಮಾಡಿದ್ರೆ ಬಾಧೆ ಹೊಂದಂಗಿಲ್ಲದು. ಬ್ರಹ್ಮಜ್ಞಾನನೇ ಬೇಕು. ಹಗ್ಗ ಕಳ್ಕೊಂಡು ಹೋಗ್ಬೇಕು. ಹಗ್ಗ ಬಾಧೆ ಹೊಂದಬೇಕಾದ್ರೆ ಬ್ರಹ್ಮನ ಜ್ಞಾನ ಮಾಡಿಕೊಂಡ್ರೆ ಬ್ರಹ್ಮನೇ ಹಗ್ಗದ ರೂಪದಲ್ಲಿದ್ದಾನೆ. ರಸ್ತೆ ಒಳಗೆ ಒಂದು ಕಲ್ಲು ಬಿದ್ದು, ಆ ಕಲ್ಲನ್ನು ನಾವು ಬಾಧೆ ಮಾಡ್ಬೇಕಾಗಿದೆ. ಹೆಂಗ್ ಮಾಡ್ತೀರಿ? ಕಲ್ಲು ಇಲ್ಲದಂಗೆ ಮಾಡ್ಬೇಕಾಗ್ಯದ. ಅದಕ್ಕೆ ದೀಪ ಹಚ್ಚಿ ಬೆಳಕು ಹಚ್ಚಿದ್ರೆ ಬಾಧೆ ಆಗ್ತದೇನೋ? ಹಗಲ ರಾತ್ರಿ ಯಾವಾಗಾರ ಸೂರ್ಯನ ಬೆಳಕಿನಾಗ ಬಾಧೆ ಹೊಂದುತ್ತದೇನದು? ಕಲ್ಲು ಬಾಧೆ ಮಾಡ್ಬೇಕಲ್ಲ, ಈಗ ನಿತ್ಯ ಮಾಡ್ಬೇಕಲ್ಲ. ಹೆಂಗ್ ಮಾಡ್ತೀರಿ? ಬ್ರಹ್ಮನೇ ಕಲ್ಲಿನ ರೂಪದಲ್ಲಿದ್ದಾನೆ. ಬ್ರಹ್ಮನೇ ಅಲ್ಲಿ ಏನಾಗ್ಯಾನ? ಕಲ್ಲಿನ ರೂಪದಾಗ. ನಿಮ್ಮ ದೇಹವನ್ನ ಬಾಧೆ ಮಾಡ್ಕೋಬೇಕಲ್ಲ. ದೇಹನೇ ಬ್ರಹ್ಮದ ರೂಪದಲ್ಲಿ. ಅಲ್ಲೇನವನ ದೇಹವೇ ಬ್ರಹ್ಮದ ರೂಪ ಇಲ್ಲ, ಬ್ರಹ್ಮನೇ ದೇಹದ ರೂಪದಲ್ಲಿ ಅದಾನ. ಬ್ರಹ್ಮನೇ ದೇಹದ ರೂಪದಲ್ಲಿ ಅದಾನ. ಬ್ರಹ್ಮನೇ ಅದನಲ್ಲಿ. ನಾವು ದೇಹದ ರೂಪದಲ್ಲಿ ನೋಡ್ಲಕತ್ತೀವಿ, ಬ್ರಹ್ಮನ ನೋಡ್ತಾ ಇಲ್ಲ. ಬ್ರಹ್ಮನೇ ದೇಹದ ರೂಪದಲ್ಲಿ ಅದಾನ. ಆಭರಣ ಬಂಗಾರದ ರೂಪದಾಗಿರ್ತದೆ, ಬಂಗಾರ ಆಭರಣದ ರೂಪದಾಗಿರ್ತದ. ಬಂಗಾರನೇ ಆಭರಣದ ರೂಪದಲ್ಲಿ ಅದ. ಹಂಗ ಬ್ರಹ್ಮನೇ ಅಲ್ಲಿ ದೇಹದ ರೂಪ ತಾಳೆನ. ಪಂಚಭೂತಗಳು, ಪ್ರಕೃತಿ ಮತ್ತು ಪಂಚಭೂತಗಳು ಎಲ್ಲ ಆಗಿ ಕಡೆಗೆ ನಮ್ಮ ದೇಹ ಆಗ್ಯಾನ. ಅದಕ್ಕೆ ನಾವೇನ್ ಮಾಡ್ಬೇಕು? ದೇಹವನ್ನ ಬಾಧೆ ಮಾಡ್ಕೋಬೇಕಾದ್ರೆ ಬ್ರಹ್ಮನೇ
ನಮ್ಮ ದೇಹದ ರೂಪದಲ್ಲಿದ್ದಾನೆ. ಬರೀ ನಿಮ್ಮ ದೇಹದ ರೂಪದಲ್ಲಿ ಅಷ್ಟೇ ಅದಾನೇನು? 84 ಲಕ್ಷ ಜೀವರಾಶಿಗಳ ಎಲ್ಲಾ ದೇಹಗಳ ರೂಪದಲ್ಲಿ ಬ್ರಾಹ್ಮಣನೇ ಅದಾನೆ. ಹೀಗಾಗಿ ನಾವೇನ್ ಮಾಡ್ಬೇಕು? ವ್ಯಾವಹಾರಿಕ ಸತ್ತಾದವಾಗ ಬ್ರಹ್ಮನನ್ನ ನೆನೆಸಿಕೊಂಡು ಆ ಬ್ರಹ್ಮನಿಂದ ಹೊರತಾದ ವಸ್ತುಗಳನ್ನೆಲ್ಲ ಬ್ರಹ್ಮ ಅಂತೆ ನೋಡಬೇಕು. ಇದಕ್ಕೆ ವ್ಯಾವಹಾರಿಕ ಸತ್ತ ಅಂತಾರೆ. ಯಾವ ಪದಾರ್ಥವು ಬ್ರಹ್ಮಜ್ಞಾನವಿಲ್ಲದೆ ಬಾಧೆ ಹೊಂದುವುದಿಲ್ಲವೋ, ಕಿಂತು ಬ್ರಹ್ಮಜ್ಞಾನದಿಂದಲೇ ಯಾವುದು ಬಾಧೆ ಹೊಂದುವುದೋ ಆ ಪದಾರ್ಥದಲ್ಲಿ ವ್ಯಾವಹಾರಿಕ ಸತ್ತ ಇರುವುದೆಂದು ಹೇಳಲ್ಪಡುತ್ತದೆ. ಆ ಪದಾರ್ಥ ಅಂದರೆ ಯಾವುದು ಅಂದ್ರೆ ಪ್ರಪಂಚ. ಪ್ರಪಂಚ ಅಂದ್ರೆ ಏನ್ ಅರ್ಥ ಮಾಡ್ಕೊಳ್ರಿ? ಪ್ರತಿಯೊಂದು ಪಂಚಭೂತಗಳಿಂದ ಮಾಡಿದ್ದು ಪ್ರಪಂಚ. ಮತ್ತೇನು? ಅಂದ್ರೆ ಪ್ರತಿಯೊಂದು ಎದರಿಂದ? ಪಂಚಭೂತಗಳಿಂದ ಆಗಿತ್ತು. ಇದೇ ಪ್ರಪಂಚ. ಏನೇನವ ಎಲ್ಲ ಒಟ್ಟು ಒಂದರಾಗೆ ಕಲಿಸ್ಬಿಟ್ಟ ನಾವು. ಪಂಚಭೂತಗಳಿಂದ ಏನೇನಾಗವ ಅವೆಲ್ಲ ಓಸು ಕೂಡಿಸಿ ಪ್ರಪಂಚ ಅಂದ್ಬಿಟ್ಟ. ಚಂದದ ಅರ್ಥ ಪ್ರಪಂಚ. ಅಂದ್ರೆ ಪ್ರತಿಯೊಂದು, ಎವ್ರಿಥಿಂಗ್ ಮೇಡ್ ಬೈ 5 ಎಲಿಮೆಂಟ್ಸ್. ಪಂಚ, ದಟ್ ಈಸ್ ಪ್ರಪಂಚ. ಎವ್ರಿಥಿಂಗ್ ಅದೇ ಇದೆ ಅಂತಲ್ಲ. ಪಂಚಭೂತಗಳಿಂದ ಏನೇನಾಗ್ಯದ ಅದೆಲ್ಲ ಪ್ರಪಂಚ. ಅದೆಲ್ಲ ವ್ಯಾವಹಾರಿಕ ಸತ್ಯ. ಅದರೊಳಗೆ ಏನದ? ವ್ಯಾವಹಾರಿಕ ಸತ್ಯ ಅದ. ಯಾವುದರ ಒಂದು ವಸ್ತು ತಗೊಳ್ರಿ, ಅದು ಪಂಚಭೂತಗಳಿಂದ ಆಗ್ಯದ ಇಲ್ಲ ನೋಡ್ರಿ. ಪಂಚಭೂತಗಳಿಂದ ಆಗ್ಯದ ಅಂತಂದ್ರ ಅದು ಏನು? ವ್ಯಾವಹಾರಿಕ ಸತ್ತ. ಸರಳಾಗಿ ತಿಳಿಲಕತ್ತದ? ವ್ಯಾವಹಾರಿಕ ಸತ್ತದ ಲಕ್ಷಣಗಳು ಎಷ್ಟು ರೀತಿ ಹೇಳ್ತಾರ. ಆಕಾಶಾದಿ ಪ್ರಪಂಚವು ವ್ಯಾವಹಾರಿಕ ಸತ್ತ ಇರುತ್ತದೆ. ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ ಎಲ್ಲ ಏನದ? ವ್ಯಾವಹಾರಿಕ ಸತ್ತ ಇರುತ್ತದೆ. ಈ ವ್ಯಾವಹಾರಿಕ ಸತ್ತಾವು ಸುಳ್ಳಾಗಬೇಕೆಂದರೆ ಬ್ರಹ್ಮಜ್ಞಾನದಿಂದಲೇ ಸಾಧ್ಯ. ಬ್ರಹ್ಮಜ್ಞಾನದಿಂದಲೇ ವ್ಯಾವಹಾರಿಕ ಸತ್ತ ಮಿಥ್ಯ ಆಗಿ ಪಾರಮಾರ್ಥಿಕ ಜ್ಞಾನ ಉಂಟಾಗುತ್ತದೆ. ಬ್ರಹ್ಮಜ್ಞಾನ ಇಲ್ಲಾರದೆ ಯಾರಪ್ಪಗೂ ಅದು ಸುಳ್ಳಾಗುವುದಿಲ್ಲ. ಬೇರೆ ಯಾರಿಂದಲೂ ಅದು ಸುಳ್ಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮಜ್ಞಾನದಿಂದಲೇ ಸುಳ್ಳಾಗ್ತದ. ಎಲ್ಲರೂ ಸುಮ್ಮನೆ ಮಾತಾಡ್ತಾರ. ಇರ್ಲಿ ಬರ್ರಿ ಕೂಡ್ರಿ ಬರ್ರಿ ಉಣಮು ತಿನ್ನಮು ಬರ್ರಿ, ಅವಾಗ ಬರ್ತಾ ಇರ್ರಿ, ನೀವು ಬರ್ತಾ ಇರ್ರಿ, ನಾವು ಬರ್ತಾ ಇರ್ತೀವಿ. ಏನದರಿ ಹೋಗಾಗ ಏನ್ ತಗೊಂಡು ಹೋಗ್ತೀವಿ, ಎಲ್ಲ ಇಲ್ಲೇ ಬಿಟ್ಟು ಹೋಗುದದ ಅಂತ ಮಾತಾಡ್ತಾರ. ಹೌದಾ ಅಂತೇಳಿ ಅವ್ರ ಮನೆಯಿಂದ ಏನಾರೆ ಒಂದು ವಸ್ತು ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ, ಒಂದು ವಸ್ತು ಏನಾರೆ ತಗೊಂಡು ಹೋಗ್ತೀನಿ ನಮ್ಮ ಮನೆಗೆ ಅಂದ್ರೆ ಕೊಡ್ತಾರೇನೋ? ಏನ್ ತಗೊಂಡು ಹೋಗುದಿಲ್ಲ, ಸುಮ್ಮ ಮಾತಾಡ್ತಾರೆ ಹಿಂಗೆ. ಹಂಗೆ ಯಾರು ಮಾತಾಡಿದ್ರಂದ್ರೆ ಅವ್ರಿಗೆ ಬಿಡಂಗಿಲ್ಲ. ನಾನು ಅವ್ರ ಮನೆಗೆ ಹಿಂಗ್ ಸುತ್ತ ಕಣ್ಣಾಡಿಸಿ ಒಂದ್ ಯಾವ್ದಾರ ಕಿಮ್ಮತ್ತಿನ ವಸ್ತು ಎಲ್ಲ ಬಿಟ್ಟು ಹೋಗ್ತೀವಿ, ಇಟ್ಕೊಂಡು ಏನ್ ಮಾಡ್ತೀವಿ ನನಗೆ ಕೊಡುವ ಅದೇಂಗಪ್ಪ ಅಂತಾರ. ಮಾತಾಡ್ತಾರ. ಯಾಕ? ಸುಮ್ಮ ಲೌಕಿಕವಾಗಿ ಮಾತಾಡ್ತಾರೆ, ಲೋಕಾರೂಢಿ. ಆದ್ರೆ ಬ್ರಹ್ಮಜ್ಞಾನ ಇದ್ದವರು ಅಂತ ಮಾತಾಡ್ಲಕ್ ಹೋಗಂಗಿಲ್ಲ. ಅವ್ರು ಪ್ರಾಕ್ಟಿಕಲಿ ಎಲ್ಲ ವಸ್ತುಗಳು ಕಳ್ಕೊಂಡು ಹೋದ್ರೂ ಅದ್ರ ಬಗ್ಗೆ ಅವ್ರಿಗೆ ದುಃಖ ಇಲ್ಲ. ಎಲ್ಲ ಸಂಬಂಧಗಳು ಕಿತ್ಕೊಂಡು ಹೋದ್ರೂ ಅವ್ರ ಬಗ್ಗೆ ದುಃಖ ಇಲ್ಲ. ಎಲ್ಲ ಸಂಪತ್ತುಗಳು ನಷ್ಟ ಆದ್ರೂ ಅವ್ರಿಗೆ ಅದ್ರ ಬಗ್ಗೆ ದುಃಖ ಇಲ್ಲ. ಯಾಕಂದ್ರೆ ಪಾರಮಾರ್ಥಿಕ ಸತ್ತ ಒಂದೇ ಸತ್ಯ, ಉಳಿದದ್ದೆಲ್ಲ ಒಟ್ಟು ಮಿಥ್ಯ. ಇವೆಲ್ಲ ಒಂದಿನ ಕೈ ಬಿಟ್ಟು ಹೋಗವು ಅಂತ. ಅದಕ್ಕೆ ಈ ಒಂದು ಸತ್ತ ಸುಳ್ಳಾಗಬೇಕೆಂದರೆ ಬ್ರಹ್ಮಜ್ಞಾನದಿಂದಲೇ ಸಾಧ್ಯ. ಯಾವುದು ಬ್ರಹ್ಮಜ್ಞಾನದಿಂದ? ಎಂಥ ಬ್ರಹ್ಮಜ್ಞಾನ? ಅದಕ್ಕೆ ಬ್ರಹ್ಮಜ್ಞಾನ ಎಂಥದಂದ್ರೆ 2 ರೀತಿ. ಒಂದು ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ, ಇನ್ನ ಒಂದು ಸಾದೃಢ ಅಪರೋಕ್ಷ ಬ್ರಹ್ಮಜ್ಞಾನ. 2 ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದವೋ ಅಥವಾ ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದವೋ. ಕಲ್ಲನ್ನಾಗಿ ನೋಡಿ ಒಂದೊಂದು ಸಾರಿ ಈ ಒಂದು ಯಾವಾಗ
ಸತ್ಸಂಗ ನಡೆದಾಗ ಬ್ರಹ್ಮನೇ ಕಲ್ಲಿನ ರೂಪದಲ್ಲಿದ್ದಾನೆ ಅಂತೇಳಿ ಸತ್ಸಂಗದ ಒಳಗೆ ಕುಂತನದು. ಸತ್ಸಂಗ ಮುಗಿದ್ಮೇಲೆ ಆ ಕಲ್ಲಿಗೆ ಬ್ರಹ್ಮ ಅಂತ ನೋಡೋದೇ ಬಿಟ್ಬಿಡ, ಕಲ್ಲನ್ನು ಕಲ್ಲನ್ನಾಗಿ ನೋಡ. ಕಲ್ಲನ್ನ ಈಗ ನೋಡಿದ್ರೆ ಬ್ರಹ್ಮನಂಗೆ ನೋಡೋದು ಸತ್ಸಂಗದ ಒಳಗೆ ಇದ್ದಾಗ. ಸತ್ಸಂಗ ಮುಗಿದ್ಮೇಲೆ ಅಲ್ಲಿ ಬ್ರಹ್ಮನೇ ಇಲ್ಲ, ಬರೇ ಕಲ್ಲನ್ನಾಗಿ ನೋಡೋದು. ಇದೆಂತ ಜ್ಞಾನ ಇದು? ಅದೃಢ ಅಪರೋಕ್ಷ ಬ್ರಹ್ಮ ಜ್ಞಾನ ಇದು. ನೀವು ಸತ್ಸಂಗ ಮುಗಿದ ಮೇಲೂ ಕೂಡ ಆ ಕಲ್ಲು ನಿಮಗೆ ಬ್ರಹ್ಮ ಸ್ವರೂಪವಾಗಿಯೇ ಕಾಣ್ತಿತ್ತು ಅಂದ್ರೆ ಅದು ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ತಿಳಿಸಿದಾಗ ಒಂದಿಟ್ಟು ತಿಳಿದಂಗ ಆಗ್ತದೆ, ಆಮೇಲೆ ಮತ್ತ ವಸ್ತು ಪ್ರಪಂಚ ಹಂಗೆ ಉಳಿತದೆ. ಯಾಕಂದ್ರೆ ನಮ್ಮೊಳಗ ಸದೃಢ ಆಗಿಲ್ಲ ಬ್ರಹ್ಮಜ್ಞಾನ. ಕಟ್ಟುಕೊಂಡ ಹೆಂಡತಿ, ಹುಟ್ಟಿದ ಮಕ್ಕಳು, ಕಟ್ಟುಕೊಂಡ ಗಂಡ, ಸಂಸಾರದೊಳಗಿರೋ ಎಲ್ಲಾ ವಸ್ತುಗಳು ಅವೆಲ್ಲ ಬ್ರಹ್ಮನ ಬಿಟ್ಟು ಯಾವ ಇಲ್ಲೇ ಇಲ್ಲ, ಎಲ್ಲಾನು ಬ್ರಹ್ಮ ಸ್ವರೂಪನೇ ಅದಾವ. ಅದ್ರೊಳಗೆ ಬ್ರಹ್ಮನನ್ನ ನೋಡ್ರಿ ಅಂತ ನಾವು ಹೇಳುವಾಗ ಹೌದೌದು ಬ್ರಹ್ಮ ಅಂತ ಅನ್ನಿಸ್ತದ. ಆಮೇಲೆ ಹೆಂಡತಿಯಾಗೆ ಕಾಣ್ತಾಳ, ಮಕ್ಕಳಾಗೆ ಕಾಣ್ತಾಳ. ತಿಳ್ಕೊಳ್ಳಿಲ್ಲ, ಬರೇ ಅನ್ಕೋತಿದ್ದೇವೆ ಅಂದ್ರೆ ಹೆಂಡತಿಗೆ ಬ್ರಹ್ಮ ಅಂದ್ರೆ ಆಗಂಗಿಲ್ಲ. ಹೆಂಡತಿಗೆ ಬ್ರಹ್ಮ ಅಂತ ಅನ್ನಂತ ಹೇಳಿಲ್ಲ, ಹೆಂಡತಿಗೆ ಬ್ರಹ್ಮ ಅಂತ ತಿಳಿ ಅಂತ ಹೇಳ್ಯಾರ. ನಿನ್ನನ್ನು ನೀನು ಬ್ರಹ್ಮ ಅಂತ ತಿಳಿ ಅಂತ ಹೇಳ್ಯಾರ. ನಿನಗೆ ನೀನೇ ಬ್ರಹ್ಮ ಅನ್ಕೋಬೇಡ, ಅನ್ಕೊಂಡ್ರೆ ಬ್ರಹ್ಮ ಆಗಂಗಿಲ್ಲ, ತಿಳ್ಕೊಂಡ್ರೆ ಬ್ರಹ್ಮ ಆತಿ ಅಂತ ಹೇಳ್ತಾರ. ತಿಳ್ಕೊಂಡ್ರಾತರ ಅಹಂ ಬ್ರಹ್ಮಾಸ್ಮಿ ಅಂತಂದ್ರೆ ತಿಳ್ಕೊಂಡ್ರಾತಾರ ಏನ್ ಅನ್ಕೊಂಡ್ರಾತಾರ್ರಿ? ತಿಳ್ಕೋಬೇಕು. ಗುರು ಹೇಳುವ ವಾಕ್ಯಗಳನ್ನು ಅನುವಿನಿಂದ ಅರಿಯಬೇಕು, ತಿಳ್ಕೋಬೇಕು. ಹ್ಯಾಂಗ ನಾ ಬ್ರಹ್ಮ ಅಂತೇಳಿ ಹೇಳಿದಾಗ ತಿಳ್ಕೋಬೇಕು. ತಿಳ್ಕೊಂಡ್ರೆ ಬ್ರಹ್ಮ ಆಗ್ತಾರೆ, ಬರೀ ಅಂದುಕೊಂಡ್ರೆ ಆಗಂಗಿಲ್ಲ. ಸರ್ವಂ ಬ್ರಹ್ಮಾಸ್ತಿ ಅಂತೇಳಿ ಇಲ್ಲಿ ಸತ್ಸಂಗದಾಗ ಅನ್ನೋದು ಹೊರಗೆ ಆದ್ಮೇಲೆ ಮತ್ತೆ ಅದೇ ವ್ಯಾವಹಾರಿಕ ಬುದ್ಧಿ ನಡೆಸ್ತದೆ. ಹಂಗಾದ್ರಲ್ಲ, ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನವಾಗಿ ಹೊರಗೆ ಹೋದಾಗೂ ಸಹಿತ ಅದನ್ನು ಗಟ್ಟಿಯಾಗಿ ಬ್ರಹ್ಮ ಅಂತೆ ನೋಡಂತದಕ್ಕೆ ಅದಕ್ಕೇನಂತಾರೆ? ಬ್ರಹ್ಮನಿಷ್ಠೆ. ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನಕ್ಕೆ ಬ್ರಹ್ಮನಿಷ್ಠೆ ಅಂತಾರೆ. ಶ್ರೋತ್ರಿಯ ಬ್ರಹ್ಮನಿಷ್ಠೆ ಅಂತಂದ್ರೆ ಏನು? ಶಾಸ್ತ್ರದಲ್ಲ ಪಾರಂಗತರು ಇರಬೇಕು, ಮತ್ತೆ ಎಲ್ಲವನ್ನು ಬ್ರಹ್ಮನನ್ನಾಗಿ ನೋಡುವಂತ ಬ್ರಹ್ಮನಿಷ್ಠೆನೂ ಇರಬೇಕು. ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ, ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನದೊಳಗ ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಏನದಲ್ಲ ಅದೇ ಬ್ರಹ್ಮನಿಷ್ಠೆ. ಅದಕ್ಕೆ ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನವು ಯಾರಿಗೆ ಆಗಿದೆಯೋ ಅವರಿಗೆ ಈ ಸಂಸಾರ ಪ್ರಪಂಚ ಏನಾಗ್ತದ? ಸುಳ್ಳಾಗ್ತದೆ, ಮಿಥ್ಯ ಆಗ್ತದೆ. ಅಲ್ಲಿ ಬ್ರಹ್ಮ ಒಂದೇ ಸತ್ಯ ಎಂಬುವ ನಿಶ್ಚಯ ಜ್ಞಾನ ಆಗ್ತದೆ. ಸಂಸಾರ ಮಿಥ್ಯವಾದವರಿಗೆ ಏನಾಗ್ತದ? ಈ ಸಂಸಾರ ಮಿಥ್ಯ ಬ್ರಹ್ಮ ಸತ್ಯ ಅಂತ ನಿಮಗೆ ನಿಶ್ಚಯ ಆಯಿತು ಅಂತಂದ್ರೆ ಅವಾಗ ಏನಾಗ್ತದಪ್ಪ? ಸಂಸಾರದೊಳಗೆ ಆಸಕ್ತಿ ಕಳ್ಕೊತೀರಿ. ಸಂಸಾರದೊಳಗೆ ಆಸಕ್ತಿ ಕಳ್ಕೊಂಡ್ಬಿಡ್ತೀರಿ. ಸಂಸಾರದೊಳಗೆ ಆಸಕ್ತಿ ಯಾಕದ? ಸತ್ಯ ಅನ್ನೋ ಅಜ್ಞಾನ ಇದ್ದದಕ್ಕೆ ಸಂಸಾರದೊಳಗೆ ಆಸಕ್ತಿ ಅದ. ಏನು ವಾಕ್ಯಗಳು ಇವು, ಏನು ಸಾಧನೆ ಇದು, ಎಷ್ಟು ಚಂದದ ನೋಡ್ರಿ. ಸಂಸಾರದೊಳಗೆ ಆಸಕ್ತಿ ಯಾಕದಪ್ಪ ಅಂದ್ರೆ ಅದು ಸತ್ಯ ಎನ್ನುವ ಅಜ್ಞಾನ ನಮ್ಮೊಳಗಾದ. ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆಗ್ಲಾರದಕ್ಕೆ ಸಂಸಾರದೊಳಗೆ ಆಸಕ್ತಿ ಆದ. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ಮತ್ತಿನ್ನೇನೇನದವಲ್ಲ, ನನ್ನ ಮನಿ ಅಂತೇಳಿ. ಯಾಕ ಅಂತಂದ್ರೆ ಅದ್ರೊಳಗೆ ಆಸಕ್ತಿ ಯಾಕಾದ ಅಂದ್ರೆ ಅದು ಸತ್ಯ ಎನ್ನುವ ಭ್ರಮೆ ಒಳಗಿದ್ದಕ್ಕ. ಇದೇ ಕ್ಷಣ ಉಸಿರು ಬಂದಾಯ್ತು ಅಂದ್ರೆ ಮಕ್ಕಳು ಇಲ್ಲ, ಹ್ಯಾಂಡ್ರು ಇಲ್ಲ, ಮೊಮ್ಮಕ್ಕಳು ಇಲ್ಲ, ಹೊಲನೂ ಇಲ್ಲ, ಮನಿನೂ ಇಲ್ಲ, ನಾವ್ಯಾರೋ ಅವು ಯಾರು. ಗುಹೇಶ್ವರ ಲಿಂಗ ಅತ್ತಲೆ, ನಾವೆಲ್ಲ ಇತ್ತಲೆ. ಬರೀ ಮಧ್ಯದಲ್ಲಿ ಸಾಧನೆ ಇಲ್ಲದ ಬದುಕು, ಕತ್ತಲೆ ಅಷ್ಟೇ.
ಈ ಸಾಧನೆ ಮಾಡಬೇಕು. ಅದನ್ನು ಸತ್ಯ 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 ಬ್ರಹ್ಮ ಸತ್ಯ, ಈ ಜಗತ್ತೆಲ್ಲ ಮಿಥ್ಯ ಅಂತ ಮಾಡ್ಕೋತ ಹೋದವನಿಗೆ ಏನಾಗ್ತದ? ಸಂಸಾರ ಮಿಥ್ಯ ಆಗ್ತದ. ಸಂಸಾರ ಮಿಥ್ಯ ಆದವರಿಗೆ ಸಂಸಾರದ ಆಸಕ್ತಿ ಇರುವುದಿಲ್ಲ. ಆಸಕ್ತಿ ಇರುವವರಿಗೆ ಏನಾಗ್ಯದ ಅವರ ಲಕ್ಷಣ? ಸಂಸಾರದೊಳಗೆ ಆಸಕ್ತಿ ಆದ ಅಂದ್ರೆ ಅವ್ರ ಲಕ್ಷಣ ಏನು? ನಿತ್ಯ ಆಗಿಲ್ಲ ಅಂತ ಅವರಿಗೆ. ನಿತ್ಯ ಆಗಿತ್ತು ಅಂತಂದ್ರೆ ಆಸಕ್ತಿ ಕಡಿಮೆ ಆಗಿರ್ತದ. ಮತ್ತೆ ಆಸಕ್ತಿ ಜಾಸ್ತಿ ಆದಂದ್ರೆ ಅವರಿಗೆ ಸಂಸಾರ ಮಿಥ್ಯ ಆಗಿಲ್ಲ ಅಂತ. ಹೌದಲ್ರಿ? ಹೆಂಗ? ಸತ್ಯ ಅಂತ ತಿಳ್ಕೊಂಡು ಅಜ್ಞಾನಕ್ಕೆ ಕಾರಣ. ಸತ್ಯ ಅಂತ ತಿಳ್ಕೊಂಡು ಅದು ಅಜ್ಞಾನದ ಕಾರಣನೇ ಆಸಕ್ತಿ ಅದ. ಅದು ಮಿಥ್ಯ ಅಂತ ಗೊತ್ತಾದ್ಮೇಲೆ ಹೆಂಗ ಆಸಕ್ತಿ ಇರ್ತದ? ಶಾಸ್ತ್ರವು ಕೇವಲ ಹೇಳಲು ಕೇಳುವುದಕ್ಕೆ ಅಲ್ಲ. ಪೀತಾಂಬರ್ಜಿ ಹೆಂಗ್ ಹೇಳ್ತಾನೆ ನೋಡ್ರಿ, ಬರೀ ಹೇಳ್ಕೊತ್ ಕೇಳ್ಕೊತ ಹ್ಞೂ ಹ್ಞೂ ಅಂತ ಕೇಳೋದಕ್ಕಲ್ಲ. ಸಾಧಕನ ಬ್ರಹ್ಮಜ್ಞಾನದ ದೃಢತೆಯನ್ನ ಅಳತೆ ಮಾಡಿ ನೋಡಲಿಕ್ಕೆ ಇರುತ್ತದೆ. ನೀನು ಎಷ್ಟರ ಮಟ್ಟಿಗೆ ಸಾಧನೆ ಮಾಡಿ, ಎಷ್ಟರ ಮಟ್ಟಿಗೆ ಬ್ರಹ್ಮಜ್ಞಾನಿಯಾಗಿದಿ, ಎಷ್ಟರ ಮಟ್ಟಿಗೆ ಬ್ರಹ್ಮನ ನಿಷ್ಠೆ ಬೆಳೆಸ್ಕೊಂಡಿದಿ, ಎಷ್ಟರ ಮಟ್ಟಿಗೆ ನಿನ್ನ ಸಂಸಾರದೊಳಗಿನ ಆಸಕ್ತಿ ಕಡಿಮೆ ಆಗ್ಯದ ನೋಡು. ಅದನ್ನ ನೋಡ್ಕೊಳಕ್ಕೆ ಶಾಸ್ತ್ರ ಅದ. ಈಗ ಎಲ್ಲದೀವಿ ನಾವು? ಸಂಸಾರದಲ್ಲಿ ಆಸಕ್ತಿ ಇರುವವರಿಗೆ ಇನ್ನೂ ದೃಢವಾದ ಬ್ರಹ್ಮಜ್ಞಾನ ಆಗಿಲ್ಲ ಅಂತ ನಿಶ್ಚಯವಾಗುತ್ತದೆ. ಸಂಸಾರದೊಳಗೆ ಆಸಕ್ತಿ ಇರೋವರಿಗೆ ದೃಢ ಬ್ರಹ್ಮಜ್ಞಾನ ಆಗಿಲ್ಲ ಅಂತ ನಿಶ್ಚಯ. ಯಾರಿಗೆ ಸಂಸಾರ ಆಸಕ್ತಿ ಇಲ್ಲಾಗ್ಯದ ಅವರಿಗೆ ದೃಢವಾದ ಬ್ರಹ್ಮಜ್ಞಾನ ಆಗಿದೆ ಅಂತ ನಿಶ್ಚಯವಾಗುತ್ತದೆ. ಎಲ್ಲ ಬಿಟ್ಟು ತಣ್ಣಗೆ ಕೂತು ಎಲ್ಲಿ ಗುರುವಿನ ಕಾರ್ಯಕ್ರಮಗಳು ನಡೆದವ, ಎಲ್ಲಿ ಸತ್ಸಂಗ ನಡೆದವ, 9 ನವರಂಧ್ರಗಳನ್ನ ಬಂದ್ ಮಾಡಿಕೊಂಡು ಹೋಗಿ ಅಲ್ಲಿ ಅಟೆಂಡ್ ಆಗಬೇಕು. ಅವು ಬಿಟ್ಟು ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಸಂಸಾರ ಅಂತ ಹೇಳಕ್ಕೆ ಅದ್ರ ಬಗ್ಗೆ ನೀವೇನು ಒದ್ದಾಡಿ ಹೋಗ್ತೀರಿ. ಇದನ್ನ ಉದಾಸೀನ ಮಾಡಿದವನಿಗೆ ಶಿಕ್ಷಣೆ, ಮತ್ತಿನೇನಿಲ್ಲ, ಪನಿಷ್ಮೆಂಟ್. ಎದಕ್ಕೆ ಶಿಕ್ಷೆ ಅನುಭವಿಸ್ಲಕತ್ತೀವಿ? ನಮ್ಮ ಸಂಸಾರ ಯಾಕೆ ಕಷ್ಟ ಆಗ್ಲಕತ್ತದ ಅಂತಂದ್ರ ಈ ಸಂಸಾರ ಸತ್ಯ ಅಂತ ಹೋದವ್ರಿಗೆ ಪನಿಷ್ಮೆಂಟ್ ಆಗ್ಲಕತ್ತದ. ಸಂಸಾರ ಮಿಥ್ಯ ಅಂತೇಳಿ ಗುರುವಿನ ಬೆನ್ನು ಹತ್ತಿದವನಿಗೆ ಆವರಣ ಆವರಣ ಅಂತ ಯಾಕೆ ಕೊಟ್ಟಾರ ಹೆಸರು? ಎಂತ ಬ್ಯೂಟಿಫುಲ್ ಆವರಣ ಕೊಟ್ಟಾರ ಗೊತ್ತದ? ಅಷ್ಟ ಆವರಣಗಳು ಅಂತ. ಅಷ್ಟಾವರಣ ಅಂತ ಯಾಕೆ ಕೊಟ್ಟಾರ? ರಕ್ಷಣೆ ಹೊಂದ್ರಿ, ಆನಂದ ಹೊಂದ್ರಿ, ಸುಖ ಹೊಂದ್ರಿ. ಯಾರೇ ಹೆಂಡತಿ ಆವರಣ, ಮಕ್ಕಳ ಆವರಣ, ಮೊಮ್ಮಕ್ಕಳ ಆವರಣ, ಹೊಲದ ಆವರಣ, ಮನಿ ಆವರಣ, ಬಂಗಾರದ ಆವರಣ, ಅಧಿಕಾರದ ಆವರಣ ಅಂತ ಇಂಥವೇನಾರ ಆವರಣ ಅಂದರೆ ನೀವು ತತ್ವಜ್ಞಾನಿಗಳ ದೃಷ್ಟಿಯೊಳಗ ಇವೆಲ್ಲ ಏನದವ? ಸಂಪತ್ತುಗಳಲ್ಲ, ಇವೆಲ್ಲ ಆಪತ್ತುಗಳು. ಗುರುಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದಗಳನ್ನುಳ್ಳಂತ ಸತ್ಸಂಗ ಇದು ಏನದ? ಇದು ಸಂಪತ್ತು. ಯಾವದನ್ನ ಸಂಪತ್ತು ಅನ್ಬೇಕು, ಯಾವದನ್ನ ಆಪತ್ತು ಅನ್ಬೇಕು, ಯಾವದಕ್ಕ ಆವರಣ ಅನ್ಬೇಕು. ಆವರಣ ಅಂದ್ರೆ ಕಂಪೌಂಡ್, ರಕ್ಷಣೆ ಮಾಡಂತದ್ ಕಂಪೌಂಡ್. ಎದರ ಆವರಣದಾಗಿರ್ಬೇಕು ನಾವು, ಎದರ ಆವರಣದಾಗಿರಬಾರ್ದು. ಎದರ ಆವರಣದಾಗಿದ್ರೆ ಅದರ ಫಲ ಏನದ ಸಿಗ್ತದ, ಅನುಭವಿಸ್ಬೇಕಷ್ಟೇ. ನಾನ್ ಸೆನ್ಸ್ ರಿಲೇಷನ್ಸ್, ನಾನ್ ಸೆನ್ಸ್ ಕಲೆಕ್ಷನ್ಸ್. ಮೀನಿಂಗ್ಫುಲ್ ರಿಲೇಷನ್ಸ್, ಮೀನಿಂಗ್ಫುಲ್ ಕಲೆಕ್ಷನ್ಸ್. ಯಾವುದು ತಿಳ್ಕೋಬೇಕು. ತಿಳ್ಕೊಂಡು ಅದ್ರ ಬಗ್ಗೆ ಹೆಂಗಿರ್ಬೇಕು, ಏಟಿರ್ಬೇಕು, ಆಟಿರ್ಬೇಕು. 4 ಸೆಂಟೆನ್ಸ್ ಗೊತ್ತಾಯ್ತಾ? ನಾನ್ ಸೆನ್ಸ್ ರಿಲೇಷನ್ಸ್, ನಾನ್ ಸೆನ್ಸ್ ಕಲೆಕ್ಷನ್ಸ್. ಆ ವಸ್ತುಗಳು ಏನ್ ಮಾಡ್ತಿರ್ತಾವ? ದುಃಖ ಕೊಡ್ತಿರ್ತಾವ, ಕಷ್ಟ ಕೊಡ್ತಿರ್ತಾವ. ಅದಕ್ಕೆ ಸಂಸಾರ ಅಂದ್ರು.
ನಮ್ಮಲ್ಲಿ ಒಂದು ನಾನ್ ಸೆನ್ಸ್ ಶರೀರ ಅಂತದ ಅಲ್ಲ, ಅದರ ಮೇಂಟೆನೆನ್ಸಿಗೆ ಅದು ಎಷ್ಟು ಬೇಕು ಅಷ್ಟು ಇಟ್ಕೋಬೇಕು. ಅದನ್ನು ಪೂರ ಬಿಡ್ಲಕ್ ಆಗಂಗಿಲ್ಲ. ಒಂದ್ ಸ್ವಲ್ಪ ನಾನ್ ಸೆನ್ಸ್ ರಿಲೇಷನ್, ನಾನ್ ಸೆನ್ಸ್ ಕಲೆಕ್ಷನ್, ಎದ್ರ ಸಲುವಾಗಿ ನಾನ್ ಸೆನ್ಸ್ ಶರೀರ ಮೇಂಟೈನ್ ಮಾಡೋದಕ್ಕಷ್ಟೇ, ಅದ್ರ ಬೆನ್ನತ್ತಿ ಹೋಗೋದಕ್ಕಲ್ಲ. ಇದನ್ನ ಚೆನ್ನಾಗಿ ಇಟ್ಕೊಂಡು ಮುಂದೇನ್ ಮಾಡಬೇಕು, ಇದನ್ನ ನಿರ್ವಹಣೆ ಮಾಡುವುದಕ್ಕೆ ವಿವೇಕ ಅಂತ. ಮುಂದೇನ್ ಮಾಡಬೇಕು, ಅದರಿಂದ ನಾವು ಏನ್ ಮಾಡಬೇಕು, ಯೂಸ್ಫುಲ್ ಕಲೆಕ್ಷನ್ಸ್, ಯೂಸ್ಫುಲ್ ರಿಲೇಷನ್ಸ್ ಬೆಳೆಸ್ಕೊತ ಹೋಗ್ಬೇಕು. ಯೂಸ್ಲೆಸ್ ರಿಲೇಷನ್, ಯೂಸ್ಲೆಸ್ ಕಲೆಕ್ಷನ್ಗಳಿಂದ ಏನು ಉಪಯೋಗ ಅದ? ಈ ಯೂಸ್ಫುಲ್ ರಿಲೇಷನ್, ಯೂಸ್ಫುಲ್ ಕಲೆಕ್ಷನ್, ಮೀನಿಂಗ್ಫುಲ್ ರಿಲೇಷನ್, ಮೀನಿಂಗ್ಫುಲ್ ಕಲೆಕ್ಷನ್ಸ್ ಇದ್ದು ಅಂತಂದ್ರೆ ಇವು ಜನ್ಮಾಂತರಕ್ಕೆ ಬರುವಂತ ರಿಲೇಷನ್ಗಳು. ಈ ರಿಲೇಷನ್ಸ್ ಮುಖ್ಯ ಅದ. ಆ ರಿಲೇಷನ್ಗಳೆಲ್ಲ ಅಲ್ಲಿಗೆ ಹೋಗ್ಬಿಡ್ತಾವ ಕಲಾಸ್. ನಮ್ಮ ಸತ್ಸಂಗದಾಗ 1000 ಮಂದಿ ಬಂದು ಸೇರ್ಕೊಂಡು 1000 ಮಂದಿ ಬಿಟ್ಟು ಹೋಗ್ಯಾರ ಅಂತಂದ್ರ ಅವು ಎಂತ ರಿಲೇಷನ್ಸು? ಮೀನಿಂಗ್ಲೆಸ್ ರಿಲೇಷನ್ಸು, ಮೀನಿಂಗ್ಲೆಸ್ ಕಲೆಕ್ಷನ್ಸು, ನಾನ್ ಸೆನ್ಸ್ ರಿಲೇಷನ್ಸು, ನಾನ್ ಸೆನ್ಸ್ ಕಲೆಕ್ಷನ್ಸ್. ನೀವು ಮೀನಿಂಗ್ಫುಲ್ ರಿಲೇಷನ್ದಾಗ ಉಳಿದು ಮೀನಿಂಗ್ಲೆಸ್ ರಿಲೇಷನ್ದಾಗ ಹೋಗ್ತೀರಿ. ಮೀನಿಂಗ್ಲೆಸ್ ರಿಲೇಷನ್ಗೆ ಹೋಗಿ ಮೀನಿಂಗ್ಫುಲ್ ಎರಡೂ ಮಾಡ್ತೀರಿ ಅಂತಂದ್ರೆ ಹೆಂಗ್ ಸಾಧ್ಯ ಅದ? ಬಹಳ ಮುಖ್ಯ ಅದ, ಇದು ತಿಳ್ಕೋಬೇಕಾಗ್ಯದ. ಸಂಸಾರದಲ್ಲಿ ಆಸಕ್ತಿ ಇರುವವರಿಗೆ ಇನ್ನೂ ದೃಢವಾದ ಬ್ರಹ್ಮಜ್ಞಾನ ಆಗಿಲ್ಲ ಅಂತ ಅದರ ನಿಶ್ಚಯವಾಗುತ್ತದೆ. ಮೀನಿಂಗ್ಲೆಸ್ಸು, ನಾನ್ ಸೆನ್ಸು, ರಿಲೇಷನ್ಸು, ಕಲೆಕ್ಷನ್ಸಿಗೆ ಹೋಲಕತ್ತೀರಿ ಅಂತಂದ್ರೆ ನಿಮಗಿನ್ನೂ ಮೀನಿಂಗ್ಫುಲ್ ರಿಲೇಷನ್ನು ಏನು ಯೂಸ್ಫುಲ್ ರಿಲೇಷನ್ ಅಂತ ನಿಮಗಿದು ಅನಿಸೇ ಇಲ್ಲ ಅಂತ ಅದರ ಅರ್ಥ ಅಷ್ಟೇ. ಇದರ ಮಹತ್ವ ತಿಳಿದಿಲ್ಲ, ಅದಕ್ಕೆ ಅದ್ರ ಬೆನ್ನತ್ತಿ ಹೋಲಕತ್ತೀರಿ ನೀವು. ವಿವೇಕ ಇಲ್ಲದ ಅವಿವೇಕಿಗಳು. ಅದಕ್ಕೆ ದೃಷ್ಟಾಂತ ಕೊಡ್ತಾನೆ. ಏನಂತ? ಒಬ್ಬ ವ್ಯಕ್ತಿಯು, ಎಂತ ದೃಷ್ಟಾಂತ ನೋಡ್ರಿ. 1ನೇ ದೃಷ್ಟಾಂತ ರಾವಣ, ಸನ್ಯಾಸಿ, ಗೌಡರ ಮಗ. ಈಗ ವ್ಯಾವಹಾರಿಕ ಸತ್ತಾದ್ದು ಅದರ ಲಕ್ಷಣಗಳೆಲ್ಲ ಹೇಳಿ ಇದೇನಾಯ್ತು, ಉತ್ತಮ ಅಧಿಕಾರಿ ಹೇಳಿದ್ದು, ಇಲ್ಲಿ ತನಕ ಹೇಳಿದ್ದು. ಈಗ ವ್ಯಾವಹಾರಿಕ ಸತ್ತಕ್ಕ ಮಧ್ಯಮ ಅಧಿಕಾರಿ ಇಟ್ಟು ಹೇಳಿದ್ರು ತಲೆಗೆ ಹೋಗಂಗಿಲ್ಲ, ಕನಿಷ್ಠ ಅಧಿಕಾರಿಗಂತೂ ತಿಳಿಯಂಗೇ ಇಲ್ಲ. ಹೀಗಾಗಿ ಆ ಮಧ್ಯಮ ಅಧಿಕಾರಿ ಕನಿಷ್ಠ ಅಧಿಕಾರಿಗೂ ಚೆಕ್ಕಿಗೆ ಹಾಕೊಂಡು ಹೋಗ್ಬೇಕಂತೇಳಿ ಒಂದು ದೃಷ್ಟಾಂತ ಕೊಡ್ತಾರೆ. ದೃಷ್ಟಾಂತ ಬೇಕಾ ಬೇಡ? ಸಾಕ. ಸಿದ್ಧಾಂತ ತಿಳಿದ್ಮೇಲೆ ದೃಷ್ಟಾಂತ ಏನ್ ಮಾಡ್ತೀರಿ? ಬೇಕಾ ಬೇಡ? ಎಷ್ಟಾಗ್ಯದ ಟೈಮು? 7:52 ಆಗ್ಯದ. 8 ಆಗ್ಲಕತ್ತದ. ವಜ್ಜಿ ಆಗ್ತದ ಸಮಯ. ಏನ್ ಮಾಡಮು? ದೃಷ್ಟಾಂತ ನಾಳೆ ಹೋಗಮ್ಮ. ವ್ಯಾವಹಾರಿಕ ಸತ್ತಾದ ದೃಷ್ಟಾಂತ. ಟೈಮ್ ವಜ್ಜಾಕತ್ ಹೋಗ್ತದೆ. 8 ಆದ್ಮೇಲೆ ಮುಂಜಾನೆ 5:15 ಬಂದು ಕೂತಿರ್ತೀರಿ. ವಯಸ್ಸಾದವರು, BP, ಶುಗರು, ಕಷ್ಟ, ಮೋಕ್ಷ ಸಾಧನೆ ಮಾಡೋದೇನು ಸಣ್ಣ ಮಾತಲ್ಲ. ಇಲ್ಲಿ ಬಂದು ಕೂತೀರಿ ಅಂತಂದ್ರೆ ನಿಮ್ಮ ಹಿಂದೆ ಎಷ್ಟು ದಾಟಿ ಬಂದಿರಿ ಗೊತ್ತದ? 1,000 ಆನೆಯ ಬಲದಷ್ಟು ಸಂಸಾರದ ಒತ್ತಡವನ್ನ ದಬ್ಬಿ ಇಲ್ಲಿ ಬಂದು ಕೂತಿರ್ತೀರಂತ. ಸತ್ಸಂಗದೊಳಗೆ ಕುಂತವರು ಎಷ್ಟು ಕಷ್ಟಪಟ್ಟು ಬಂದಿರ್ತಾರೆ ಇಲ್ಲಿಗೆ ಅಂದ್ರೆ 1,000 ಆನೆಯ ಬಲದ ಹಾಗೆ ಜಗ್ಗುತ್ತಾ ಇರ್ತದಂತೂ ಸಂಸಾರ. ಅದನ್ನೆಲ್ಲ ಹಿಂದಕ್ಕಿಟ್ಟು ಇಲ್ಲಿಗೆ ಬಂದಿರ್ತಾರಂತ. ಎಲ್ಲರಿಗೆ ಬರ್ಲಕ್ಕೆ ಸಾಧ್ಯ ಇಲ್ಲ, ಆ ಶಕ್ತಿ ಎಲ್ಲರಿಗೆ ಇಲ್ಲ. ಅಶಕ್ತರು ಎಲ್ಲಿಗೆ ಬರ್ಲಕ್ಕೆ ಹೋಗ್ತಾರ? ಬರ್ಲಾರ್ದವ್ರೇನ್ ಕೆಟ್ಟವ್ರಂತಲ್ಲ. ಅಂದ್ರೆ ಅದನ್ನು ಬರ್ಬೇಕಾದ್ರೆ ಆ ರೀತಿ ಶಕ್ತಿ ಬೇಕಾಗ್ತದ. ಸಾಮರ್ಥ್ಯರು ಮಾತ್ರ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಅಲ್ಲ. ಸಾಮರ್ಥ್ಯ ಸಂಪಾದನೆ ಮಾಡ್ಕೊಳ್ಳಕ್ಕೆ ಬರೋರಿಗೆ ಮಾತ್ರ ಇಲ್ಲಿ ದಾರಿ ಸಿಗ್ತದೆ. ಸುಮ್ ಬಂದಂಗೆ ಹೋಗಮ್ಮನವ್ರಿಗೆ ಅದೇನು ಬೇಕೇ ಆಗಿಲ್ಲ, ಮತ್ತೆ ಆರಾಮ ಇರ್ತಾರೆ. ಆಯ್ತು. ವ್ಯಾವಹಾರಿಕ ಸತ್ತಾಕ್ಕೆ ಸಂಬಂಧಪಟ್ಟ ಎಲ್ಲ ಲಕ್ಷಣಗಳನ್ನು ತಿಳಿಸಿ ಆಯ್ತು. ನಾಳೆಗೆ ಈ ತತ್ಸಂಬಂಧಿ ದೃಷ್ಟಾಂತವನ್ನ ಹೇಳಿ ಕ್ಲಿಯರ್ ಮಾಡ್ತಾರ. ಅಲ್ಲಿ ತನಕ
ಕಾಯೋಣ ಅಂತ ಹೇಳುವ ಮೂಲಕ ಈ ಚಿಂತನವನ್ನು ನಿಮ್ಮೆಲ್ಲರ ಶ್ರೀಪಾದಗಳಿಗೆ ಅರ್ಪಿಸುತ್ತಿದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಎಲ್ಲರಿಗೂ ಶರಣಾರ್ಥಿಗಳು, ಎಲ್ಲರಿಗೂ ಶರಣಾರ್ಥಿಗಳು. ಓಂ ನಮಃ ಶಿವಾಯ. ಎಲ್ಲಾರ್ಗು ಒಂದೇ ಒಂದು ಕಿವಿ ಮಾತು ಬುದ್ಧಿ, ಎಲ್ಲಾರ್ಗು ಸೇರಿಸಿ ಹೇಳ್ತಾ ಇದ್ದೀನಿ. ನಮ್ಮ ಕಡೆ ನಡೀತಕ್ಕಂಥದ್ದು, ನಿಮ್ಮ ಕಡೆ ಇರ್ತಕ್ಕಂಥ ವಿಚಾರ ಹೇಳ್ತಾ ಇದ್ದೀನಿ. ಯಾವುದೇ ಒಂದು ಗುರು ಪ್ರವೇಶಕ್ಕೆ ಯಾರನ್ನ ಗುರುಮಕ್ಳು ಕರೆದ ತಕ್ಷಣ ನಾವು ಹೋಗ್ತೀವಿ. ಏನ ಸಂಬಂಧ ಅದಕ್ಕೆ ಆಯ್ತು, ಚೆನ್ನಾಗಿದ್ದೀರಾ, ಗುರು ಒಳ್ಳೇದ್ ಮಾಡಕ್ಕೆ ಎರಡು ಮಾತು ಮುಗಿಸ್ಕೊಂಡು ನಾವು ಗುರುಮಕ್ಳು ಅಂತ ಎಲ್ಲಿದ್ದು ಶುದ್ಧ ಬ್ರಹ್ಮನಿಷ್ಠ ಆಗಿರ್ತಕ್ಕಂಥ ಸಂಘ ಎಲ್ಲಿರ್ತದೋ ಅದ್ರ ಜೊತೆ ಕೂಡ್ಕೋಬೇಕು. ಅವ್ರು ನಾವೇನು ಎರಡು ಮಾತಾಡ್ಕೋಬೇಕು. ತಿರ್ಗಿ ಅಲ್ಲಿಂದ ಬರ್ತಾರೆ. ನಾವೇನ್ ಮಾಡ್ತೀವಿ, ನಮ್ಮ ಸಂಘವನ್ನ ಇಲ್ಲಿ ಸೇರಿರ್ತಕ್ಕಂಥ ಎಷ್ಟು ಟೈಮ್ಗಳನ್ನ ಬಿಟ್ಟು ಕೂತಿರ್ತೀವಲ್ಲ, ಈ ಸಂಘವನ್ನ ಬಿಟ್ಟು ಬೇರೆ ಕಡೆಗೆ ಮಾತಾಡ್ತೀವಿ. ಜ್ಞಾನಿಗಳ ಜೊತೆ ಮಾತಾಡ್ಕೊಂಡು ಹಂಗೆ ಗೊತ್ತಾಗ್ತೀವಿ. ಆ ತರ ಮಾಡಬಾರ್ದು. ನಮ್ಮ ಕಡೆಗೂ ಏನ್ ಮಾಡ್ತೀವಿ ಅಂದ್ರೆ, ನಾವ್ ಎಲ್ಲೆಲ್ಲಿ ಹೋಗ್ತೀವೋ, ಮದುವೆಗಾಗಲಿ ಮುಂಜಿಗಾಗಲಿ ಏನೇ ಮಾಡ್ಬೇಕಾದ್ರೆ ಹೋದಾಗ ನಾವೆಲ್ಲಾರು ಗುರುಮಕ್ಳು ಒಂದೇ ಕಡೆ ಕೂತ್ಕೋತೀವಿ. ನಾವು ಕೂತ್ಕೊಂಡು ಈ ಗೊಬ್ಬರ ಅಂತ ಮಾತಾಡ್ಕೊಂಡು ಅಲ್ಲಿ ಸಂಬಂಧ ಬೆಳೆಸ್ಕೊಂಡು ನಮ್ಮ ಗುರುಮಕ್ಳು ಸಂತತಿ ಮಾಡ್ಕೋಬರ್ತೀವಿ. ನಾವೆಲ್ಲ ಟ್ರಿಪ್ ಹೋಗ್ಬೇಕಾದ್ರೆ ಯಾರೋ ಸಂಬಂಧ ಮನೆಗೆ ಹೋಗ್ಬೇಕಾದ್ರೆ ಮಾವನ ಮನೆ, ಅತ್ತೆ ಮನೆ, ಮಾವನ ಮನೆ, ಏನು ಸಿಂಪಲ್ ಅಷ್ಟೇ. ಗುರುಮಕ್ಳ ಮನೆಗೆ ಹೋಗ್ತೀವಿ. ಟ್ರಿಪ್ ಹಾಕ್ಬೇಕಾದ್ರೆ ಗುರುಮಕ್ಳ ಮನೆಗೆ ಹೋಗ್ತೀವಿ ನಾವು. ಅಲ್ಲದೆ ನಮ್ಮ ಗುರುಗಳು ಏನ್ ಹೇಳಿದ್ರು ಅದೆಲ್ಲ ಮಾತಾಡ್ಕೊಂಡು ನಾವು ಬರ್ತೀವಿ. ನಮ್ಮ ಗುರುಗಳು ಹೆಂಗ್ ಹೇಳಿದ್ರು ಹಂಗಂತೆ ನಾವು ಬರ್ತೀವಿ, ಅದ್ರಂತೆ ಬರ್ತೀವಿ. ನಾವು ನಾವೇನ್ ಮಾಡ್ತೀವಿ, ಇವ್ರಿಂದ ಹಿಂಗ್ ಬರ್ತೀವಿ, ಅವ್ರಂಗ ಹೋಗ್ಬಾರ್ದು. ನಾವೇನೇನು ಎಲ್ಲೇ ಹೋದ್ರು ಗುರು ನಮ್ಮ ಸಂತತಿ ಏನಿದೆಯೋ ಅಲ್ಲೇ ನಾವು ಕೂತ್ಕೊಂಡು ಅಲ್ಲೇ ಬಗೆಹರಿಸ್ಕೊಂಡು ಮಾತಾಡ್ಕೊಂಡು ಮದುವೆ ಬಂದ ನೆಪಮಾತ್ರಕ್ಕೆ ಫಂಕ್ಷನ್, ನೆಪಮಾತ್ರಕ್ಕೆ ಮದುವೆ, ನೆಪಮಾತ್ರಕ್ಕೆ ಯಾವ್ದೋ ಒಂದು ಫಂಕ್ಷನ್ ಮಾಡ್ಕೊಂಡಿರ್ತೀವಿ. ಅಲ್ಲಿ ಅವ್ರಿಗೆ ದೃಷ್ಟಾಂತವಾಗಿ ಕಾಣಬೇಕು, ವ್ಯವಹಾರಿಕ ಸತ್ಯವಾಗಿರ್ಬೇಕು. ಸಮನಿಷ್ಠವಾಗಿ ನಾವೇಂದ್ರೆ ನಾವು ಹೇಳ್ತಕ್ಕಂಥ ಗುರಿ ಹೇಳ್ತಕ್ಕಂಥ ವಾಕ್ಯಗಳನ್ನ ವಿಚಾರ ಮಾಡ್ಕೊಂಡು ಮೊನ್ನೆ ಹಿಂಗ್ ಹೇಳಿದ್ರು, ಮೊನ್ನೆ ಹಂಗ ಹೇಳಿದ್ರು, ಒಬ್ಬ ಚೆನ್ನಾಗಿದ್ರು, ಹಿಂಗ್ ಜ್ಞಾನವನ್ನು ಏನ್ ಸಂಪಾದನೆ ಮಾಡ್ಕೊಂಡಿದ್ರಿ, ವಿಚಾರ ಏನಾಯ್ತು, ಹೆಂಗಿದ್ರು ಅಂತ ಆ ವಿಷಯವನ್ನ ನಮ್ಮ ಗೋಪ್ಯ ಮಾತಾಡ್ಕೋತೀವಿ. ಅದೇ ಜ್ಞಾನಿಗಳು ಬಂದು ನಿಮ್ಮ ಮನೆ ಹಂಗಿತ್ತು, ನಿಮ್ಮ ಮಗಳ ಕೊಟ್ಟಿದ್ರಿ, ನಿಮ್ಮ ಆಸ್ತಿ ಎಷ್ಟು ಸಂಪತ್ತು, ಅವ್ರ ಹಂಗ ಮಾತಾಡ್ಕೋತಾರೆ ಜ್ಞಾನಿಗಳು. ಅವ್ರ ಸಂಘ ಬಿಟ್ಕೊಂಡು ನಾವು ಅವ್ರದೇ ಕೇಳ್ಕೊಂಡು ಬಂದ್ಬಿಟ್ರೆ ನಮಗೂ ಅದು ಏನು ಸಂಬಂಧನೇ ಇರಲ್ಲ. ಅವ್ರು ಬೇರೆ, ನಾವು ಅವ್ರಿಗೂ ಒಂದೇ ಆಗ್ಬಿಡ್ತೀವಿ. ನಾವು ಬೇರೆ ಅಂತ ಶುದ್ಧ ಬ್ರಹ್ಮನಿಷ್ಠ ಆಗಿರ್ತಕ್ಕಂಥ ನಾವು ಬೇರೆ ಅಂತ ಹೋದ್ರೆ ನಾವು ಮಂತ್ರ ಉಪದೇಶ ಆಗಿರ್ತಕ್ಕಂಥ ಗುರುಮಕ್ಳು ಅಂತ ನಾವು ಹೇಳ್ಕೊತೀವಿ. ಇಲ್ಲ ಪ್ರಪಂಚದ ಜೊತೆ ಬೆರ್ಕೋತೀವಿ. ಆ ಬೆರ್ಕೋ ನಮ್ಮ ಮನಸ್ಸನ್ನ ಹಾಳು ಮಾಡ್ಕೋಬಾರ್ದು, ನಮ್ಮ ಸ್ಥಿತಿಯನ್ನ ಕಲ್ಪಿತ ಮಾಡ್ಕೊಳಕ್ ಹೋಗ್ಬಾರ್ದು. ಅಲ್ಲ ಜ್ಞಾನಗಳ ಜೊತೆಗೆ ಸೇರ್ಕೋಬಾರ್ದು ಅಂತ ಹೇಳ್ತಾ ನಮ್ಮೆಲ್ಲ ದಯವಿಟ್ಟು ಕ್ಷಮಿಸಿ. ನಾವೆಲ್ಲರೂ ಒಂದೇ ಬೆಟ್ಟದ ಮೇಲೆ ಕಾಯಿ ಸಮುದ್ರ ಬೆಟ್ಟದ ಸಂಬಂಧವೇ ಅಂತ ನಮಗೆ ಶುದ್ಧ ಬ್ರಹ್ಮನಿಷ್ಠರಾಗಿರ್ತಕ್ಕಂಥ ನಿಮ್ಮೆಲ್ಲ ಆತ್ಮ ಪ್ರೀತಿಯಾಗಿರೋ ದೇಶದಿಂದ ನಿಮ್ಮ ಹತ್ರ ಮಾತಾಡ್ಕೋತಾ ಇದ್ವಿ. ನಾವು ಬೇರೆ ಕಡೆ ಹೋದಾಗ ಏನ್ ಮಾಡ್ತೀವಿ, ಗುರುಗಳ ಮಕ್ಕಳ ಮನೆಗೆ ಹೋಗ್ತೀವಿ. ನಾವು ಏನೋ ಅನಿಶ್ಚಿತವಾಗಿ ಸಂಬಂಧ ಕಾಲಿಗೆ ಹೋಗಲೇಬೇಕು ಅಂದ್ರೆ ಹೋಗಲ್ಲ, ಮತ ತೋರ್ಸ್ಕೊಂಡು ಇಟ್ಟು ಬರ್ತಾರ್ತೀವಿ. ನಾವು ಟ್ರಿಪ್ ಹಾಕ್ಬೇಕಾಗಲೇ ಯಾವ್ದನ್ನ ಮನೆಗೆ ಹೋಗ್ಬೇಕಂದ್ರೆ ನಾವು ಗುರುಮಕ್ಳ ಮನೆಗೆ ಹೋಗಿ ಅಲ್ಲಿ ಶುದ್ಧ ಬ್ರಹ್ಮನಿಷ್ಠ ಆಗಿರ್ತಕ್ಕಂಥ ಅವರ ಮನೆಗೆ ಹೋಗಿ, ಶರಣರ ಮನೆಗೆ ಹೋಗಿ, ಶರಣರ ಮನೆಗೆ ಹೋಗಿ ನಾವು ಎರಡು ಮಾತಾಡ್ಕೊಂಡು ಮಾತಾಡ್ಕೊಂಡು ಅಲ್ಲಿಂದ ವಾಪಸ್ ಬರ್ತೀವಿ. ನಾವು ಅದೇ ನಮ್ಗೆ ಭಾರಿ ಆನಂದ. ಆ ಆನಂದ ಬಿಟ್ಟರೆ ಬೇರೆ ಪ್ರಪಂಚಕ್ಕೆ ಇಲ್ಲೇ ಹೋಗಿ ಈ ಆನಂದ ಸಿಗಲ್ಲ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಶರಣ ಆ ಗುರುವಿನ ತಿರಸ್ಕರಿಸಿ ಬೇರೆ ಗುಂಪು ಕಟ್ಕೊಂಡು ಅದವ್ರ ಬೆನ್ನೆತ್ತಿ ಹೋಗೋರಿಗೆ ಏನ್ ಮಾಡ್ಬೇಕು? ಅದು ಸರಿ ಇಲ್ಲ ಬುದ್ಧಿ, ಅದಾಗಲ್ಲ. ಅದು ಮಾಡ್ಲೇಬಾರದು. ಈಗ ನಾವ್ ಏನ್ ಮಾಡೀವಿ, ಎಲ್ಲಾರ್ಗಿ ಕುಂದಿರ್ಸಿ ಸತ್ಸಂಗ ಹೇಳಿವಿ, ಹೇಳಿ ನಾವೇನ್ ಹೇಳಿವಪ್ಪ ಅಂತಂದ್ರೆ ನಿಮ್ಮ ಶಿಷ್ಯರ ಬಳಗ ಮಾಡ್ಕೊರಪ್ಪ, ಇಲ್ಲಿ ಏನ್ ಹೇಳಿರ್ತದ ಇಲ್ಲಿ ಕಲ್ತದ್ದು ನಿಮ್ಮ ಶಿಷ್ಯರಿಗೆ ಹೇಳ್ಕೊಂಡು ನೀವು ಒಂದು ಹೊಸ ಸಂತಾನ ಬೆಳೆಸ್ಕೊಳ್ರಿ, ಗುರು ಪುತ್ರ ಪೌತ್ರ ಇರ್ತಾವಲ್ಲ ಅಂಥದ್ದು ಮಾಡ್ಕೋರಿಯಪ್ಪ ಅಂತೇಳಿ ಎಲ್ಲರಿಗೆ ಮಾರ್ಗದರ್ಶನ ಕೊಟ್ಕೋತ ಹೋಗ್ತಾ ಇದ್ದೀವಿ. ಕೊಟ್ಕೋತ ಹೋದಾಗ ಅವ್ರು ಏನ್ ಮಾಡಿದ್ರು, ಈ ಮತ್ತೊಂದು ಹೆಣ್ಣು ತಾಯಿ ಅದಕ್ಕೆ ತನ್ನ ಮಗನಿಗೆ ಇನ್ನ ಒಂದು ಎಲ್ಲರೇ ಹೆಣ್ಣು ನೋಡಿ ಮದುವೆ ಮಾಡ್ಕೊಂಡ್ಬಿಡಪ್ಪ, ಒಬ್ಬಕಿನೇ ಮುದುಕಿ ಆಗಿನಿ, ವಯಸ್ಸಾಗ್ಯದ, ನಾನೇ ಕಡಿತಾನೆ ನಿನಗೆ ನೋಡಂದ್ರೆ ಹೆಂಗ ಅಂತೇಳಿ ತಾಯಿ ಅದಕ್ಕೆ ಮಗನಿಗೆ ಎಲ್ಲರೇ ಹೆಣ್ಣು ನೋಡು, ಸಚಿ ಬಂದ್ರಂದ್ರೆ ನನಗ ಅನುಕೂಲ ನಿನಗ ಅನುಕೂಲ ಅಂತ ಹೇಳಿದ್ರ ಅವ ಮಗ ಏನ್ ಮಾಡಿದ್ನಂತ, ಮತ್ತೆಲ್ಲಿ ಹೆಣ್ಣು ನೋಡ್ಲಕ್ಕೆ ಹೋಗಕ್ಕೆ ಹೋಗ್ಲಿ ನಾನು, ನೀನೇ ಅದೆಯಲ್ಲ ಹೆಣ್ಣಂತ ನಿನಗೆ ತಾಳಿ ಕಟ್ತೀನಿ ಅಂತ ತಾಳಿ ಕಟ್ಟಿದ ತಾಯಿ ಗಂಡ್ರದ್ದು ಒಂದು ಗುಂಪದ ಇದು. ತಾಯಿಗೆ ತಾಳಿ ಕಟ್ಟೋರು. ಹಿಂಗಾಗಿ ಏನದ, ನಮ್ಮ ಸತ್ಸಂಗದಾಗ ಇದ್ದವ್ರಿಗೆ ಒಂದು 10-15 ಮಂದಿಗೆ ಸಪರೇಟ್ ಮಾಡಿ ನಮ್ಮನ್ನು ತಿರಸ್ಕಾರ ಮಾಡಿ ಮೀಟಿಂಗ್ ಮಾಡಿ ಗುಂಪುಗಾರಿಕೆ ಮಾಡಿ ಬಿಟ್ಟು ಹೋದವ್ರು. ಅಂಥವ್ರು ಬೆನ್ನು ಹತ್ತಿ ಅಲ್ಲಿನೂ ಓದ್ತೀವಿ ಇಲ್ಲಿನೂ ಓದ್ತೀವಿ ಅಂತ, ಇಲ್ಲಿನೂ ಇರ್ತೀವಿ ಅಂತಂದ್ರೆ ಹಿಂಗ ಡಬಲ್ ನಿಷ್ಠೆ ಇಲ್ಲದವ್ರಿಗೆ ಏನ್ ಮಾಡ್ಬೇಕು?
ಎಲ್ಲ ಕಡೆ ನಾಟಕ ಮಾಡಿದ್ರೆ ಇಲ್ಲಿರೋದು ಸತ್ಯನೋ ಅಲ್ಲಿರೋದು ಸತ್ಯನೋ, ಗಂಡನ ಸಂಗಟ ಇದ್ದುದು ಸತ್ಯನೋ ಮಿಂಡ್ರ ಸಂಗಟ ಇರೋದು ಸತ್ಯನೋ? ಇದು ಬೆಳೆಯಂಗಿಲ್ಲ. ಆ ರೀತಿ ಇದ್ದಂತ ಕ್ಯಾಂಡಿಡೇಟ್ಸ್ ಇದ್ರಾಗಿದ್ರು ಅಂತಂದ್ರೆ ಇದ್ರಾಗ ಬೆಳೆಯಂಗಿಲ್ಲ, ಇದು ಬೆಳವಣಿಗೆ ಆಗಂಗಿಲ್ಲ. ಯಾವುದು ವಿರೋಧ ಮಾಡಿ ಹೋಗಿ ಅವರು ಬೇರೆ ಗುಂಪು ಕಟ್ಟಿದ ಮೇಲೆ ಅಲ್ಲಿ ಹೋಗಿ ಇವರು ಕಾರ್ಯಕ್ರಮಗಳು ಅಟೆಂಡ್ ಆಗಿ ಬರ್ತಾರಂತಂದ್ರೆ ಏನದರ ಅರ್ಥ ಏನದು? ನಿಮ್ಮ ಶಿಷ್ಯರ ಬಳಗ ಮಾಡ್ಕೊಳ್ರಿ, ಹೊಸ ಜನರ ಪರಿಚಯ ಮಾಡ್ಕೊಳ್ರಿ, ಹೊಸ ಜನರಿಗೆ ನಿಮ್ಮ ಜ್ಞಾನ ಹೇಳ್ರಿ ಅಂತಂದ್ರೆ ನನ್ನ ಮುಂದೆ ಕುತ್ತವ್ರಿಗೆ ಕರ್ಕೊಂಡು ಹೋಗ್ತದ. ಇನ್ವಿಟೇಷನ್ಸ್ ಅಂತ ಮನಿ ಹಾಳು ಇನ್ವಿಟೇಷನ್ಸ್ಗಳು, ಅವೆಲ್ಲ ಹಾಳು ಮಾಡೋ ಇನ್ವಿಟೇಷನ್ಸ್, ಸಂಘ ಕೆಲಸಂತ ಇನ್ವಿಟೇಷನ್ಸ್, ಅರ್ಥ ಇಲ್ಲದು. ಅಂಥವಕ್ಕೆಲ್ಲ ಆಕರ್ಷಣೆಗೆ ಒಳಗಾಗಿ ಹೋದ್ರೆ ನಿಮಗೆ ಒಂದು ಸ್ವಲ್ಪ ಅದರ ಅಭಿಮಾನ, ಯಾವುದರ ಬಗ್ಗೆ ಅಭಿಮಾನ ಪಡಬೇಕು, ಯಾವುದರ ಸಂಘದಾಗ ಹೋಗ್ಬೇಕು, ಯಾವುದರ ಬೆನ್ನತ್ತಿ ಹೋಗ್ಬೇಕು, ಬೇಡ ಒಂದಿಷ್ಟು. ವಿಚಾರ ಚಂದ್ರೋದಯ ಕಂಪ್ಲೀಟ್ ಕೇಳ್ಯಾರ, ಕೂತು ವರ್ಷಗಟ್ಲೆ ಕೇಳ್ಯಾರ. ಒಂದು ಅಕ್ಷರ ಕಲಿಸಿದವನಿಗೆ ಕೂಡ ಗುರು ಅನ್ಬೇಕು ಅಂತೇಳಿ ವರ್ಣ ಮಾತ್ರ ಕಲಿಸಿದಾತನೇ ಗುರು ಸೋಮೇಶ್ವರ ಶತಕದಾಗ ಹೇಳ್ಯಾರ ಇಲ್ರಿ? ಅಂತ ಗುರುವನ್ನ ನಿಮ್ಮನ್ನ ನಾವು ಎಷ್ಟು ಕಾಳಜಿ ಮಾಡಿ ಒಂದೊಂದು ಎಲ್ಲರೇ ಒಂದೊಂದು ಚಲೋ ವಿಚಾರ ತಿಳಿದ್ರೆ, ಒಂದು ಏನಾರೇ ನಮಗ ಸಾಹಿತ್ಯ ಸಿಕ್ತು ಅಂತಂದ್ರೆ ಇದು ನಮ್ಮ ಶಿಷ್ಯರಿಗೆ ಕಲಿಸ್ಬೇಕು, ನಮ್ಮ ಶಿಷ್ಯರಿಗೆ ತಿಳಿಸ್ಬೇಕು ಅಂತೇಳಿ ನಿಮ್ಮನ್ನು ಡೆವಲಪ್ ಮಾಡ್ಬೇಕಂತ ಯಾವ ಹೃದಯ ಕಾಳಜಿ ಪಡ್ತದ ಅದರ ಮೇಲೆ ಭಿನ್ನಾಭಿಪ್ರಾಯ ತಾಳಿ ಅದಕ್ಕೆ ನಿಂದ ಮಾಡಿ, ಅದಕ್ಕೆ ಮೀಟಿಂಗ್ ಮಾಡಿ, ಅದಕ್ಕೆ ವಿರೋಧ ಮಾಡುವಾಗ ನೀವೆಲ್ಲರೂ ಯಾಕೆ ಸುಮ್ಮಿದ್ರಿ? ಹಾಗಿಲ್ಲ ಅಂತೇಳಿ ತಿಳಿಸಿ ಹೇಳಿ ಅದನ್ನು ಸರಿ ಮಾಡ್ಬೇಕಿತ್ತು. ಅವರೆಲ್ಲರೂ ಹೋಗೋದು ಬಿಡಿಸಿ ನೀವು ನಿಲ್ಲಿಸ್ಬೇಕಾಗಿತ್ತು. ಅವ್ರ ಸಂಗಟ ಅವ್ರಂಗೆ, ಇವ್ರ ಸಂಗಟ ಇವ್ರಂಗೆ ಡಬಲ್ ಗೇಮ್ ಆಡೋರು ನಿಮ್ಮಿಂದ ನಮ್ಮ ಸಂಘಕ್ಕೆ ಏನು ಅನಿವಾರ್ಯ ಇಲ್ಲ. ಇದು ಏನು ಅವರು ಏನ್ ಮಾಡ್ಯಾರ, ಅವ್ರು ಮಾಡಿದ ರೀತಿಗೆ ನಮಗೆ ಸಮಸ್ಯೆ ಇಲ್ಲ. ಇಲ್ಲಿ ಮುಂದೆ ಕೂತು ಪಾಠ ಕೇಳೋರು ನೆಟ್ಟಗಿರಬೇಕು. ಮುಂದಕ್ಕೆ ಕೂತು ಪಾಠ ಕೇಳೋರಿಗೆ ನಾವು ಏನ್ ಹೇಳ್ಬೇಕು ನಿಮಗೆ ಹೇಳ್ತೀವಿ, ಅವ್ರಿಗೆ ಹೇಳಕ್ ಆಗಂಗಿಲ್ಲ. ಅವ್ರು ಬಿಟ್ಟು ಹೋಗ್ಯಾರ, ಅವ್ರು ಹೋಗ್ಲಿ, ಅವ್ರ ಪುಣ್ಯ ಎಲ್ಲ ಬಿಟ್ಟು ಹೋಗ್ಯಾರ. ಈ ಸತ್ಸಂಗದೊಳಗಿನ 4 ಮಂದಿಗೆ ಹುಳ ಬಿಡ್ಲಕ್ಕ, ಸತ್ಸಂಗ ಹೊಡಿಲಕ್ಕ ಅಂತ ಇನ್ವಿಟೇಷನ್ ಕಳಿಸ್ಯಾರ. ಕರೆದ್ರೆ ಅಷ್ಟು ಮಂದಿ ಕರಿಬೇಕು, ಬಿಟ್ರೆ ಅಷ್ಟು ಮಂದಿಗೆ ಬಿಡ್ಬೇಕು. ಇಲ್ಲ ಕಂಟ್ರೋಲ್ ಅಷ್ಟೊಂದು ಜನರಿಗೆ ಕರಿಲಕ್ಕ ಆಗಂಗಿಲ್ಲ, ಬಹಳ ಜನರಿಗೆ ಅಂತಂದ್ರೆ ಅದು ಕರೆಯೋದು ಇನ್ವಿಟೇಷನ್ ಅಂತಾರ. ಅದಕ್ಕ ಕರಿಬೇಕಾದ್ರೆ ಒಂದು ನಮ್ಮದು ಲಿಮಿಟೆಡ್ ಅದ ರೀ, ಒಂದು 100 ಮಂದಿ ಒಳಗೆ ಒಂದು ಕಾರ್ಯಕ್ರಮ ಮಾಡ್ಲಕತ್ತೀವಿ ಅಂತಂದ್ರೆ ಒಂದು ನಿಮ್ಮ ಶುದ್ಧ ಬ್ರಹ್ಮ ಪೀಠದ ವತಿಯಿಂದ ಒಂದು 5 ಮಂದಿ ಕರೀಲಕ್ ನಾವು ಇನ್ವೈಟ್ ಮಾಡ್ತೀವಿ ಅಂತಾರೆ. ಅದುವರೆ ಇರ್ಬೇಕು. ಒಬ್ರು ಇಬ್ರು ನಮ್ಮ ಪೈ ಯಾರು ರೆಪ್ರೆಸೆಂಟೇಟಿವ್ಸ್ ಹೋಗ್ಬೇಕು. ಕರೆಯೋದು ಬಿಡೋದು ಮನ್ಸಿಗೆ ಬಂದಂಗೆ ಕರೀತಾರ, ಮನ್ಸಿಗೆ ಬಂದಂಗೆ ಬಿಡ್ತಾರ, ಇವರು ಮನ್ಸಿಗೆ ಬಂದಂಗೆ ಹೋಗ್ತಾರ, ಮನ್ಸಿಗೆ ಬಂದಂಗೆ ಬರ್ತಾರ ಅಂತಂದ್ರೆ ನಿಮ್ಮ ರಕ್ತ ಸಂಬಂಧಿಕರ ಕಾರ್ಯಕ್ರಮಗಳಿಗೆ ಎಷ್ಟರ ಅಟೆಂಡ್ ಆಗ್ರಿ. ಅವ್ರು ನಮ್ಮ ದುಶ್ಮನ್ಗಳು ಇದ್ರು ನಾವೇನು ಬೇಡ ಅನ್ನಲ್ಲ, ಯಾಕಂದ್ರೆ ಅವ್ರಿಗೆ ನಿಮ್ಗೆ ರಕ್ತ ಸಂಬಂಧ. ಇದು ಸತ್ಸಂಗದಿಂದಲೇ ಪರಿಚಯ ಇದ್ದವ್ರ ಸಂಗಟ ನೀವು ಆಟ ಆಡ್ತೀರಿ ಅಂತಂದ್ರೆ ನೀವು ನಮ್ಮ ಶುದ್ಧ ಬ್ರಹ್ಮ ನಿಷ್ಠೆಯ ಒಂದು ವ್ಯಕ್ತಿಗಳಲ್ಲವೇ ಅಲ್ಲ. ಯಾವಾಗ ಒಂದು ಇನ್ವಿಟೇಷನ್ ಬರ್ತದ ಅಂತಂದ ಮೇಲೆ ನಿಮಗ್ ಬಂದದೇನ್ರಿ ಇಂಥದೊಂದು ಇನ್ವಿಟೇಷನ್ ಬಂದದ ಅಂತ ಹೇಳಿಕೆ ಕೇಳಕ್ಕ ಏನ್ ದಾಡಿ ಆಗ್ಯದ ಮಕ್ಕಳ್ರೆ? ಒಬ್ಬರಿಗೊಬ್ರು ಮಾತಾಡ್ಲಿಕ್ಕೆ ಏನಾಗ್ಯದ? ಕಳ್ರ ಹೋದಂಗೆ ಹೋಗಿ ಕಳ್ರ ಹೋದಂಗೆ ಬರ್ತೀರಲ್ಲ. ಏನದು ನಿಮ್ದು? ಎದರ ನಿಷ್ಠೆ ನಿಮ್ದು? ಏನ್ ಸತ್ಸಂಗ ಮಾಡ್ತೀರಿ? ಯೂಸ್ಲೆಸ್ ಫೆಲೋಸ್, ನಾನ್ ಸೆನ್ಸ್ ಫೆಲೋಸ್. ನಿಮ್ಮಂಥವ್ರಲಿಂತ ಬೆಳೀತದ ಸಂಘ. ಕಳ್ರಿ ನೀವೆಲ್ಲ ಎಲ್ಲಿದ್ರು ಅಷ್ಟೇ, ಯಾರಿಗೂ ಉಪಯೋಗ ಇಲ್ಲ. ನೀವು ನಿಮಗೆ ಉಪಯೋಗ ಆಗಂಗಿಲ್ಲ. ಇಲ್ಲಿ ಈ ಒಂದು ಶುದ್ಧ ಬ್ರಹ್ಮ ಪೀಠಕ್ಕ ಅವರಿಂದ ಏನು ಆಗ್ಯದ, ಅವ್ರಲಿಂತ ಏನು ಧೋಕ ಆಗ್ಯದ ಅನ್ನೋದು ಅರಿವು ಬೇಡ ನಿಮಗೊಂದಿಷ್ಟು. ಮನಿ ಮಠ ಸೀರಿ ಬ್ಲೌಸ್ ಗಂಡಂದು ಬೇಕು, ಸಂಘ ಮಿಂಡಂದು ಬೇಕಂದ್ರೆ ಹೆಂಗಾಗ್ತದ?
ತಪ್ಪು ಮಾಡ್ಲಕತ್ತೀವಿ ಅನ್ನೋದ್ರೆ ಒಂದಿಟ್ಟು ಅರಿವು ಬೇಡ ನಿಮ್ಗೆ. ಏನ್ ಸಣ್ಣವ್ರು ಇದಾರೆ, ಎಲ್ಲರೂ 60 ವರ್ಷ ಮೀರ್ ಹೋಗಿರಿ. ನಿಮ್ಮ ಮನೆಗೆ ನಿಮ್ಮ ಹೆಂಡ್ರ ಮಕ್ಕಳಿಗೆ ಯಾರು ಬಂದು ಇನ್ವಿಟೇಷನ್ ಕೊಟ್ಟು ನಿಮ್ಗೆ ಮಾತಾಡಿಸ್ಲಾರ್ದಂಗೆ ಇದ್ರ ಅಂತಂದ್ರ ಸುಮ್ಮಿರ್ತೀರ? ಒಂದು ತಿಂಗಳು ಹಿಂದೆ ಗೊತ್ತಾಗ್ಯದ, ನೀವು ಸತ್ಸಂಗದವ್ರು ಯಾರು ನಮ್ಗೆ ಹೇಳಿಲ್ಲ, ಬೇರೆಯವ್ರು ಹೇಳಿದ್ರು ಇಂಥ ಇನ್ವಿಟೇಷನ್ ಬಂದದ್ರಿ. ಬರ್ಬೋದು ಬಿಡು, ಇವತ್ತಿಲ್ಲ ನಾಳೆ ನಮಗ ಬರ್ತಿರ್ತದ ಬಿಡು. ನಮ್ಮಲ್ಲಿ ಅವರೆಲ್ಲ ಪಾಠ ಕೇಳಿದವ್ರದ, ಅವರಿಗೆ ನಮ್ಗೆ ಏನು ವೈರತ್ವ ಅದ ಏನು? ಸತ್ಸಂಗದಾಗ ಹೊಂದಾಣಿಕೆ ಆಲಾರ್ದಕ್ಕೆ ಬಿಟ್ಟಿರ್ತಾರ. ಅವ್ರು ಉದ್ದೇಶಪೂರ್ವಕವಾಗಿ ಬಿಟ್ಟೇ ಮಾಡ್ಬೇಕಂತ ಹೇಳಕ್ಕೆ ಅರ್ಧ ಮಂದಿ ಕರೆದು ಒಂದ್ 4-5 ಮಂದಿಗೆ ಇದು ವಿಷ ಬುದ್ಧಿ, ಇದು ಪಾಯ್ಸನಸ್ ಆಕ್ಷನ್. ಅದನ್ನ ನೀವು ಅಮೃತ ಮಾಡ್ಕೋಬೇಕಾದ್ರೆ ಇಲ್ಲಿದ್ದವ್ರ ಸಂಗಡ ಚರ್ಚೆ ಮಾಡ್ಬೇಕು. ಹೋಗಿ ಬಂದ ಮೇಲೆ ಹೇಳ್ತೀರ ಹೋಗಿ ಬಂದಿವೆ ಅಂತ. ನಿಮ್ಮಲಿಂತ ಏನು ಅನಿವಾರ್ಯ ಇಲ್ಲ, ನಮ್ಮ ಸಂಘಕ್ಕೆ ಏನು ಉಪಯೋಗನೂ ಇಲ್ಲ. ನಿಮ್ಮಂಥವ್ರು ಏಸು ವರ್ಷ ಇದ್ರು ಅಷ್ಟೇ ಅದ. ತಪ್ಪು ಮಾಡೀವಿ ಅನ್ನೋ ಪಶ್ಚಾತ್ತಾಪನೂ ನಿಮಗಿಲ್ಲ, ತಪ್ಪು ಮಾಡ್ಲಕತ್ತೀವಿ ಅನ್ನೋ ಅರಿವುನೂ ಇಲ್ಲ. ಯಾವ ಪ್ರಾಣಿಗಳು ಹೆಂಗ ಹಚ್ಚಿಗಿದ್ದಲ್ಲಿ ಮೇಯ್ದು ಬೆಚ್ಚಗಿದ್ದಲ್ಲಿ ಮಕ್ಕೊಂಡು ಹೋಗ್ತಾವಲ್ಲ, ಅದಕ್ಕಿಂತ ಆ ಪ್ರಾಣಿಗಳಿಗಿಂತ ಮತ್ತೆ ಬೇರೆ ಏನೂ ಅಲ್ಲ ನೀವು. ಅದಕ್ಕಿಂತ ಶ್ರೇಷ್ಠತೆ ನಿಮ್ಮಲ್ಲಿ ಏನೂ ಬೆಳೆಸ್ಕೊಂಡಿಲ್ಲ. ಯಾವ ಶಬ್ದ ಬಳಸಿದ್ರು ಕಡಿಮೆ ನಿಮ್ಮನ್ನು. ನಿಷ್ಠೆ ಮುಂದೆ ಯಾವುದೂ ಇಲ್ಲ. ನೀವು ಬೆಳಿಬೇಕಾದ್ರೆ ಇಲ್ಲಿ ಯಾವ ಸಂಖ್ಯೆ ಬೇಕಂಗಿಲ್ಲ. ಯಾವಾಗ್ನೂ ನಾವು ಸಂಖ್ಯೆ ಬೆನ್ನತ್ತಿಲ್ಲ. ಒಬ್ರು ಇಬ್ರು 3 ಅಷ್ಟೇ ಸಾಕು. ಉಳಿದವರೆಲ್ಲರೂ ಹೋರೆ ಕಡೆ. ಯಾರಿಗೆ ನಿಷ್ಠೆ ಇಲ್ಲ, ಇಲ್ಲಿ ಏನ್ ವ್ಯವಸ್ಥೆ ಅದ ಇದಕ್ಕೆ ತಕ್ಕಂತೆ ನೀವು ಹೊಂದ್ಕೊಂಡು ನಮ್ಮ ಸಂಗಟ ಹೆಜ್ಜೆ ಹಾಕ್ತಿದ್ರ ಉಳಿರಿ. ನಿಮ್ಗೆ ತ್ರಾಸ ಆಗ್ತಿತ್ತು ಅಂದ್ರೆ ಬಿಟ್ಟು ಹೋಗ್ಬಿಡ್ರಿ. ಡಬಲ್ ಗೇಮ್ ಆಡ್ಬೇಡ್ರಿ. ಇಲ್ಲಿ ಇದ್ದು ಯಾರು ನೀವು ಅನಿವಾರ್ಯ ಇಲ್ಲ. ನೀವು ಯಾರು ಈ ಗುರುದ್ರೋಹಿಗಳಾಗಿ ಗುರುಗಳನ್ನ ಬಿಟ್ಟು ಅವ್ರ ಕಾರ್ಯಕ್ರಮ ಮಾಡ್ತಾರಂದ್ರೆ ಅವು ಕಾರ್ಯಕ್ರಮಗಳೇ ಅಲ್ಲ. ಅವು ನಿಮ್ಮ ಅರಿವು ನಿಮಗೆ ಹೇಳ್ಬೇಕು. ನಿಮ್ಮೊಳಗೆ ಒಂದು ಕಾನ್ಸಿಯಸ್ ಪ್ರಜ್ಞಾನ ಇತ್ತು ಅಂತಂದ್ರೆ ಆ ಅರಿವಿಗೆ ನಿಮ್ಮ ಲಕ್ಷ್ಯ ಕೊಡ್ರಿ. ಮರವಿಗೆ ಕೊಟ್ಟು ಮರವಿನ ಬೆನ್ನತ್ತಿ ಓದ್ತಿರಲ್ಲ, ನಿಮಗ ಅವ್ರು ಮಾಡಿದ್ದು ಕೆಟ್ಟ ಅನಿಸೇ ಇಲ್ಲ. ನಿಮಗ ಗುರುವಿನ ಬಳಿ ಕುಳಿತು ಇಷ್ಟೆಲ್ಲ ಪ್ರವಚನ ಕೇಳಿ ಅವ್ರು ಮಾಡಿದ್ದು ನಿಮಗೆ ಕೆಟ್ಟ ಅನಿಸೇ ಇಲ್ಲ. ಅವ್ರಿಗೆ ನಾವ್ ಏನ್ ಕೆಟ್ಟದ್ದು ಮಾಡೀವಿ ಅಂತ ಹೇಳಕ್ಕೆ ನಿಮ್ಗೆ ಏನಾರ ಒಂದು ಹೇಳ್ರಿ. ನನಗ ಯಾರ ಬಗ್ಗೆ ಏನಾರ ಕೆಟ್ಟದ್ದು ಬಯಸಿನ ಅನ್ನೋದು ಒಂದು ಹೇಳ್ರಿ ಉದಾಹರಣೆ. ಅವ್ರಿಗೂ ಕೇಳ್ತೀನಿ, ನಿಮಗೆ ಕೇಳ್ತೇನೆ, ಎಲ್ಲರಿಗೂ ಕೇಳ್ತೇನೆ. ಯಾರ ಬಗ್ಗೆ ಕೆಟ್ಟದ್ದು ಬಯಸಿನಪ್ಪ? ಯಾರಿಗೆ ಕೆಟ್ಟ ಅಂದಿನಿ ನಾನು? ಯಾರಿಗೆ ಕೆಟ್ಟ ಶಬ್ದ ಬಳಸ್ತೀನಿ ಹೇಳ್ರಿ? ಯಾರ ಬಗ್ಗೆ ಏನಾರು ಕೆಟ್ಟದ್ ನಾ ಮಾಡಿನೇ ಇಲ್ಲ. ಯಾಕ ಅವ್ರ ಚಿಲ್ಲರ್ ಬುದ್ಧಿಗಳಿಗೆ ಅವರು ಕೆಟ್ಟಾಗ್ಯಾರ. ಒಬ್ರಿಗೊಬ್ರು ತಮ್ಮ ತಾವೇ ಏನೇನೇ ತಿಳ್ಕೊಂಡು ನಮ್ಮ ಸಂಗಟ ನೇರವಾಗಿ ಚರ್ಚೆ ಮಾಡೋದು ಬಿಟ್ಟು ಸಪರೇಟ್ ಮೀಟಿಂಗ್ ಮಾಡಿ, ಅವ್ರು ಸಪರೇಟ್ ಸತ್ಸಂಗ ಮಾಡಿ, ಸಪರೇಟ್ ಗುಂಪು ಮಾಡಿ, ಸಪರೇಟ್ ಲಿಂಕ್ ಮಾಡಿ, ಹಂಗೆಲ್ಲ ಮಾಡಿದವರಿಗೆ ನೀವು ಹೋಗಿ ಅಲ್ಲಿ ಡೊಗ್ತೀರ? ಅಲ್ಲಿ ಡೊಗ್ತಿದ್ರೆ ಅಲ್ಲೇ ಹೋಗ್ರಿ. ಓಪನ್ ಎಲ್ಲರಿಗೆ A to Z ಅಷ್ಟು ಮಂದಿ ಅಲ್ಲಿಗೆ ಹೋಗ್ರಿ. ನಂಬಲ್ಲಿ ಯಾರು ಬೇಕಾಗಿಲ್ಲ. ನೀವಿಲ್ಲ ಅಂತಂದ್ರೆ ಇಲ್ಲೇನ್ ನಿಮ್ಲಿಂತ ಏನ್ ನಡೀತಾ ಇಲ್ಲ. ಇದು ನಿಮ್ಮ ಮಾತೆ ಆಡ್ಬೇಡ್ರಿ. ನಿಮ್ಗೆ ಅದು ಯೋಗ್ಯತೆ ಇಲ್ಲ, ಕಳ್ಕೊಂಡಿರಿ. ನಿಮ್ಮ ಮಾತಲಿಂತ ಏನೂ ಉಪಯೋಗ ಇಲ್ಲ. ಆ ವಿಶ್ವಾಸ ಕಳ್ಕೊಂಡ್ರಿ ನೀವು. ನಿಮಗೆ ನಾವು ದೊಡ್ಡ ಗೌರವ ಕೊಟ್ಟು ನಿಮಗ ಬಹಳ ದೊಡ್ಡವ್ರು ಮಾಡಿಟ್ಟಿದ್ದೆವು, ಅದನ್ನ ಕಳ್ಕೊಂಡ್ರಿ ನೀವು. ಯಾಕ್ರಿ ಕೇಳಲಿಲ್ಲ ನೀವು? ಇನ್ವಿಟೇಷನ್ ಬಂದಾಗ ಒಬ್ರಿಗೊಬ್ರು ಚರ್ಚೆ ಮಾಡಿ ನೀವು ಧರ್ಮಾಧಿಕಾರಿಗಳು ಅಂತಂದ ಮೇಲೆ ಎಲ್ಲರಿಗೆ ಜೊತೆ ಕೂಡಿ ಕರ್ಕೊಂಡು ಹೋಗೋ ಜವಾಬ್ದಾರಿ ಆದ ಇಲ್ಲ ನಿಮಗ? ಏನು ನಿಮ್ ಜವಾಬ್ದಾರಿ ನಿಭಾಯಿಸಿದ್ರಿ? ಕಳ್ರು ಹೋದಂಗೆ ಹೋಗಿ ಕಳ್ರು ಹೋದಂಗೆ ಬಂದಂಗೆ ಬಂದಿರಿ. ನಿಮ್ಗ ಅವ್ರಿಗೆ ರಕ್ತ ಸಂಬಂಧ ಇತ್ತ? ಏನ್ ನಮ್ ಸತ್ಸಂಗಕ್ಕೆ ಬರೋದಕ್ಕಿಂತ ಮೊದಲು ನಿಮ್ಗೆ ಅವ್ರು ಗೊತ್ತಿದ್ರ? ನಿಮಗ ನಿಮ್ಮೂರವರೇ ಇದ್ರು ಸಹಿತ ನಿಮಗ್ ಪರಿಚಯ ಇರಲಿಲ್ಲ. ಇಲ್ಲಿ ಬಂದ ಮೇಲೆ ಗೊತ್ತಾಗ್ಯದ ಇಲ್ಲ ನಿಮಗ? ಮತ್ತೆ
ನಿಮ್ದು ಏನ್ ಜಿಮ್ಮದಾರಿ ಫಾಲೋ ಮಾಡ್ಲಕತ್ತೀರಿ ನೀವು? ಬೆಂಕಿ ಸಂಗಟ ಆಟ ಆಡ್ಬೇಡ್ರಿ ಕಲ್ಯಾಣಪ್ಪ, ಡಬಲ್ ಗೇಮ್ ಆಡ್ಬೇಡ್ರಿ, ಸುಟ್ಟುಕೊಂಡು ಓದ್ತೀರಿ ಹುಚ್ಚುಚ್ಚು ಮಾಡಿದ್ರೆ. ಹೆಂಗ ಅರ್ಥ ಆಗಂಗಿಲ್ರಿ ನಿಮ್ಗೆ? ಹೆಂಗ ಅರ್ಥ ಆಗಂಗಿಲ್ಲ? ನಿಮ್ ಮನಿ ಒಳಗೆ ಒಂದು ಇನ್ವಿಟೇಷನ್ ಕೊಟ್ಟು ನಿಮಗ್ ಮಾತನಾಡಿಸ್ಲಾರ್ದಂಗ ಬಂದ್ರು ಅಂತಂದ್ರೆ ಒಬ್ರಿಗೊಬ್ರು ಚರ್ಚೆ ಮಾಡ್ತೀರೇ ಇಲ್ಲ? ಆಗ್ಬೇಕಾಗಿತ್ತು, ಯಾಕಾಗ್ಲಿಲ್ಲ? ನಿಮ್ಮ ಮನಿ ಒಳಗೆ ನಿಮ್ದು ಹೆಂಗ್ ಫ್ಯಾಮಿಲಿ ಅದ, ಇದನ್ನು ಫ್ಯಾಮಿಲಿ ಹೌದಾ ಅಲ್ಲ ಇದು? ಮತ್ತೆ ಈ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ನಿಮಗೆ ಸಂಬಂಧ ಇಲ್ಲ. ಏನಾರ ಒಂದ್ ಬತ್ತಂದ್ರೆ ಏನ್ ಬೇಕಾದ್ರು ಮಾಡ್ಕೊಂಡು ಬರ್ತೀರ ಹೋಗಿ. ಎಲ್ಲರೂ ನಿಮಗೆ ಅಪ್ಪ ಅಪ್ಪ ಗುರುಗಳೇ ಬಾವುರಾಯ ನಾವಿ ಎಲ್ಲ ಸತ್ಸಂಗ ಮುಗಿದ್ಮೇಲೆ ಅವ್ರ ಮೊಮ್ಮಗನಿಗೆ ವಿಡಿಯೋದಾಗ ತೋರ್ಸಕತ್ತಾರ, ತಾತ ನೋಡಪ್ಪ ಶರಣು ಅನ್ನೋ ಶರಣಾರ್ಥೇನ. ಇಲ್ಲ, ಆ ಗುರುಗಳು ಇನ್ನೊಬ್ರು ಯಾರು ಅವ್ರಿಗೆ ತೋರಿಸ್ರಿ. ನಿಮ್ಮನ್ನ ಎಷ್ಟು ಎಲ್ಲರೂ ಪ್ರೀತಿ ಮಾಡಿ ನಿಮ್ಮನ್ನ ಎಷ್ಟು ಗೌರವಿಸ್ಲಕತ್ತಾರ. ಮನೆಗೆ ಮಕ್ಕಳು ಮೊಮ್ಮಕ್ಕಳು ಸಹಿತ ನಿಮ್ಮನ್ನ ಗೌರವಿಸ್ಲಕತ್ತಾರ. ನೀವಿದ್ರೆ ಅವ್ರೆಲ್ಲರಿಗೂ ಬಿಟ್ಟು ಒಬ್ರೇ ಹೋಗಿ ಏನ್ ಅವಸರ ಬಿದ್ದೈತಿ ನಿಮ್ಗಂತದಲ್ಲಿ? ನಿಮ್ಮ ಮನೆ ಒಳಗ ಒಂದು ನಾಳೆ ನಾನು ನಂದು ಲಗ್ನ ಪತ್ರ ತಂದು ಕೊಡ್ತೀನಿ. ನಿಮ್ಮ ಮನೆಗೆ ಯಾರಿಗಾರ ಒಂದು ಹುಡುಗ ಅಥವಾ ನಿಮ್ಮ ಹೆಂಡತಿ ಯಾರಿಗಾರ ಕೊಟ್ಟು ನಿಮಗೆ ಮಾತನಾಡಿಸ್ಲಾರ್ದೆ ಹಂಗೆ ಬರ್ತೀನಿ ನಾನು ಹಿಂಗೆ ಮಾಡೋದೇನು ಮುಂದೆ. ಅವನಿಗೆ ಕರಿತೀನಿ, ಅವನ ಒಬ್ಬನೇ ಬರ್ಬೇಕು. ಚಿನ್ನು ಯಾರಿಗೆ ಹೇಳ್ಬೇಡ, ನಿನಗೊಬ್ಬನಿಗೆ ಹೇಳ್ತೀನಿ ನೋಡತ್ ಹೇಳಿ ಬರ್ತೀನಿ. ಅವ್ರು ಮಾಡಿದ ದ್ರೋಹ, ಅವ್ರಿಗೆ ಏನು ನಾವು ಕೆಟ್ಟ ಮಾಡೀವಿ, ಅವ್ರು ಎಂಥವ್ರು ಏನು ಅನ್ನೋದು ನಿಮಗೆ ಬೇಡ. ಅಲ್ಲಿ ಹೋದ್ರೆ ಏನು, ಅಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಇವರೆಲ್ಲರ ಸಂಗಟ ಮಾತಾಡ್ಕೊಂಡು ಹೋಗ್ಬೇಕು. ನಿಮಗೆಲ್ಲ ಬಂದದ. ಇನ್ನು ಮುಂದೆ ಯಾವುದೇ ಈ ಬೇರೆ ಸತ್ಸಂಗದ ಇನ್ವಿಟೇಷನ್ಸ್ ಬಂದು ಅಂತಂದ್ರೆ ಚರ್ಚೆ ಮಾಡ್ಲಾರ್ದೆ ಯಾರ್ಯಾರ ಒಬ್ರೊಬ್ರೆ ಹೋಗಿ ಬಂದ್ರಿ ಅಂತಂದ್ರೆ ನಿಮ್ಮನ್ನ ನೇರವಾಗಿ ಉಚ್ಚಾಟನೆ ಮಾಡ್ತದ. ನಿಮ್ಮನ್ನ ಈ ಪಾಠಕ್ಕೆ ಕರ್ಕೊಳ್ಳಂಗೆ ಇಲ್ಲ, ಕುಂದಿರ್ಲಕ್ಕೆ ಬಿಡಂಗಿಲ್ಲ ನಾವು. ಡಬಲ್ ಗೇಮ್ ಅಲ್ಲ, ಡಬಲ್ ಗೇಮೇ ಅದು. ಅಲ್ಲ ಅಂತಂದ್ರೂ ಹೌದಂದ್ರು ಹೌದೇ. ಅವ್ರು ಮಾಡಿದ್ದು ಕೆಟ್ಟಲ್ಲ. ನನಗೆ ಹೇಳ್ತೀರಿ, ನನ್ನ ಮಗಳ ಕಾರ್ಯಕ್ರಮಕ್ಕೆ ಎಲ್ಲರಿಗೆ ಕರೀರಿ ಅಂತ ನನಗೆ ಹೇಳ್ತೀರಿ. ಇಷ್ಟು ಬುದ್ಧಿ ಇದ್ದವ್ರು ಅವ್ರಿಗೆ ಯಾಕೆ ಹೇಳಲಿಲ್ರಿ ನೀವು? ಅವ್ರಿಗೆ ಹೇಳಿರ? ನಮಗೆ ಆಟೆ ಕರೆದ್ರೆ ಹೆಂಗ್ರಿ, ಎಲ್ಲರಿಗೆ ಕರೆದಿರ ಇಲ್ಲ ಅಂತ ಹೇಳಕ್ಕೆ ನಿಮಗೆ ಜವಾಬ್ದಾರಿ ಇತ್ತ ಇಲ್ಲ ನಿಮಗೆ? ಮತ್ತೆ ನನಗೆ ಹೇಳ್ತೀರಿ ಅದು ನನ್ನ ಮನೇನ ಕಾರ್ಯಕ್ರಮನ, ಬೀಗರ ಮನೇನ ಕಾರ್ಯಕ್ರಮ. ಅವ್ರು ಹೆಂಗ ಹೇಳ್ತಾರ ಹಂಗ ಅಟೆಂಡ್ ಮಾಡೋದಿರ್ತದೆ ನಮಗ. ಎಲ್ಲರೂ ನಿಮ್ಮವ್ರು ಯಾರ್ಯಾರ ಕರ್ಕೊಂಬರ್ರಿ ಅಂತ ಒಂದು ಫೋನ್ ಮಾಡಿದ್ರ ಅಂದ್ರೆ ನಾನು ಕರಿತಿದ್ದೆ. ನೀವು ಬಂದವರಿ ಅಂದ್ರೆ ಅವ್ರು ಏನ್ ಅರೇಂಜ್ಮೆಂಟ್ ಮಾಡ್ಯಾರ ಹೋಗಿ ಬರೋಮ್ ನೋಡಿ. ನಮ್ಮ ಮನೆ ಕಾರ್ಯಕ್ರಮ ನಾವು ಹೆಂಗಾರ ಮಾಡಿ ಹಂಗ ನಾವು ಏನ್ ಮಾಡಿದೆವು, ಇನ್ನೊಬ್ಬರ ಮನೆ ಕಾರ್ಯಕ್ರಮದ ಯಾಕೆ ನಾವು ಹೋಗಿ ಗದ್ದಲ ಹಾಕಂಬತ್ ನಮ್ಮದು ನಾವು ಕಂಟ್ರೋಲ್ನಾಗ ಹೋಗಿ ಬಂದೆವು. ಈಗ ನಮಗೆ ಹೇಳಕ್ ಬರ್ತದ, ಅವ್ರಿಗೆ ಹೇಳಿರ ನೀವು? ಒಂದು ಚೂರ ಆಲೋಚನೆ ಮಾಡಿರ ನೀವು ಇದ್ರ ಬಗ್ಗೆ? ಆಯ್ತಪ್ಪಜ್ಜಿ, ಈ ಸತಿ ಕಿಂಗ್ಸ್ಬಿಡಿ ಏನೋ ಈ ಸತಿ ಎಲ್ಲಾರು ಸೇರ್ಕೊಂಡು ಅದೇ ತರ ಮಾಡ್ಕೊಂಡು ಹೋಗ್ರಿ. ಈ ಸತಿ ಅದು ಮತ್ತೆ ಬಿಡಿ, ಇನ್ನೊಂದು ಸತಿ ಈ ತರ ಆದಾಗ ಉಚ್ಚಾಟನೆ ಮಾಡೋದಾಯ್ತದೆ. ದಯವಿಟ್ಟು ನನ್ನ ಕಡೆಯಿಂದ ನಾನೇನೇ ಯಾವ್ದು ಎತ್ತಕ್ಕೆ ಹೋದೆ ಇದು ಬಂದ್ಬಿಡ್ತು. ದಯವಿಟ್ಟು ಇದೊಂದು ಸತಿ ಯಾರು ಕ್ಷಮಿಸಿದ್ದಾನೆ. ಇವೆಲ್ಲ ಏನು ಗೊತ್ತಿಲ್ಲ. ನಾನು ನಮ್ಮೂರ್ ಕಡೆ ಹೇಳಕ್ ಹೋದ್ರೆ ನಿಮ್ಮೂರ್ ಕಡೆ ಮುಗಿದೋಗದೆ, ಅದು ಗೊತ್ತಿಲ್ಲ ಗುರುವೆ. ದಯವಿಟ್ಟು ಈ ಸತಿ ಕ್ಷಮಿಸ್ಬಿಡಿ ಎಲ್ಲಾರ್ಗು, ಕಲ್ಯಾಣಪ್ಪರ್ಗು, ಇದು ಇರ್ತಕ್ಕಂಥ ಎಲ್ಲರಿಗೂ ಇರ್ತಕ್ಕಂಥ ಕ್ಷಮಿಸ್ಬಿಡಿ. ಹಿಂದೆ ಆ ತರ ಮಾತಾಡ್ಕೊಂಡು ನಿಮ್ಮ ಒಂದು ವಿಷಯ ತಿಳಿಸಿ ಹಿಂಗೋಗೋದೇ ಬೇಡ ಅಂತ ತಿಳಿಸಿ ಆಮೇಲೆ ಎಲ್ಲಾರು ಬಿಟ್ಟು ಹೋಗೋದು ಬಿಡೋದು ಮುಂದೆ ಇದು ಮಾಡ್ಕೊಂಡೋಗೋಣ. ಯಾಕೆ ಯಜಮಾನರು ಅಂತಕ್ಕಂಥ ನಮ್ಮ ಸುತ್ತಕ್ರಮನಿಷ್ಠನಾಗಿರ್ತಕ್ಕಂಥ ಮನೆ ಅಧಿಕಾರಿ ಯಾರು ಯಜಮಾನ ಅಂತೀವ ನೀವೇ ಸಣ್ಣಬಸಪ್ಪ ಸ್ವಾಮಿಗಳಾಗಿರೋದ್ರಿಂದ ನಿಮ್ಗೆ ಯಾವುದೇ ಒಂದು ಕೇಳ್ಕೊಂಡು ಹಿಂಗ್ ಹೋಗೋಣ ಸ್ವಾಮಿ, ಯಾರ್ಯಾರು ಹೋಗ್ಬೋದು ಯಾರ್ಯಾರು ಇರ್ಬೋದು ಹಿಂಗ್ ಹೋಗೋಣ ಅಂತ ಕೇಳ್ಕೊಂಡು ಇನ್ನೇ ಮುಂದೆ ಮಾತಾಡ್ಕೊಂಡು ಕಾರ್ಯಕ್ರಮ ಆಗಿರ್ಬೋದು, ಮದುವೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ನಿಮ್ಮನ್ನು ಬಿಟ್ಟು ಇನ್ನೇನು ಮಾತಾಡ್ಬೋದು ಇರ್ತಕ್ಕಂಥ ಕೆಲಸ ಯಾರು ಮಾಡ್ತಾರೋ ಇನ್ನು ಮುಂದೆ ಇನ್ನು ಉಚ್ಚಾಟನೆ ಮಾಡೋದಾಯ್ತದೆ. ಅವರಿಂದ ಈ ಸಂಘದಿಂದ ತೆಗೆದಾಕುವ ಕೆಲಸ ಮಾಡೋದಾಯ್ತದೆ. ಈ
ಸತಿ ಯಾವ್ದು ತೆಗೆದಾಕೋದು ಬೇಡ, ಯಾರ ಮೇಲೆ ಮುನ್ಸು ಬೇಡ, ಯಾರ ಮೇಲೆ ಇಟ್ಟು ಬೇಡ, ಯಾರ ಮೇಲೆ ರೂಪಾಯಿ ಬೇಡ ಅಂತ ನಿಮ್ಗೆ ಕಳಕಳೆಯನ್ನ ನನ್ನ ತಿರಸ್ಕಾರ ನಿಮ್ ಪಾದ ರೀತಿ ಕೇಳ್ಕೊತೀನಿ. ನೀವು ಶಿವರಾಜ್ ಅವರೇ ನೀವೇ ಸಂಘಟನಾ ಜವಾಬ್ದಾರಿ ತಗೊಳ್ರಿ ಇದರದ್ದು. ನಾವಿರ್ತೀವಿ ಈ ಸಂಘಟನೆಯ ಜವಾಬ್ದಾರಿ ನೀವು ತಗೊಳ್ರಿ, ಇದನ್ನು ಮುನ್ನಡೆಸುವ ಜವಾಬ್ದಾರಿ ನೀವು ತಗೊಳ್ರಿ. ಎಲ್ಲರಿಗೂ ಒಪ್ಪಿಗೆ ಅದೇನಪ್ಪ? ನಿಮ್ಮ ಅನುಮತಿ? ಶಿವರಾಜ್ ಅವರು ಹೆಂಗ ಹೇಳ್ತಾರ ಮುಂದುವರ್ಸ್ಕೊಂಡು ಹೋಗ್ತಾರ ಅವ್ರಂಗೆ ಕೇಳೋಣ. ಮುಂದಿನ ಸತ್ಸಂಗಗಳು ಅವು ಏನೇನದವ ಅವ್ರ ಹತ್ರ ಎಲ್ಲ ಒಂದು ವ್ಯವಸ್ಥೆ ಅದ, ಒಂದು ಜಾಗಕ್ಕೂ ಸಮಸ್ಯೆ ಇಲ್ಲ, ಅಲ್ಲಿ ಒಂದು 10-20 ಮಂದಿಗೆ ಊಟಕ್ಕೆ ಹಾಕೋದಕ್ಕೂ ಏನು ಸಮಸ್ಯೆ ಇಲ್ಲ, ನಾವೆಲ್ಲ ಮಾಡ್ತೇವತ್ತು ಉತ್ಸಾಹ ತೋರ್ಸಾರ. ನಮ್ಮ ವಾರ್ಷಿಕೋತ್ಸವಗಳು ನಮ್ಮ ಕಾರ್ಯಕ್ರಮಗಳೇನಿದ್ರು ರಾಜಧಾನಿ ಬೆಂಗಳೂರಾಗ ನಡೆಯೋದಕ್ಕೆ ಆ ಒಂದು ನಿಶ್ಚಲ್ ದಾಸನೇ ಶಿವರಾಜ್ ಅವರ ರೂಪದಾಗ ಬಂದನಂತ ನಾವು ಅವರಿಗೆ ನಮ್ಮ ಸಂಘಟನೆಯ ಒಂದು ಮುಂದಿನ ಜವಾಬ್ದಾರಿ ಅವ್ರಿಗೆ ಕೊಡ್ಲಕತ್ತೀವಿ. ಅವ್ರು ಹೆಂಗ್ ಹೇಳ್ತಾರ ಹಂಗ ಸಂಘಟನೆಯ ಒಂದು ಕಾರ್ಯದರ್ಶಿಯಾಗಿ ಅವ್ರು ಕೆಲಸ ಮಾಡ್ತಾರ. ಎಲ್ಲರೂ ಅವ್ರ ಜೊತೆಗೆ ಇರೋಣ. ಉಳಿದವ್ರದ್ದೆಲ್ಲರದು ಒಪ್ಪಿಗೆ ಅದ ಇಲ್ಲ ನೋಡ್ರಿ, ಏನದ ನಿಮ್ದೇನಾರ ಇದ್ರೆ ಈಗ ಹೇಳ್ರಿ. ಇಲ್ರಿ ನಾವು ಮೊದಲಿಂದ ಅದೀವಿ, ನಮ್ಮನ್ನ ನೋಡ್ಕೊಳ್ರಿ ಅಂತಿದ್ರೆ ನೀವ್ ಯಾರ್ಯಾರು ಹತ್ತಿದ್ರಿ ಅಂದ್ರೆ ಆಗ್ರಿ, ಬೇಡ ನಂಗಿಲ್ಲ. ಸಂಘಟನೆ ಹಿಡ್ಕೊಂಡು ಹೋಗಂತವ್ರು ಬೇಕಾಗ್ಯದ ನನಗೆ. ಆಲ್ರೆಡಿ ಅವ್ರ ಹತ್ರ ಸಂಘ ಅದ, ಅವರೆಲ್ಲರೂ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅನ್ನೋಂಥದ್ದು ಅವರಿಗೆ ಒಂದು ಕೌಶಲ್ಯ ಅದ. ನೀವು ಅವರು ಕೂಡ ಮಾಡ್ರಿ, ಅವರು ಹಿರಿಯರು ಅದಾರ, ಅವರು ಹಿರಿಯರು ನೀವು ಹಿರಿಯರು, ಜಾಯಿಂಟ್ ಆಗಿ ಮಾಡ್ರಿ. ಎಲ್ಲರೂ ಕೂಡಿ ಚೆನ್ನಾಗಿ ನೋಡ್ಕೊಂಡು ಹೋಗ್ರಿ. ಸಂಘ ಯಾರ ಹಡಗಿಗೆ ತೂತ ಹಾಕಿದ್ರು ಹಡಗ ಮುಳುಗ್ತವ್. ಹಡಗಿನೊಳಗೆ ತೂತ ಹಾಕೋರು ಇರಬಾರ್ದು, ಅಷ್ಟೇ ನಿಷ್ಠಾವಂತರು ಇರಬೇಕು. ನಿಷ್ಠೆ ಬಿಟ್ರಿ ಗದ್ದಲಕ್ಕೆ ಬೀಳ್ತೀರಿ ನೋಡಿ. ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ಬೇಡಿ ಅಂತ ನಾವು ಹೇಳಲ್ಲ, ನೀವು ಹೋಗಿ ನಮ್ ವಿಷಯ ತಿಳಿಸ್ಬಿಟ್ಟು ಹೋಗಿ ಅಷ್ಟೇ. ರಕ್ತ ಸಂಬಂಧಿಕರಿದ್ರೆ ನಮ್ಗೇನು ಹೇಳೋದೇ ಬೇಕಾಗಿಲ್ಲ, ಅವ್ರು ಯಾರು ಯಾಕಿರಲ್ಲಕ್ಕ. ಈ ಸತ್ಸಂಗ ಸಂಬಂಧಿಗಳ ಇದಕ್ಕೆ ಹೋಗ್ತೀರಿ ಅಂತಂದ್ರ ಒಂದ್ ಸ್ವಲ್ಪ ನಿಮಗೆ ಕರೆದಾರ ಏನು, ನಾವು ಬಂದಿವಿ, ಒಬ್ರಿಗೊಬ್ರು ಹೇಳೋದ್ ಬೇಡ, ಕೇಳೋದ್ ಬೇಡ. ಏನಾರ ತಂದಕ್ಕೆ ನಮ್ಮ ಮನೆಗೆ ನಾವು ಒಬ್ಬನೇ ಕೂತು ತಿಂದ್ರೆ ಹೆಂಗಿರ್ತದ? ಸ್ವೀಟ್ ಅಂಗಡಿಗೆ ಹೋಗಿ ಸ್ವೀಟು, ಹಣ್ಣಿನ ಅಂಗಡಿಗೆ ಹೋಗಿ ಅಂಗಡಿ ಹಣ್ಣು ತಗೊಂಡು ಬಂದು ನಾನು ಒಬ್ಬನೇ ಕೂತು ತಿಂದ್ರೆ ಹೆಂಗಿರುತ್ತೆ? ಹಂಗಾಗ್ಯದ ಈಗ ಮನೆಗೆ. ಕ್ಷಮ ಮಾಡ್ಬಿಡ್ರಪ್ಪಾಜಿ. ನೋಡ್ಕೋತವ್ರಪ್ಪಾಜಿ. ಆಲ್ ರೈಟ್, ಒಳ್ಳೇದಾಗಿ ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ. ಸಂಘ ನಿಷ್ಠೆ ಬಹಳ ಮುಖ್ಯ ಅದ. ಸಂಘ ಬಿಟ್ರಿ ಕೂಡಲ ಸಂಗಮ. ಬಸವಣ್ಣ ಯಾಕಂದ್ರ ಕೂಡಲ ಸಂಗಮ. ಹಂಗ ಸಂಘ ನಿಷ್ಠೆ ಇದ್ರೆ ಅದು ಬೆಳೀತದೆ, ಸಂಘ ನಿಷ್ಠೆ ಇಲ್ಲ ಅಂದ್ರೆ ಅದು ಬೆಳೆಯಂಗಿಲ್ಲ. 770 ಅಮರಗಣಗಳು 1,96,000 ಜಂಗಮರು ಬೆಳೆಸ್ಬೇಕಾದ್ರೆ ಸಣ್ಣ ಮಾತೇನು? ಸಂಘ ನಿಷ್ಠೆ ಇದ್ದವ್ರು ಇದ್ರು ಅವರೆಲ್ಲರೂ ಅದಕ್ಕೆ ಬೆಳೆದ್ರವ್ರು. ಸಂಘ ನಿಷ್ಠೆ ಉಳಿಸೋದಕ್ಕೆ ಬಸವಣ್ಣನ ಹೊಗಳ್ಕೊತ ಹೋದ್ರು. ಇಲ್ಲಿ ಸಂಘ ನಿಷ್ಠೆ ಇಲ್ಲ, ಸುಮ್ನೆ ಹೆಂಗೋ ಒಂದು ಜೀವನ ಮಾಡ್ತೀವಿ ಅಂದ್ರೆ ಆಗಂಗಿಲ್ಲ. ಎಲ್ಲರೂ ಅಲರ್ಟ್ ಆಗಿರ್ರಿ, ಎಲ್ಲರೂ ಎಚ್ಚರಿಕೆಯಿಂದ ಇರ್ರಿ. ನಮ್ಮ ಶಿವರಾಜ್ ಅವರಿಗೆ ಎಲ್ಲರೂ ಹೃತ್ಪೂರ್ವಕ ಸ್ವಾಗತ ಹೇಳ್ತಾ ಈ ಒಂದು ಸಂಘಟನಾ ಕಾರ್ಯದರ್ಶಿಗಳಾಗಿ ಅವರನ್ನ ನಾವು ನೇಮಕ ಮಾಡ್ಕೊಳ್ತಾ ಇದ್ದೀವಿ. ಈ ಒಂದು ಸಂಘಟನೆ ವಿಷಯ ಏನೇ ಬಂದಾಗ ಅವ್ರ ಸಂಗಟ ಚರ್ಚೆ ಮಾಡ್ರಿ. ನಾನು ಸಹಿತ ಅವ್ರ ಸಂಗಟ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ತಗೋತೀನಿ. ಆ ಸಂಘಟನೆಗೆ ಸಂಬಂಧಪಟ್ಟಂತೆ ಬುದ್ಧನ ಒಂದು ಸಂಘಟನೆ ಜಾಸ್ತಿ ಮಾಡ್ರಿ ಅಂತ ಹೇಳಿದ್ರ ಇದೊಂದು ಮಾತು ಹೇಳಿ ಮುಗಿಸ್ತೀನಿ. ಗೌತಮ ಬುದ್ಧನ ಸಂಘಟನೆ ಮಾಡ್ಬೇಕು ಅಂದ ಕೂಡ್ಲೇನೆ ಎಲ್ಲರೂ ಏನ್ ಮಾಡಿದ್ರಂತ, ಜಗ್ಗಿ ಮಂದಿಗೆ ತಂದು ಕುಂದರ್ಸಿದ್ರಂತ. ಜಗ್ಗಿ ಮಂದಿಗೆ ತಂದು ಕುಂದರ್ಸಿದ್ರು. ಒಬ್ಬೊಬ್ಬರು ಕರ್ಕೊಂಡ್ ಬಂದ್ರು ಬುದ್ಧಗ. ಇವ್ರಿಗೆ ನಾ ಕರ್ಕೊಂಡ್ ಬಂದೀನಿ ನೋಡ್ರಿ ಅಂತಂದಂತ. ಯಾರಪ್ಪ ನೀವು ಅಂತ ಕೇಳಿದ ಬುದ್ಧ. ಕೇಳ್ದ, ನಾವು ನೋಡ್ರಿ ಬ್ರಾಹ್ಮಣರದೀವಿ, ವೇದ ಆಗಮ ಉಪನಿಷತ್ತು ಶಾಸ್ತ್ರ ಪುರಾಣ ಇತಿಹಾಸ ಏನೆಲ್ಲ ಓದ್ಕೊಂಡು ಪಂಡಿತರದೀವಿ ನಾವು. ಯಾವ ಶಾಸ್ತ್ರದಾಗ ಏನು ಯಾವ ಪೇಜ್ನಾಗ ಏನದ ಎಲ್ಲ ಹೇಳಂತ ಪಾರಂಗತರದೀವಿ ನಾವು. ಫಸ್ಟ್ ಗೆಟ್ ಔಟ್ ಅನ್ನಂತ ಬುದ್ಧ. ನೆಕ್ಸ್ಟ್ ನಾವು ಕ್ಷತ್ರಿಯರದೀವಿ.
ಕ್ಷತ್ರಿಯರಿದ್ರೆ ಏನ್ ಮಾಡ್ತೀರಪ್ಪ, ನಾವು ಎಲ್ಲ ಹೋರಾಟ ಮಾಡ್ತೀವಿ, ಜಗಳ ಮಾಡ್ತೀವಿ, ಏನಾರ ಇತ್ತಂದ್ರೆ ಬಾಹುಬಲ ಬಳಸಿ ನಾವು ಯುದ್ಧ ಗೆದೆಯಂತ ಶಕ್ತಿ ನಮಗಾದ. ನೀವು ಗೆಟ್ ಔಟ್ ಅನ್ನಂತ. ವೈಶ್ಯರದೀವಿ, ವೈಶ್ಯರಿದ್ರು ಗೆಟ್ ಔಟ್ ಅನ್ನಂತ. ನಾವು ಎಲ್ಲಿ ಬೇಕಲ್ಲಿ ಯಾವ ವಸ್ತುಗಳು ಎಲ್ಲೆಲ್ಲಿ ಸಿಗ್ತಾವ ಎಲ್ಲಾ ಕಡೆ ವಸ್ತುಗಳು ತಂದು ಜನರಿಗೆ ಒಪ್ಪಿಸ್ತೀವಿ, ಅದು ಮಾಡ್ತೀವಿ, ನಾವು ವ್ಯಾಪಾರ ಮಾಡ್ತೀವಿ, ನೀವು ನಡ್ರೆ ಕಡೆ ಅನ್ನ. ನಾವು ಶೂದ್ರರದೀವಿ, ಸತ್ತ ಪ್ರಾಣಿಗಳು ಎತ್ತುತ್ತೀವಿ, ಯಾರು ಏನ್ ಸೇವಾ ಹೇಳಿದ್ರು ಮಾಡ್ತೀವಿ, ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ, ಮುನ್ಸಿಪಾಲಿಟಿ ಅಂತ ಹೇಳಿದ್ರೆ ನೀವು ನಡ್ರಿ ಅನ್ನಂತ ಎಲ್ಲರಿಗೆ. ನಾವು ಗೃಹಸ್ಥರದೀವ್ರಪ್ಪ ಅಂತ ಹೇಳಿದ್ನಂತ. ಗೃಹಸ್ಥರದೀವಿ, ನಾವೇನ್ ಸಂಸಾರ, ಮಕ್ಕಳು, ಹೆಂಡ್ರು, ರೊಕ್ಕ ರೂಪಾಯಿ ಇದ್ರಾಗೆ ಮುಳುಗಿವಿ, ಮತ್ತ ನಿಮ್ ಸತ್ಸಂಗ ಕೇಳಕ್ಕೆ ಇವ್ರು ಕರೆದ್ರು, ಅದಕ್ಕೆ ಬಂದೀವಿ, ನೀವು ನಡ್ರಿ ಕಡೆ. ಗೃಹಸ್ಥರನ್ನ ಕರೆದ ಎಲ್ಲ ಗೃಹಸ್ಥರನ್ನ, ವಾನಪ್ರಸ್ಥರನ್ನ, ಬ್ರಹ್ಮಚಾರಿಗಳನ್ನ, ಸನ್ಯಾಸಿಗಳನ್ನ, ಮತ್ತಿನ್ನೇನೇನು ಗ್ರೂಪ್ಗಳು ಹೇಳ್ತಾರ, ಓಸು ಮಂದಿಗೆ ತೆಗೆದ್ಬಿಟ್ನಂತ. ಕಡೆಗೆ ಒಂದಿಷ್ಟು ಮಂದಿ ಕೂತಿದ್ರಂತ. ಅವ್ರು ನೀವ್ ಯಾರಪ್ಪ? ನಾವು ಯಾರು ಅಲ್ಲ, ಬುದ್ಧನ ವಾಣಿ ಕೇಳಿ ಬುದ್ಧನ ವಿಚಾರಗಳನ್ನ ಶ್ರವಣ ಮಾಡಿ ನಾವು ಬುದ್ಧರಾಗ್ಬೇಕಂತ ಬಂದೀವಿ ನೋಡಪ್ಪ, ನಾವು ಯಾರ್ಯಾರು ಏನೇನು ಅಲ್ಲ ಅನ್ನಂತ. ಹಂಗ ಇಲ್ಲಿ ಶುದ್ಧ ಬ್ರಹ್ಮನ ವಾಣಿ ಶ್ರವಣ ಮಾಡಿ ಶುದ್ಧ ಬ್ರಹ್ಮರಾಗ್ಬೇಕಂತ ಯಾರಿರಿ ಅವ್ರಿಗಷ್ಟೇ ಇಲ್ಲಿ ಸಾಧ್ಯ ಅದ ಹೊರತು ಬೇರೆ ಏನಾರ ಆಕರ್ಷಣೆಗಳು ಇಟ್ಕೊಂಡು ಬಂದ್ರ ಎಲ್ಲರಿಗೂ ಗೆಟ್ ಔಟ್ ಅಷ್ಟೇ. ಈ ಶುದ್ಧ ಬ್ರಹ್ಮದ ಸಂಘಟನೆ ಬಹಳ ಪವಿತ್ರವಾದದ್ದು, ಬಹಳ ಶ್ರೇಷ್ಠವಾದದ್ದು. ಇದಕ್ಕಿಂತ ಮತ್ತೊಂದು ಶುದ್ಧ ಯಾರು ಇಲ್ಲ. ಇಡೀ ವಿಶ್ವದೊಳಗ ಈ ಶುದ್ಧ ಬ್ರಹ್ಮ ಸಂಘಟನೆ ಒಳಗಿದ್ದವರೇ ಬ್ರಹ್ಮರ್ಷಿಗಳು. ನಿಮ್ಮನ್ನೇ ನಾವು ಬ್ರಹ್ಮರ್ಷಿಗಳಂತೀವಿ. ಯಾವ ಬ್ರಹ್ಮರ್ಷಿಗಳು ಆಗಿನ ಕಾಲದಾಗ ಆಗಿ ಹೋಗ್ಯಾರ, ಈಗ ಸದ್ಯ ನಮ್ಗೆ ಅತ್ಯಂತ ಅಸ್ತಿತ್ವದಲ್ಲಿರುವ ಬ್ರಹ್ಮರ್ಷಿಗಳಂದ್ರೆ ನೀವೇ ಶುದ್ಧ ಬ್ರಹ್ಮ ಪೀಠದೊಳಗಿದ್ದವ್ರೆ, ನೀವು ಶುದ್ಧ ಬ್ರಹ್ಮರ್ಷಿಗಳು. ಹಿಂಗಾಗಿ ಈ ಒಂದು ಸಂಘಟನಾ ಚತುರತೆ ಮತ್ತು ಸಂಘಟನೆ ಒಳಗ ಸಂಘದೊಳಗ ನಿಷ್ಠರಾಗಿರುವಂತ ಒಂದು ಜವಾಬ್ದಾರಿ ನಿಮಗೆ ತಿಳಿದೋ ತಿಳಿಲಾರ್ದೋ ಏನೋ ಅಚಾತುರ್ಯ ಆಗ್ಯದ. ಇನ್ನು ಮುಂದೆ ಸಂಘಟನೆಯಲ್ಲಿ ಗಟ್ಟಿಯಾಗಿ ಉಳಿಬೇಕು. ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ. ಮತ್ತೇನು ಹೇಳೋಣ? ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಮತ್ತ ಸಂಘಂ ಶರಣಂ ಗಚ್ಚಾಮಿ. ನನ್ನ ಬಿಡ್ರಿ, ನಾ ಮುಖ್ಯ ಅಲ್ಲ, ಸಂಘ ಮುಖ್ಯ. ಯಾರು ಅನಿವಾರ್ಯ ಅಲ್ಲ, ನಾನು ಅನಿವಾರ್ಯ ಅಲ್ಲ. ನಮ್ಮ ಅಪ್ಪನಂಗ ನಡ್ಸಂಗ ನೀವೆಲ್ಲರೂ ಗಟ್ಟಿಮುಟ್ಟಿ ಆಗಿರಿ, ಬೇಕಾದಷ್ಟು ಗಟ್ಟಿದಿರಿ. ನೀವು ಸಂಘಕ್ಕೆ ನೀವು ಶರಣಾಗತರಾಗಿರ್ರಿ, ಅದು ಬಹಳ ಮುಖ್ಯ ಅದ. ಸಂಘಂ ಶರಣಂ ಗಚ್ಚಾಮಿ. ಆ ಸಂಘಟನೆ ಮಾಡುವಂತ ಒಂದು ಚತುರರು, ಸಂಘಟನೆಯ ಜವಾಬ್ದಾರಿ ಹೊತ್ತು ನಾವಿಲ್ಲಿ ತನ ಹೆಂಗೋ ನಡ್ಕೊಂಡಿವಿ. ನಮ್ಮ ಸಂಘಟನೆ ಎಲ್ಲಾ ಜವಾಬ್ದಾರಿಗಳನ್ನ ನಮ್ಮ ಶಿವರಾಜ್ ಗುರುಗಳಿಗೆ ಒಪ್ಪಿಸ್ತಾ ಇದ್ದೀವಿ. ನಿಮಗೆ ಯಾರಿಗಾರೆ ಏನಾರೆ ಅಬ್ಜೆಕ್ಷನ್ ಇತ್ತು ಅಂತಂದ್ರೆ ಆಮೇಲೆ ತಿಳಿಸ್ರಿ. ಇಲ್ಲ ಅಂದ್ರೆ ಅವ್ರು ಹೆಂಗ್ ಹೇಳ್ತಾರ ಹಂಗ ಸಂಘಟನೆಗೆ ಸಂಬಂಧಪಟ್ಟಂತೆ ಏನೋ ಒಂದು ಸಂಘಕ್ಕೆ ಸಂಬಂಧಪಟ್ಟ ವಿಷಯ ಇತ್ತಂದ್ರೆ ಅವ್ರಿಗೆ ಕೇಳಿ ಹೇಳಿ ಮಾಡ್ಕೊತ ಹೋಗೋಣ ಅಂತ ಹೇಳುವ ಮೂಲಕ ನನ್ನ ಈ ಚಿಂತನವನ್ನ ನಿಮ್ಮೆಲ್ಲರ ಶ್ರೀಪಾದಗಳಿಗೆ ಸಮರ್ಪಿಸ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಎಲ್ಲರಿಗೂ ಶರಣ ಶರಣಾರ್ಥಿ.